ಶರಣ ಬಂಧುಗಳಿಗೆ, ಕನ್ನಡ ಸಾಹಿತ್ಯ ಪ್ರೇಮಿಗಳಿಗೆ, ಎಲ್ಲ ಶರಣ ಬಂಧುಗಳಿಗೆ ಪ್ರಪ್ರಥಮವಾಗಿ ಶುಭ ಸಂಜೆಯ ನಮನಗಳನ್ನು ಅರ್ಪಿಸ್ತಾ ಈ ಒಂದು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಎಲ್ಲರಿಗೂ ಶುಭ ಸಂಜೆ. ಬಂಧುಗಳೇ, ಈ ಒಂದು ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನ ಅದೇ ರೀತಿಯಲ್ಲಿ ಈ ದಿನ ಬಹಳ ಮುಖ್ಯವಾಗಿ ದತ್ತಿ ದಾಸೋಹಿಗಳು ಲಿಂಗೈಕ್ಯ ಡಾಕ್ಟರ್ ಬಸವರಾಜ ಮನಶೆಟ್ಟಿ ಹಿರಿಯರು ಇವರ ಒಂದು ಅನುಪಸ್ಥಿತಿಯಲ್ಲಿ ಅವರಲ್ಲಿ ದತ್ತಿ ಉಪನ್ಯಾಸವನ್ನು ಬೆಲ್ಲದ ಚೆನ್ನಪ್ಪನವರ ಪರಿಚಯ ಮಾಡಿರತಕ್ಕಂತಹ ಶ್ರೀ ಹಾಗೂ ಸದಸ್ಯರು ಶರಣ ಸಾಹಿತ್ಯ ಪರಿಷತ್ ಹೊಸಪೇಟೆಯವರನ್ನ ಹೃದಯಪೂರ್ವಕವಾಗಿ ಆಹ್ವಾನ ಮಾಡಿ, ವೀರಶೈವ ಸಮಾಜದ ಮುಖಂಡರು ಹೊಸಪೇಟೆಯವರನ್ನ ಹೃದಯಪೂರ್ವಕವಾಗಿ, ಗೃಹರಕ್ಷಕರ ಹೊಸಪೇಟೆಯವರನ್ನು ಕೂಡ ಅತ್ಯಂತ ಹೃದಯವಾಗಿ ವೇದಿಕೆಗೆ ಆಹ್ವಾನ ಮಾಡ್ತಾ ಇದ್ದೇನೆ. ಶ್ರೀಮತಿ ಬಿ ಮಂಗಳಗೌರಿ ವಿಶ್ವನಾಥ ಚಿಟ್ಟಮಾಳಿಗೆ ಇವರನ್ನು ಕೂಡ ನುಡಿಮಠಕ್ಕೆ ಆಹ್ವಾನ ಮಾಡ್ತಾ ಇದ್ದೇನೆ. ಶ್ರೀ ಎಂ ಎಂ ವಿರೂಪಾಕ್ಷಯ್ಯ ಸ್ವಾಮಿ ನಿವೃತ್ತ ಕನ್ನಡ ಪಂಡಿತರು ಹೊಸಪೇಟೆ ಇವರನ್ನು ವೇದಿಕೆಗೆ ಆಹ್ವಾನ ಮಾಡ್ತಾ ಇದ್ದೇನೆ. ಕೆ ಎಂ ಶಿವಕುಮಾರ್ ನಿವೃತ್ತ ಪ್ರಾಧ್ಯಾಪಕರು ವಿಜಯನಗರ ಮಹಾವಿದ್ಯಾಲಯ ಇವರನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ತಮ್ಮೆಲ್ಲರ ಕರಸ್ಪರ್ಶದ ಹರ್ಷದೊಂದಿಗೆ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ಳೋಣ. ಹೃದಯಪೂರ್ವಕವಾಗಿ ಅಭಿಮಾನದಿಂದ ಆಗಮಿಸತಕ್ಕಂಥ ಎಲ್ಲ ಶರಣ ಇವರ ಜೊತೆಗಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘದ ಲೇಖಕರಾದ ಶ್ರೀ ಕೆ ಎಂ ಬಸವರಾಜ್ ಅವರನ್ನ, ನಿವೃತ್ತ ಇಂಜಿನಿಯರ್ ಹೊಸಪೇಟೆಯವರನ್ನ ಸಾಹಿತ್ಯ ಸೆಕ್ಟರ್ ಮುಂದೆ ಬಂದು ಮುಂದೆ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಾ ಈ ಕಾರ್ಯಕ್ರಮದ ಪ್ರಥಮ ಹೆಜ್ಜೆ ಶ್ರೀ ಪ್ರಾರ್ಥನೆಯನ್ನ ಶ್ರೀ ಉಮಾ ಮಹೇಶ್ವರ್ ಅವರು ನಡೆಸಿಕೊಡ್ಬೇಕು ಅಂತೇಳಿ ವಿನಂತಿ ಮಾಡ್ತಾ ಇದ್ದಾರೆ. ಇವರು ಶರಣ ಕಾರ್ಯಕ್ರಮವನ್ನು ನಡೆಸಿಕೊಡ್ತೇನೆ ಅಂತ ಹೇಳ್ತಾ ಮತ್ತೊಮ್ಮೆ ಶರಣ ಶಿಷ್ಯ ಹರಿವೇ ಗುರು ಆಚಾರವೇ ಶಿಷ್ಯ ಜ್ಞಾನವೇ ಲಿಂಗ ಜ್ಞಾನವೇ ಲಿಂಗ ಹರಿವೇ ಗುರು ಆಚಾರವೇ ಶಿಷ್ಯ ಪರಿಣಾಮವೇ ತಪ ಸಮದಯಂಬುದೇ ಯೋಗ ಪರಿಣಾಮವೇ ತಪ ಸಮದಯಂಬುದೇ ಯೋಗ ಹರೇ ಗುರು ಆಚಾರ್ಯವೇ ಶಿಷ್ಯ ಕಲ್ಲೇಶ್ವರ ದೇವರು ಮಾಲಿಂಗ ಕಲ್ಲೇಶ್ವರ ದೇವರು ಗುರು ಆಚಾರವೇ ಲಿಂಗ ಹರೇ ಗುರು ಆಚಾರವೇ ಶಿಷ್ಯ ಜ್ಞಾನವೇ ಲಿಂಗ ಜ್ಞಾನವೇ ಲಿಂಗ ಅಂತಯ್ಯ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ 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 ಸಮುದ್ರದ ದಂಡದೊಂದು ಮನೆಯ ಮಾಡಿ ಸಮುದ್ರದ ದಂಡದೊಂದು ಮನೆಯ ಮಾಡಿ ನೆರೆಪರೆಗಳಿಗಂಚಿದರೆ ಎಂತಯ್ಯ ನೆರೆದರೆಗಳಿಗಂಚಿದರೆ ಎಂತಯ್ಯ ಬೆಟ್ಟದ ಬಳಿಕ ಲೋಕಗಳು ಹುಟ್ಟಿದ ಬಳಿಕ ಸ್ತುತಿನಿಂದಗಳು ಬಂದಡೆ ಸ್ತುತಿನಿಂದಗಳು ಬಂದಡೆ ಮನದಲ್ಲಿ ಹೋಗ ತಾಳವೇ ಮನದಲ್ಲಿ ಕೋಪನೆಯಾಗಿರಬೇಕಯ್ಯ ಸಮಾಧಾನಿಯಾಗಿರಬೇಕಯ್ಯ ಸಮ ಸಮ ಸಮ
ಪಾದಾದಿಗಳಿಗೆ ನಮಸ್ಕರಿಸ್ತಾ ಈ ಒಂದು ಕಾರ್ಯಕ್ರಮದ ಸ್ವಾಗತವನ್ನ ಮತ್ತು ಪ್ರಾಸ್ತಾವಿಕವಾಗಿ 2 ವಿಚಾರಗಳನ್ನು ತಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೀನಿ. ಮುಖ್ಯವಾಗಿ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ ವಿಜಯನಗರ ಜಿಲ್ಲೆ ಮತ್ತು ಶರಣ ಸಾಹಿತ್ಯ ಪರಿಷತ್ ಕದಿಲ್ ಪರಿಷತ್ತು ಮತ್ತು ಕದಳಿ ಮಹಿಳಾ ವೇದಿಕೆ ತಾಲೂಕು ಘಟಕ ಹೊಸಪೇಟೆ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘ ವಿಜಯನಗರ ಜಿಲ್ಲಾ ಘಟಕ ಇವರ ಸಹಯೋಗದಲ್ಲಿ ಚಿತ್ತವಾಡಗಿ ಬೆಲ್ಲದ ಚೆನ್ನಪ್ಪ ದತ್ತಿ ಉಪನ್ಯಾಸ ಹಾಗೂ ಪುಸ್ತಕಗಳ ಬಿಡುಗಡೆ ಸಮಾರಂಭ ಪರವಾಗಿ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇವೆ. ದಾಸೋಹಿಗಳಾಗಿರ್ತಕ್ಕಂಥ ಹಾಗೆಯೇ ಕೃತಿ ಪರಿಚಯವನ್ನ ಮಾಡಿಕೊಡೋದಕ್ಕಾಗಿ ಸರ್ ಅವರು ಅಧ್ಯಕ್ಷರು ವಿಜಯನಗರ ಜಿಲ್ಲೆ ಚುಟುಕು ಸಾಹಿತ್ಯ ಪರಿಷತ್ ಹೊಸಪೇಟೆ ಪುಸ್ತಕದ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಇನ್ನು ಹಿರಿಯರು ನಮ್ಮ ನಿಮ್ಮೆಲ್ಲರ ಅಕ್ಕ ಹಾಗೆ ಸನ್ಮಾನ ಕಾರ್ಯಕ್ರಮಗಳು ಕೊಪ್ಪಳ ಶ್ರೀ ಗವಿಸಿದ್ದೇಶ್ವರ ಭಕ್ತಿ ಶ್ರೀ ಈಶ್ವರ ಹತ್ತಿ ಸಾಹಿತಿಗಳು ಕೊಪ್ಪಳ ಅವರ ಅಧ್ಯಕ್ಷರು ಕರ್ನಾಟಕ ರಾಜ್ಯ ನಿವೃತ್ತ ನೌಕರರ ಸಂಘ ಹೊಸಪೇಟೆ ರಮಣ ಸರ್ ಅವರನ್ನು ಇನ್ನೋರ್ವ ಹಿರಿಯರು ಎಸ್.ಎಂ. ಗಿರೀಶ್ ಆಗಿರ್ತಕ್ಕಂಥ ಶರಣೆ ಮಂಗಳಗೌಡ ವಿಶ್ವನಾಥ್ ಇವರನ್ನ ಅತ್ಯಂತ ಆದರಣೀಯವಾಗಿ ನಾವು ಸ್ವಾಗತಿಸ್ತಾ ಇದ್ದೇವೆ. ಮತ್ತೆ ಎಂ.ಎ. ವಿರೂಪಾಕ್ಷಯ್ಯ ಸ್ವಾಮಿ ಅವರು ನನ್ನ ಇವರನ್ನ ನಿಮ್ಮೆಲ್ಲರ ಪರವಾಗಿ ಆದರಣೀಯವಾಗಿ ಸ್ವಾಗತಿಸೋಣ. ಹಾಗೆ ಇನ್ನೋರ್ವ ಹಿರಿಯರಾಗಿರ್ತಕ್ಕಂಥ ಕೆ.ಎನ್. ಶಿವಕುಮಾರ್ ಸರ್ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಶರಣ ಬಳಗವನ್ನ ಲೇಖಕರು ಜನ್ಮ ಜನ್ಮದ ಅನುಬಂಧ ಕೃತಿ ಅದು ಏನಾಯ್ತು ನಾವು ಓದಿದ ಇನ್ನೊಬ್ರು ಅಕ್ಕ ಸೌಭಾಗ್ಯ ಅಂತ ಅಲ್ಲಿರ್ತಕ್ಕಂಥ ಎಲ್ಲ ಬಳಗ ಕೃತಿಗಳನ್ನ ನೋಡ್ರಿ. ಒಂದು ದತ್ತಿ ಉಪನ್ಯಾಸದ ಜೊತೆಗೆ ಇಷ್ಟೆಲ್ಲ ಕೃತಿಗಳ ಬಿಡುಗಡೆ ಅದರ ಪರಿಚಯ ಉಪನ್ಯಾಸ ಇವೆಲ್ಲ ಎಲ್ಲಿ ನಡೀತಾವಂತ ನನಗಂತೂ ನಮ್ಮ ತಾಲೂಕಲ್ಲಿ ನಡೀತಾವಂದ್ರೆ ದೊಡ್ಡ ಅಂತ ಮಹಾನ್ ಸಾಹಿತಿಗಳನ್ನು ಕೊಟ್ಟಿರ್ತಕ್ಕಂಥ ನಾಡು ಇದು. ಅಂತಲ್ಲಿ ನಾವು ಜೀವಿಸ್ತಾ ಇರ್ತಕ್ಕಂತಹದ್ದು ನಿಜವಾಗ್ಲೂ ನಮ್ಮ ಪುಣ್ಯ ಅಂತ ನಾವು ಭಾವಿಸ್ತಾ ಇದು ನಡೆದು ಬಂದಿರತಕ್ಕಂತ ಒಂದು ವಿಚಾರವನ್ನ ಹೇಳೋದಕ್ಕೆ ಹೋದ್ರೆ ಬಹಳ ಇದೆ. ನಾಗಲಿಂಗಯ್ಯ ಮತ್ತು ಶ್ರೀ ನಾಗಲಿಂಗಯ್ಯ ಸರ್ ಮತ್ತು ಜಿ ಬಸಪ್ಪ ಅವರ ಒಂದು ನೇತೃತ್ವದಲ್ಲಿ 138 ಮಹಾಮನೆ ಕಾರ್ಯಕ್ರಮಗಳು ನಮ್ಮ ತಾಲೂಕಿನಲ್ಲಿ ನಡೆದಿದ್ದು ಅನ್ನೋದಕ್ಕೆ ಅದು ಬರೀ ಹೊಸಪೇಟೆಗಳು ಮಾತ್ರ ಅಲ್ಲ, ಹಳ್ಳಿ ಮನೆಗಳಲ್ಲಿ ಶರಣ ಸಾಹಿತ್ಯದ ವಚನದ ರಸದೂಟವನ್ನ ಅವರ ಒಂದು ಅಧ್ಯಕ್ಷತೆಯಲ್ಲಿ ನಮ್ಮ ತಾಲೂಕಿನ ಶರಣ ಸಾಹಿತ್ಯ ಪರಿಷತ್ತು 10 ಮಹಾಮನೆ ಕಾರ್ಯಕ್ರಮಗಳೆಲ್ಲ ನಡೆಸಿತ್ತು. ಇನ್ನು ಸೌಭಾಗ್ಯ ಮೇಡಮ್ ಅವರ ಅಧ್ಯಕ್ಷತೆಯಲ್ಲಿ 1 ವರ್ಷದಲ್ಲಿ ನಾವು 20 ಕಾರ್ಯಕ್ರಮಗಳನ್ನ ನಡೆಸಿದ್ದೇವೆ ಅನ್ನೋದಕ್ಕೆ ಎಲ್ಲರ ಮನೆಗಳಿಗೆ ಗುರು ಬಳಗಾಗಿರ್ತಕ್ಕಂಥ ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲರ ಹಿರಿಯರ ಒಂದು ಅನುಪಾಲನೆಯಲ್ಲಿ ನಡೆಯುತ್ತೆ. ನಾವು ನೀವೆಲ್ಲರೂ ಆ ಅನುಪಾಲನೆಯಲ್ಲಿ ನಡೀತಾ ಇಡೀ ರಾಜ್ಯಕ್ಕೆ ನಮ್ಮ ಶರಣ ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕ ಮತ್ತು ತಾಲೂಕಾ ಘಟಕಗಳು ಹೆಸರುವಾಸಿ ಆಗಲಿ ಅಂದ್ರೆ ಅಷ್ಟೊಂದು ಕಾರ್ಯಗಳನ್ನ ನಾವು ನೀವೆಲ್ಲರೂ ಸೇರಿ ಮಾಡೋಣ ಅನ್ನುವಂತ ಆಶಯದೊಂದಿಗೆ ನನಗೆ 2 ಮಾತು. ಪುಣ್ಯನಾಡು ಕನ್ನಡ ನಾಡು ಶರಣ ಸಾಹಿತ್ಯ ಪರಿಷತ್ತು ಇಂದು 158ನೇ ಮಹಾಮನೆ ಕಾರ್ಯಕ್ರಮದ ಸಂದರ್ಭದಲ್ಲಿ ಚಿತ್ತವಾಡಗಿ ಬೆಲ್ಲದ ಚೆನ್ನಪ್ಪ ಅವರನ್ನ ಸ್ಮರಿಸುತ್ತಾ ಅವರ ಭಾವಚಿತ್ರಕ್ಕೆ ಎಲ್ಲ ಗಣ್ಯಮಾನ್ಯರು ಪುಷ್ಪ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ತಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಆ ಅದಮ್ಯ ಚೈತನ್ಯಕ್ಕೆ ನಾವು ಗೌರವವನ್ನು ಸಲ್ಲಿಸೋಣ. ಇದೀಗ ಕಾರ್ಯಕ್ರಮದ ಉದ್ಘಾಟನೆಯನ್ನ ಹಿರಿಯರಾಗಿರ್ತಕ್ಕಂತಹ ಶ್ರೀ ಕೆ. ಗಂಗಾಧರಪ್ಪ ವೀರಶೈವ ಸಮಾಜದ ಮುಖಂಡರು ಸಸ್ಯಕ್ಕೆ ನೀರು ಉಣಿಸಿದ ಮುಖ್ಯ ಸಸ್ಯಕ್ಕೆ ನೀರು ಉಣಿಸುತ್ತಿದ್ದಾರೆ ತನ್ಮುಖವಾಗಿ ಉದ್ಘಾಟನೆ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರ ಕರಸ್ಪರ್ಶದ ಹರ್ಷ ಈ ಸಂದರ್ಭದಲ್ಲಿ ಸಾಧ್ಯವಾಗಿದೆ. ಜೋರಾದ ಚಪ್ಪಾಳೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಮೆರಗನ್ನು ನೀಡೋಣ. ಕಾರ್ಯಕ್ರಮ ಈ ಒಂದು ಸುಸಂದರ್ಭದಲ್ಲಿ ಕಾರ್ಯಕ್ರಮ ಉದ್ಘಾಟನೆಗೊಂಡಿದೆ. ಹಸಿರು ಸಸ್ಯಕ್ಕೆ ಸಮೃದ್ಧಿಯಲ್ಲಿ ಮಾಡ್ತಾ ಇದ್ದೀನಿ ಸರ್ ದತ್ತಿ ಉಪನ್ಯಾಸ. ಎಲ್ಲ ಗಣ್ಯಮಾನ್ಯರಿಗೆ ಹಾಗೂ ಶರಣ ಸಾಹಿತ್ಯ ಪರಿಷತ್ತಿನಲ್ಲಿ ದತ್ತೆ ನಿಧಿಗಳನ್ನು ಇಡುವುದರ ಮೂಲಕ ನನ್ನ ಊರಿನ
ನನ್ನ ಹಿರಿಯರ ವಿಶೇಷ ಪರಿಚಯ ಕಾರ್ಯಕ್ರಮ. ನಾನು ಓದಿದಂತಹ ವಿಜಯನಗರ ಕಾಲೇಜಿನ ನನ್ನ ಗುರುಗಳಿಗೂ ಹಾಗೂ ಅಕ್ಕನ ಬಳಗವನ್ನು ಅತ್ಯಂತ ಸಮರ್ಪಕವಾಗಿ ನಡೆಸಿದಂತಹ ಗಂಗಾಧರೆಯ ದಂಪತಿಗಳಿಗೂ ಹಾಗೂ ಕರ್ನಾಟಕ ಏಕೀಕರಣ ಅಂದ ತಕ್ಷಣ ನೆನಪಾಗೋದು ರವೀಂದ್ರನಾಥ್ ಸಾಧು. ಆಮೇಲೆ ಚಂದ್ರಶೇಖರ್ ರೋಣದಮಠ ಅವರು ಜನ್ಮ ಜನ್ಮದ ಅನುಬಂಧ ಅನ್ನುವಂತಹ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಬೆಲ್ಲದ ಚೆನ್ನಪ್ಪನವರ ದತ್ತಿನಿಧಿ ಕಾರ್ಯಕ್ರಮ, ಅವರ ಬಗ್ಗೆ ಉಪನ್ಯಾಸ, ನಾನು ಇಲ್ಲಿ ನಿಂತು ಮಾತಾಡುವಂತಹದ್ದು, ಅದು 158ನೇ ಮಹಾಮನೆ, ಎಲ್ಲವೂ ಜನ್ಮ ಜನ್ಮದ ಅನುಬಂಧ. ಈ ಸಂದರ್ಭದಲ್ಲಿ ಚಂದ್ರಶೇಖರ್ ರೋಣದಮಠ ಅವರು ಈ ಕರೋನಾ ಸಂದರ್ಭದಲ್ಲಿ ಪಡೆದಷ್ಟು ಪ್ರಶಸ್ತಿ ಯಾವ ಕವಿಯೂ ಪಡೆದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಆನ್ಲೈನ್ ಮೂಲಕ ಕೂತಲ್ಲೇ ಕವನಗಳನ್ನು ಬರೆಯುವುದರ ಮೂಲಕ ಅವರು ನಾಡಿನ ಉದ್ದಗಲಕ್ಕೂ ಪರಿಚಯವಾದಂತಹ ನನ್ನ ಊರಿನ ಒಬ್ಬ ಹಿರಿಯರು. ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತು ವಿಜಯನಗರ ಜಿಲ್ಲೆ, ಶರಣ ಸಾಹಿತ್ಯ ಪರಿಷತ್ತು ಕದಳಿ ಮಹಿಳಾ ವೇದಿಕೆ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ಸಹಕಾರರ ಸಂಘ ವಿಜಯನಗರ ಜಿಲ್ಲಾ ಘಟಕ, ಎಲ್ಲ ಸಂಘಟನೆಗಳು ಸೇರಿ, ಎಲ್ಲ ಮನಸ್ಸುಗಳು ಸೇರಿ, ಎಲ್ಲ ಮನಸ್ಸುಗಳು ಒಂದೆಡೆ ಸೇರಿದಾಗ ಮಾತ್ರ ಅದು ಮಹಾಮನೆ ಆಗ್ಲಿಕ್ಕೆ ಸಾಧ್ಯ. ಆ ಮಹಾಮನೆಯನ್ನ ಅತ್ಯಂತ ಪ್ರೀತಿಯಿಂದ, ಅಂತಃಕರಣದಿಂದ ಹೋಳಿಗೆ ಊಟ ಹಾಕಿಸೋದ್ರ ಮೂಲಕ ಶರಣ ಚಿಂತನೆಗಳನ್ನು ನಡೆಸಿದಂತಹ ಪರಮ ಪೂಜ್ಯರಾದಂತಹ ನಾಗಲಿಂಗಪ್ಪ ಅವರಿಗೂ, ಬಸಪ್ಪ ಸಾರ್ ಅವರಿಗೂ, ನಾನು ಅವ್ರಿಗೆ ಮಾವ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ, ಜಗಳರು ಸರ್, ನಮ್ಮ ಅಡುಗೆ ಓಡಾಡಿದ್ದು ಆಡಿದ್ದು ಎಲ್ಲ ಬೆಲ್ಲದ ಚೆನ್ನಪ್ಪನವರ ಮನೆಯಲ್ಲಿ ಅನ್ನುವಂಥದ್ದು ಮಾತ್ರ ಬಹಳ ವಿಶೇಷ. ಇಂತಹ ಸಂದರ್ಭದಲ್ಲಿ ಚೆನ್ನಪ್ಪ ತಾತ ಅಂತಿದ್ದೀವಿ ನಾವು ಅವರಿಗೆ. ನಾವು ಮೊದಲು ಬೆಲ್ಲದ ಚೆನ್ನಪ್ಪ ತಾತನವರ ಮನೆಯೊಳಗ ಓದೋ ಹುಚ್ಚು ಹಚ್ಚಿದವರು ನಮ್ಮ ಬೆಲ್ಲದ ಚೆನ್ನಪ್ಪನವರು ಮಕ್ಕಳಿಗೆ. ಅವ್ರಿಗೆ ಯಾವಾಗಲೂ ಕೂಡ ಎಷ್ಟು ಶಿಸ್ತಿನ ಸಿಪಾಯಿ ಆಗಿದ್ರು ಅಂತಂದ್ರೆ, ಅವರ ಸಾಮಾಜಿಕ ನಿಲುವಿನ ಬಗ್ಗೆ ನನಗೆ ಮಾತಾಡಲಿಕ್ಕೆ ನಾನು ಒಟ್ಟಾರೆ ಒಂದು 2 ತಾಸು 2.5 ತಾಸು ಮಾತಾಡ್ಲೇನು ಸಾರ್ ಅಂತ ಕೇಳಿದೆ ನಮ್ಮ ರವೀಂದ್ರನಾಥ್ ಸಾರ್ನ. ದಯವಿಟ್ಟು ಆ ಸಾಹಸ ಮಾಡಬೇಡ, ಒಂದು ರೇಡಿಯೋ ಚಿಂತನೆ ಒಂದು 5 ನಿಮಿಷ ಮಾಡಿಬಿಡ್ಲ, 3 ನಿಮಿಷ 50 ಸೆಕೆಂಡ್ ಚಿಂತನೆ ಮುಗಿದು ಹೋಗ್ಬಿಡು, ಅದು ಬೇಡ ಅಂದ್ರು. ಒಂದು 10 ನಿಮಿಷ ಮಾತಾಡ್ಲಿ. ಯಾಕೆ ಅಂತಂದ್ರೆ ಪುರುಸಕ್ತಿ ಇಲ್ಲದ ಯುಗದೊಳಗ ಇಂತಹ ಕಾರ್ಯಕ್ರಮಗಳು ನಡೆಯೋದೇ ಅಪರೂಪ. ಇನ್ನು ಕಲ್ಮಟೇಶ್ವರನ ದೇವಸ್ಥಾನ ಆಗಿರ್ಬೋದು, ಅಲ್ಲಿ ಕಲ್ಮಟೇಶ್ವರನ ಜಾತ್ರೆಗೆ ಮೆರುಗು ಕೊಟ್ಟಂಥವರೇ ಅವರು. ಅಲ್ಲಿ ಅಯ್ಯಚಾರ ಆಗಿರ್ಬೋದು, ಆಮೇಲೆ ನಾಟಕಗಳಿಗೆ ಹುರಿದುಂಬಿಸಿ ಅದು ಬಯಲಾಟ ಆಗಿರ್ಬೋದು, ಅದಕ್ಕೆಲ್ಲ ಪ್ರೇರಣಾಕರ್ತರು ಆ ಮನೆಗೆ ಇಬ್ಬರು, ನಾನು ಮತ್ತು ಮಲ್ಸೆಟ್ರು ಅವ್ರಿಗೆ ಬಿಡುವಿದ್ದಾಗಲ್ಲ ಮಲ್ಸೆಟ್ರು ಬರ್ತಿದ್ರು ಆ ಮನೆಗೆ. ಆ ಮಲ್ಸೆಟ್ರನ್ನ ಎಷ್ಟು ನೆನೆಸಿದ್ರು ಕಡಿಮೆನೆ. ಅವ್ರ ಮನೆಗೆ ಯಾವ್ದಾದ್ರು ಹುಟ್ಟಿದ ಹಬ್ಬ ಆಯ್ತು ಅಂತಂದ್ರೆ ನಮ್ಮ ಮನೆಗೆ ಹಾರ್ಮೋನಿಯಂ ಪೆಟ್ಟಿಗೆ ತಗೊಂಡೋಗಿ ಅವ್ರ ಮನೆಗೆ ಇಡಬೇಕು. ನಾವು ಒಬ್ರು ನಮ್ಮ ಹುಡುಗರು ನಮ್ಮ ಇವರು ಪ್ರಮೋದಯ್ಯರ ಮಗ ರವಿ ಅಂತಿದ್ದ, ಪ್ರಮೋದಯ್ಯನರು ಇರ್ತಿದ್ರು. ಆಮೇಲೆ ಇವರೆಲ್ಲರೂ ಬಂದು ತಬಲಾ ಬಾರಿಸ್ಬೇಕು, ಆ ಹಾಡು ವಚನ ಸಾಹಿತ್ಯನ ಹಾಡ್ಬೇಕಲ್ಲಿ. ವಚನ ಸಾಹಿತ್ಯ ಹಾಡಿದ್ರೆ ದೀಪ ಆರಿಸ್ತಿದ್ದಿಲ್ಲ ಅವರು, ದೀಪ ಆರಿಸಬಾರ್ದು ಅಂತ ಹೇಳಿ ದೇವ್ರ ಮುಂದೆ ಆ ದೀಪ ಇಟ್ಟು ಅದಕ್ಕೆ ಬೆಲ್ಲ ಮತ್ತು ನೀರನ್ನ ಕೊಡುವಂತಹ ವ್ಯವಸ್ಥೆಯನ್ನ ಮಾಡ್ತಿದ್ರು ಬೆಲ್ಲದ ಚೆನ್ನಪ್ಪ. ಆ ಅಂತಃಕರಣ ಅವರಲ್ಲಿ ಇತ್ತು ಅನ್ನುವಂತ. ಹಾಗೇನೆ ಮಲ್ಸೆಟ್ರಿಗೂ ಮತ್ತು ಬೆಲ್ಲದ ಚೆನ್ನಪ್ಪ ಅವರಿಗೂ ಒಂದು ಅವಿನಾಭಾವ ಸಂಬಂಧ. ಯಾವುದೇ ವಿಷಯಗಳನ್ನ ಅತ್ಯಂತ ಕುಲಂಕುಷವಾಗಿ ಅವರು ಮಾತಾಡ್ತಿದ್ರು. ಅವ್ರು ಮಾತಾಡ್ತಾ ಇವ್ರದೊಂದು ದಾಖಲೆ ಮಾಡಬೇಕು ಅನ್ನುವಂತಹ ದೃಷ್ಟಿ ಒಳಗೆ ಅವರಿಗೆ ಅವ್ರ ಹತ್ರ ತೆಗೆದಂತೆ ಎಲ್ಲ ವಿಷಯಗಳನ್ನ ಬರ್ಕೊಂಡು ಒಂದು ಸಣ್ಣ ಪುಸ್ತಕವನ್ನ ಅವರು ಹೊರಗಡೆ ತಂದ್ರು. ಆ ಸಣ್ಣ ಪುಸ್ತಕವನ್ನ ಹೊರಗಡೆ ತಂದಂತ ಮಲ್ಸೆಟ್ರು ಅವ್ರ ಬಗ್ಗೆ ಅನೇಕ ಕವನಗಳನ್ನು ಬರೆದರು. ಅವರು ಬರೆದಂತ ಕವನಗಳಿಗೆ ನಾವು ಟ್ಯೂನ್ ಮಾಡಿ ಹಾಡಿದೀವಿ ಕೂಡ. ನಮ್ಮ ಬಸವರಾಜ ಮಲ್ಸೆಟ್ರು ಮಾಡಿದಂತಹ ಕೆಲಸ ಬಹಳ ದೊಡ್ಡದು. ಅವರು ನನಗೆ ಗುರುಗಳು ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಬೆಲ್ಲದ ಚೆನ್ನಪ್ಪನವರು ಮಾಡಿದಂತಹ ಸಾಮಾಜಿಕ ನಿಲುವು, ಸಾಮಾಜಿಕ ಕ್ರಾಂತಿ ಹೇಗಿತ್ತು ಅಂತಂದ್ರೆ, ಅದು ನಾಗನಗೌಡರು ಆಗಿರ್ಬೋದು, ಅವ್ರ ಮೇಲೆ ಅತ್ಯಂತ ಪರಿಣಾಮ ಬೀರಿದಂಥವ್ರು ಅಂತಂದ್ರೆ ಹರ್ಡೇಕರ್ ಮಂಜಪ್ಪ ಅವರು, ಆಮೇಲೆ ನಮ್ಮ ನಾಗನಗೌಡರು, ಇವರೆಲ್ಲ ಒಂದು ಬಳಗ ಇತ್ತು.
ಆಮೇಲೆ ಪತ್ಕೊಂಡಿ ನಮ್ಮ ಗುರುನಾಥಪ್ಪ ಅವರು, ಇವರೆಲ್ಲರ ಒಂದು ಸಂಪರ್ಕದಿಂದ ಅವರು ನಮ್ಮ ಸಕ್ಕರೆ ಕಾರ್ಖಾನೆಗೆ ಒಂದು ವಿಶೇಷತೆಯನ್ನು ತಂದುಕೊಟ್ಟರು. ಇಡೀ ನಮ್ಮ ಹೊಸಪೇಟೆ ಮಾಡಬೇಕು ಅಂತಕ್ಕಂಥ ಸಂಕಲ್ಪ ಮಾಡಿದವರಲ್ಲಿ ಮೊದಲಿಗರು ನಮ್ಮ ಚೆನ್ನಪ್ಪನವರು. ಇಡೀ ಕೃಷಿ ಪ್ರಪಂಚವನ್ನ ಅತ್ಯಂತ ಶ್ರೀಮಂತಗೊಳಿಸಬೇಕು. ಕೃಷಿಕ ಇವತ್ತು ರೈತ ಬಂದಾನೆ ಅಂತಂದ್ರೆ ಅವ್ರಿಗೆ ಏನೋ ಒಂಥರ ಸಂಭ್ರಮ, ನಿತ್ಯ ಸಂಭ್ರಮ ಅವರಿಗೆ. ಅವನಿಗೆ ರೈತರ ಕರೆದು ಇವತ್ತೇನು ಎಷ್ಟು ಒಂದು ಎಕರೆಗೆ ಎಷ್ಟು ಟನ್ ಕಬ್ಬು ಬೆಳೆದೆ ನೀನು? ಇಲ್ಲ 50 ಟನ್ ಅಂತಿಸತ್ತೆ. ಇಲ್ಲ ಜಾಸ್ತಿ ಬೆಳಿಬೇಕು, ಇನ್ನೂ ಜಾಸ್ತಿ ಬೆಳಿಬೇಕು. ಸಗಣಿ ಗೊಬ್ಬರನ ಸಾವಯವ ಗೊಬ್ಬರಗಳನ್ನ ಸಾವಯವ ಬೇಸಾಯವನ್ನು ಮಾಡಬೇಕು. ಆಮೇಲೆ ಅಂತರ ಬೆಳೆಗಳನ್ನ ಬೆಳಿಬೇಕು. ಆಮೇಲೆ ಯಾವುದೇ ಕ್ರಿಮಿನಾಶಕಗಳನ್ನು ಹೆಚ್ಚು ಬಳಸದೆ ನಾವು ಆ ಬೆಳೆಯನ್ನು ಬೆಳಿಬೇಕು. ಅದು ತೋಟಗಾರಿಕೆ ಆಗಿರ್ಬೋದು, ಆಮೇಲೆ ಈ ನೆಲ್ಲ ಆಗಿರ್ಬೋದು. ಆಮೇಲೆ ಒಂದು ಹೊಸಪೇಟೆಗೆ ಕಬ್ಬು ಬೆಳೆಗಾರರಲ್ಲಿ ಒಂದು ವಿಶೇಷವಾದಂತಹ ಒಂದು ಕಬ್ಬು ಬಂತದ್ದು 94 ಅನ್ನುವಂಥದ್ದು ಒಂದು ತಳಿಯದು ಕಬ್ಬು. ಆ ಕಬ್ಬನ್ನ ವಿಶೇಷವಾಗಿ ಪರಿಚಯ ಮಾಡಿದರು. ಕಲ್ಮಟೇಶ್ವರನ ಗುಡಿ ಒಳಗೆ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿ ಆ ಕಬ್ಬಿನ ಬಗ್ಗೆ ರೈತರಿಗೆಲ್ಲ ತಿಳುವಳಿಕೆ ಕೊಟ್ಟು ಅವತ್ತು ಅಲ್ಲಿ ವಿಶೇಷ ಅನ್ನದಾಸೋಹ ಕಾರ್ಯಕ್ರಮವನ್ನ ಏರ್ಪಡಿಸಿ ಹಿರಿಯ ರೈತರಿಗೆ ಗೌರವಿಸುವಂತಹ ಕೆಲಸವನ್ನ ಬೆಲ್ಲದ ಚೆನ್ನಪ್ಪ ಅವರು ಮಾಡಿದರು. ಹಾಗೆ ಆಗಿನ ಕಾಲಕ್ಕೆ ಈ ಕಾಲರ ಅನ್ನುವಂತಹದ್ದು ಬಂದು, ಪ್ಲೇಗ್ ಅನ್ನುವಂತಹದ್ದು ಬಂದು ಬಹಳಷ್ಟು ಸಮಾಜವನ್ನ ಹದಗೆಡಿಸಿತು, ವಾತಾವರಣವನ್ನ ಹದಗೆಡಿಸಿತು. ಅಂತಹ ಸಂದರ್ಭದಲ್ಲಿ ಅವರು ಮಾಡಿದಂತಹ ಕೆಲಸ ಇಡೀ ಸಮಾಜವನ್ನು ಒಂದುಗೂಡಿಸುವಂತಹ ಕೆಲಸ. ಆಸ್ಪತ್ರೆಗೆ ಆಗಿನ ಕಾಲಕ್ಕೆ ಅವರು ಒಂದು 2 ಲಕ್ಷ ರೂಪಾಯಿಗಳನ್ನ ಕೊಟ್ಟರು, ದೇಣಿಗೆಯಾಗಿ ಕೊಟ್ಟರು. ಆಗ ಕೊಟ್ಟಿದ್ದನ್ನ ಯಾರಿಗೆ ಕಾಲರ ಬಂದದೆ ಅಂತಂದ್ರೆ ಸಾಕು, ಅದನ್ನ ಆತ್ಮಸ್ಥೈರ್ಯ ತುಂಬಿ ನಿನಗೇನು ಆಗಿಲ್ಲ ಅನ್ನುವಂತಹ ನಿಟ್ಟಿನೊಳಗೆ ಅವರು ಸಂತೈಸ್ತಾ ಇದ್ದದ್ದು ಮಾತ್ರ ಸಾಯುವಂತವನ್ನು ಕೂಡ ಬದುಕಿಸಿ ಬಿಡ್ತಿದ್ರು. ಅಂತಹ ಶಕ್ತಿ ಅವರಲ್ಲಿ ಇತ್ತು. ಆಮೇಲೆ ಅವರು ದಿವಸ ಗಂಟೆ ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಈಗ ನಾವು ಪೂಜೆ ಮಾಡ್ಲಕ್ಕೆ ದೇವ್ರ ಮನೆಗೆ ಹೋಗೋದೇ ಇಲ್ಲ. ಒಂದೇ ಒಂದು ಸೆಕೆಂಡ್ ಪ್ಯಾಂಟ್ ಶರ್ಟ್ ಹಾಕೊಂಡು ಹೋಗಿ ಕೈ ಮುಗಿದು ಹೋಗ್ಬಿಡ್ತೀವಿ. ಆದ್ರೆ ಬೆಲ್ಲ ಚೆನ್ನಪ್ಪನವರ ದೇವರ ನಿಲುವು ಹೇಗಿತ್ತು ಅಂತಂದ್ರೆ, ಅವರು ಅದ್ಭುತವಾಗಿ ಅವರು ಆ ಪೇಟ ಬಿಚ್ಚಿ ಬರೆ ಮೇಲೆ ಕುತ್ಕೊಂಡು ವಿಭೂತಿ ಹಚ್ಕೊಂಡ್ರು ಅಂತಂದ್ರೆ ಪುಟ್ಟರಾಜ್ ಗವಾಯಿಗಳು ನನಗೆ ನೆನಪಾಗ್ತಿದ್ರು. ಸಿದ್ಧಗಂಗಾ ಮಠದ ಶಿವಕುಮಾರ್ ಶಿವಾಚಾರ್ಯ ಗುರುಗಳು ನನಗೆ ನೆನಪಾಗ್ತಿದ್ರು. ಅಂತ ಅದ್ಭುತವಾದಂತಹ ಶಕ್ತಿ, ಅಂತ ಅದ್ಭುತವಾದಂತಹ ಒಂದು ಕ್ರಾಂತಿ ಅವರಲ್ಲಿ ಇತ್ತು. ಯಾರೆಂಬ ಶತ್ರು ಬಂದ್ರು ಕೂಡ ಆ ಶತ್ರುವನ್ನು ಗೆಲ್ಲುವಂತಹ ಶಕ್ತಿ ಮಾತ್ರ ಆಧ್ಯಾತ್ಮಿಕತೆ, ಪ್ರಾರ್ಥನೆಗೆ ಇದೆ ಅನ್ನುವಂತಹ ಮಾತನ್ನ ಬಹಳ ಪ್ರೀತಿಯಿಂದ ಬೆಲ್ಲದ ಚೆನ್ನಪ್ಪ ಅವರು ಹೇಳೋದಕ್ಕೆ ಇಷ್ಟಪಡ್ತಿದ್ರು. ಇಂತಹ ಸಂದರ್ಭದೊಳಗೆ ಯಾರೇ ಬರಲಿ ಆ ಮನೆಗೆ, ಆ ಊರಿಗೆ ಚಿತ್ರವಾಡಿಗೆಗೆ ಯಾರೇ ಬಂದ್ರು ಬೆಲ್ಲ ಚೆನ್ನಪ್ಪನವರ ಆತಿಥ್ಯ ಇರಲೇಬೇಕು. ಅವ್ರ ಮನೆಯೊಳಗೆ ಊಟ ಹಾಕ್ಬೇಕು. ಯಾರೇ ಸ್ವಾಮಿಗಳು ಬಂದ್ರು ಅಲ್ಲಿ ಪಾದ ಪೂಜೆ ಹಾಕಬೇಕು. ಆ ಟೈಮಿಗೆ ಯಾರೇ ಬಂದ್ರು ಕೂಡ ಅಲ್ಲಿ ಎಲ್ಲ ರೀತಿಯ ದಾಸೋಹಗಳು ನಡೆಯಬೇಕು. ಇಂತಹ ಸಂದರ್ಭದೊಳಗೆ ಹೊಸಪೇಟೆಗೆ ನಮ್ಮ ಸಕ್ಕರೆ ಕಾರ್ಖಾನೆ ಇಷ್ಟು ವರ್ಷಗಳ ಕಾಲ ನಡೆದು ಅದಕ್ಕೊಂದು ಅದು ಇವತ್ತು ಅಂತ್ಯ ಕಂಡದದು. ಆದರೆ ಅದು ಒಂದು ಕಾಲಕ್ಕೆ ಆ ಸಕ್ಕರೆ ಕಾರ್ಖಾನೆ ರೈತರಿಗೆ ಹೇಗಿತ್ತು ಅಂತಂದ್ರೆ ಒಂಥರ ಧ್ರುವ ತಾರೆ ಅಂತಿತ್ತು ಅನ್ನುವಂಥ ಮಾತು ಮಾತ್ರ ಸತ್ಯ. ಆಮೇಲೆ ಸರ್ಕಾರಿ ಗೊಬ್ಬರಗಳನ್ನು ಹೆಚ್ಚು ಬಳಸಬಾರ್ದು, ಸಗಣಿ ಗೊಬ್ಬರವನ್ನು ಬಳಸಬೇಕು, ಹೈನುಗಾರಿಕೆಯನ್ನು ಬೆಳೆಸಬೇಕು ಅಂತ ಹೇಳಿ ಬೆಲ್ಲದ ನಮ್ಮ ಜೋಳದ ಚೆನ್ನಪ್ಪ ಅವ್ರ ಮನೆಯೊಳಗೆ ಈ ಜವಾರಿ ಎಮ್ಮೆಗಳನ್ನು ಕಟ್ಟಿದ್ರು. ಆಮೇಲೆ ಜವಾರಿ ಆಕಳುಗಳನ್ನು ಕಟ್ಟಿದ್ರು. ನಿತ್ಯ 1 ತಂಬಿಗೆ ಹಾಲನ್ನ ಕಲ್ಮಟೇಶ್ವರನ ಸಾನ್ನಿಧ್ಯಕ್ಕೆ ಕಳಿಸಿ ಅಲ್ಲಿ ಅಭಿಷೇಕ ನಡೀತಿರ್ಬೇಕು, ಈ ಮನೆಯೊಳಗೆ ಪೂಜೆ ನಡೀತಿರ್ಬೇಕು. ಅಂಥ ವ್ಯವಸ್ಥೆಯನ್ನ ಬೆಲ್ಲದ ಚೆನ್ನಪ್ಪ ಅವರು ಮಾಡಿದ್ರು. ಇವತ್ತು ಉಳ್ಳಾಗಡ್ಡೆ ಕಲ್ಮಟಪ್ಪ ಅವರ ಮನೆತನ ಅಂತ ನಾವೇನು ಹೇಳ್ತೀವಿ, ಆ ಉಳ್ಳಾಗಡ್ಡೆ ಕಲ್ಮಟಪ್ಪ ಅವರ ಮನೆತನ. ಹಾಗೆ ನಮ್ಮ ಮಹಾಂತಪ್ಪನವರಿದ್ರು. ಆ ಮಹಾಂತಪ್ಪನವರಾಗ್ಲಿ, ಉಳ್ಳಾಗಡ್ಡೆ ಕಲ್ಮಟಪ್ಪ ಅವರ ಫ್ಯಾಮಿಲಿ ಆಗ್ಲಿ, ಆಮೇಲೆ ನಮ್ಮ ಊರಿನ ಹಿರಿಯರು, ಅದು ಮೋದಿನ್ ಸಾಬ್ ಇರ್ಬೋದು, ಅಬ್ದುಲ್ ಸಾಬ್ ಇರ್ಬೋದು, ಗೋವಿಂದ ಗೌಡರು ಇರ್ಬೋದು, ಹನುಮಂತ ಭಟ್ರೆ ಇರ್ಬೋದು, ಯಾರೇ ಇರ್ಬೋದು, ಅವರೆಲ್ಲರೂ ಬೆಲ್ಲದ ಚೆನ್ನಪ್ಪ ಅವರ ಕಟ್ಟೆಗೆ ಬಂದು ಕೊಡ್ತಿದ್ರು. ಅಲ್ಲಿ ಏನಾದ್ರೂ ಅನ್ಯಾಯ ಆದ್ರೆ ಎಲ್ಲರದ್ದು ಮಾತುಗಳು ಕೇಳಿ ಚೆನ್ನಪ್ಪರೇ ನೀವು ಹೇಳ್ರಿ ಅಂತಂದಾಗ ಅತ್ಯಂತ ಸಮಂಜಸವಾದಂತಹ ನ್ಯಾಯವನ್ನ ಅವರು ಕೊಡ್ತಿದ್ರು. ಆ ಜನ ಕೂಡ ಹಾಗೆ ಇದ್ರು. ಚೆನ್ನಪ್ಪ ಅವ್ರು ಹೇಳೋದಂದ್ರೆ ಮುಗಿಸೋತು ಅಂತ ತೀರ್ಮಾನ. ಅಲ್ಲಿ ಹೆಚ್ಚು ಅಂತಂದ್ರೆ ನೀವು ನಂಬ್ತಿರೋ ಬಿಡ್ತಿರೋ, ಚಿತ್ತವಾಡಿಗೆಗೆ ಮೊದಲು ಪೊಲೀಸ್ ಸ್ಟೇಷನ್ನೇ ಇದ್ದಿಲ್ಲ. ಅಲ್ಲಿ ಈ ದರ್ಗಾಗಳ ಒಂದು ಈ ರಂಜಾನ್ ಬಂತಂತಂದ್ರೆ ಇವರೆಲ್ಲರೂ ಅವ್ರ ಮನೆಯೊಳಗೆ ಕುತ್ಕೊಂಡು ಆ ಶಾವಿಗೆ ಪಾಯಸ ಕುಡಿತಿದ್ರು. ಅವ್ರಿಗೆ ಇವತ್ತೆಲ್ಲ ನಮ್ಮವ್ರು ಹಿರಿಯರು ಬರ್ತಾರೆ ಅಂತ ಹೇಳಿ ಆ ಮುಸ್ಲಿಂ ಜನಾಂಗದವರು ಆ ಶಾವಿಗೆ ಪಾಯಸ ಮಾಡಿ ಅವರಿಗೆ ಲೋಟದಲ್ಲಿ ತಂದು ಇಡ್ತಿದ್ರು. ಸಕ್ಕರೆ ಕಡಿಮೆ ಹಾಕಿದೆ, ಸಕ್ಕರೆ ಜಾಸ್ತಿ ಹಾಕಿದೆ, ಇನ್ನೂ ನಮ್ಗೆ ಸಕ್ಕರೆ ಬೇಕು, ಇನ್ನೂ ಹಾಲು ಹಾಕ್ಬೇಕಾಗಿತ್ತು ಅನ್ನೋ ಚರ್ಚೆ ಒಳಗೆ 2 ಲೋಟ 3 ಲೋಟ ಹಾಲು ಕುಡಿತಿದ್ರು, ಪಾಯಸ ತಿಂತಿದ್ರು ಅವರು. ಆಮೇಲೆ ಅವರು ಎಷ್ಟು ಆರೋಗ್ಯಕರವಾಗಿ ಮಾತಾಡ್ತಿದ್ರು ಗೊತ್ತಾ. ಅಷ್ಟು ಆರೋಗ್ಯ, ಮಕ್ಕಳಿಗೆ ಯಾವ ರೀತಿ ಸಂಸ್ಕಾರ ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ಸಣ್ಣ ಸಣ್ಣ ಚಿಂತನೆಗಳನ್ನ ಹೇಳೋದ್ರ ಮೂಲಕ ಅದರಲ್ಲಿಯೂ ಸ್ಥಳದೊಳಗೆ ನಾಗನಗೌಡರ ಹೆಸರೊಳಗೆ ಅವರ ಬೆಲ್ಲದ ಚೆನ್ನಪ್ಪ ಅವರ ಅಧ್ಯಕ್ಷತೆಯೊಳಗೆ ಆ ರೈತ ಭವನ ನಿರ್ಮಾಣ ಆಯಿತು. ಎಷ್ಟೋ ಬಡ ಕಲ್ಯಾಣಗಳು ಎಷ್ಟು ನಡೆದು ಅಂತಂದ್ರೆ, ನಾವು ರೈತರಿಗೆ ಅಂತ ನೀವು ಅದನ್ನ ಮಾಡಿರಿ,
ಆಗಿನ ಕಾಲ ತುಂಬಾ ಕಡಿಮೆ ಇರ್ತದೆ. ಅಷ್ಟನ್ನೇ ನಮ್ಮವರಿಗೆ ಕೊಡ್ಲಕ್ಕೆ ಆಗ್ತಿರ್ಲಿಲ್ಲ. ಹೋಗಿ ಚೆನ್ನಪ್ಪರು ಹೇಳ್ಯಾರ ಮಾಡೋ ಅಂತ ಹೇಳಿದ್ರೆ ಅವರಿಗೆ ಕಾಲುಂಗ್ರ, ಮಾಂಗಲ್ಯ ಇವನ್ನೆಲ್ಲವನ್ನು ಕೊಟ್ಟಿದ್ದು ನಾವು ನೋಡಿದ್ವಿ. ಆಮೇಲೆ ಅವರಿಗೆ ಪಾತ್ರಿ ಸಾಮಾನುಗಳಾಗಿರ್ಬೋದು, ಅವರಿಗೆ ಬಟ್ಟೆಗಳಾಗಿರ್ಬೋದು, ಇವನ್ನೆಲ್ಲವನ್ನು ಕೊಟ್ಟಂತಹ ಕೀರ್ತಿ ಬೆಲ್ಲದ ಚೆನ್ನಪ್ಪ ಅವರಿಗೆ ಸಲ್ಲಬೇಕು ಅಂತಕ್ಕಂತಹ. ಇನ್ನ ವಿಜಯನಗರ ಕಾಲೇಜ್ ವೀರಶೈವ ವಿದ್ಯಾವರ್ಧಕ ಸಂಘಕ್ಕೆ ಅವರು ಒಂದು ಸತ್ಯ ಅಧ್ಯಕ್ಷರಾಗ್ತಾರೆ. ಅಧ್ಯಕ್ಷರಾದಾಗ ಇಡೀ ವೀರಶೈವ ವಿದ್ಯಾವರ್ಧಕ ಸಂಘಕ್ಕೆ ಒಂದು ಹೊಸ ಸ್ಪರ್ಶವನ್ನು ಕೊಡ್ತಾರೆ. ಹೊಸ ಅಲೆ ಬರಬೇಕು, ಹೊಸತನ ಇಲ್ಲಿ ಹೇಳಬೇಕು, ಹೊಸದನ್ನು ಮಾಡಬೇಕು. ನಮ್ಮ ಶರಣ ಸಾಹಿತ್ಯ, ನಮ್ಮ ಶರಣ ಸಮಾಜ, ನಮ್ಮ ಶರಣ ಬಂಧುಗಳು ಅಂತಂದ್ರೆ ಅನ್ನದಾಸೋಹ ಜ್ಞಾನದಾಸೋಹ, ಅನ್ನದಾಸೋಹ ಜ್ಞಾನದಾಸೋಹ ಎಲ್ಲಿ ಅದನ್ನು ಅಲ್ಲಿ ಶರಣರಿದ್ದಾರೆ ಎನ್ನುವಂತಹ ಮಾತನ್ನ ಪದೇ ಪದೇ ಅವ್ರ ಭಾಷಣಗಳಲ್ಲಿ ಮಾತುಗಳಲ್ಲಿ ಹೇಳ್ತಿದ್ರು. ಅವ್ರಿಗೆ ಎಷ್ಟು ಟೀ ಕುಡಿದ್ರು ಕಡಿಮೆ, ಎಷ್ಟು ನಾವು ಟಿಫನ್ ತಿಂದ್ರು ಕಡಿಮೆ. ಅಂತ ನಿಟ್ಟಿನ ಯಾರಾದ್ರೂ ಅಲ್ಲಿ ಬಯಲಾಟ ಆಡ್ತಿದ್ದಾರೆ. ಗಿರಿಜಾ ಕಲ್ಯಾಣ, ನಮ್ಮ ಮನಸ್ಸಿಟ್ಟು ಗಿರಿಜಾ ಕಲ್ಯಾಣ ಆಡಿಸಿದ್ರು ಒಂದ್ಸತ್ತೆ. ಅದರಲ್ಲಿ 62 ಜನ ಕಲಾವಿದರು ಭಾಗವಹಿಸಿದ್ರು. 62 ಜನ ಕಲಾವಿದರಿಗೆ ಅವ್ರ ಮನೆಯೊಳಗೆ ಕರೆಸಿ ಅವ್ರಿಗೆಲ್ಲ ಊಟಕ್ಕೆ ಹಾಕಿಸಿ ಎಲ್ಲರಿಗೂ ಕವರ್ನೊಳಗೆ ಅದು ಎಷ್ಟೆಷ್ಟು ಇಟ್ಟಿದ್ರೆ ಗೊತ್ತಿಲ್ಲ ಆ ಕವರ್ಗಳು ಕೊಟ್ಟು ಅವರಿಗೆ ವಸ್ತ್ರ ಕೊಟ್ಟು ಈ ಕಲಾ ಪ್ರಪಂಚವನ್ನ, ಈ ಕಲಾ ಸಿರಿಯನ್ನ ನಿರಂತರವಾಗಿ ಬೆಳೆಸ್ರಿ. ಬಯಲಾಟ ಈ ದಕ್ಷಿಣ ಕನ್ನಡದೊಳಗೆ ಯಕ್ಷಗಾನಗಳು ಹೇಗೋ ಈ ಭಾಗದೊಳಗೆ ಬಯಲಾಟಗಳು ಹಾಗೆ ಅಂತಕ್ಕಂಥದ್ದನ್ನ ಆ ಗಿರಿಜಾ ಕಲ್ಯಾಣವನ್ನ ನಾಡಿನುದ್ದಕ್ಕಂತ ಸಾಮಾಜಿಕ ಕಾರ್ಯಗಳಿಲ್ಲ ಅನ್ನುವಂಥದ್ದು. ಮೌನ ತಪಸ್ವಿಗಳಂತೆ ಇರ್ತಿದ್ರು. ಆ ರೇಡಿಯೋ ಆನ್ ಆಗಿದ್ರೆ ಆ ರೇಡಿಯೋ ಕೇಳ್ತೆ ಏನೋ ಬರೀತಿದ್ರು, ಏನೋ ಹೇಳುತ್ತಿದ್ರು. ಮಹಾತ್ಮ ಗಾಂಧೀಜಿಯವರ ಜೊತೆ ಕೂಡ ಅವರು ಮಾತನಾಡಿದಂಥವ್ರು. ರೈಲ್ವೆ ಸ್ಟೇಷನ್ ಬರಾಬರಕ್ಕೆ ಒಂದು ಹೋರಾಟಕ್ಕೆ ಮಹಾತ್ಮ ಗಾಂಧೀಜಿಯವರು ಈ ಬಂದಾಗ ರೈಲ್ವೆ ಸ್ಟೇಷನ್ಗೆ ಹೋಗಿ ತಾವು ಕಲೆಕ್ಟ್ ಮಾಡಿ 8,500 ರೂಪಾಯಿಗಳನ್ನ ಗಾಂಧೀಜಿಯವರಿಗೆ ಕೊಡ್ಲಿಕ್ಕೆ ಹೋದಾಗ ಗಾಂಧೀಜಿಯವರಂತೆ ಅದನ್ನ ಅವ್ರಿಗೆ ಕೊಡ್ರಿ, ಇದು ನಂದಲ್ಲ, ಅವ್ರಿಗೆ ಕೊಡ್ರಿ ಅಂತಂದಾಗ ಅವ್ರಿಗೆ ಕೊಟ್ಟು ಅದನ್ನ ಮುಂದೆ ಕಳಿಸಿದ್ರಂತೆ. ಅವ್ರನ್ನ ಒಂದು ಸತ್ತೆ ಬನ್ನಿಕಲ್ಲು ನಮ್ಮ BV ಬಸವರಾಜ್ ವಕೀಲರು ನೀವು ಕೇಳಿರ್ಬೋದು. ನಮ್ಮ ಮಲ್ಲಿಕಾರ್ಜುನ ಸೌಕಾರರು ಅಂತ ಹೇಳಿ ಬನ್ನಿಕಲ್ ಒಳಗಿದ್ದಾರೆ. ಅವ್ರ ಮನೆಗೆ ಮಹಾತ್ಮ ಗಾಂಧೀಜಿಯವರು ಬಂದಿದ್ದು, ಅಲ್ಲಿ ಬೆತ್ತವನ್ನು ಬಿಟ್ಟಿದ್ದು, ಅಲ್ಲಿ ಗಡಿಯಾರವನ್ನು ಬಿಟ್ಟಿದ್ದು, ತಾಮ್ರ ಶಾಸನವನ್ನು ಬಿಟ್ಟಿದ್ದು, ಇವತ್ತಿಗೂ ಕೂಡ ನಾವು ಅದನ್ನ ಅಲ್ಲಿ ಅವ್ರ ಮನೆಯೊಳಗೆ ನೋಡಬಹುದು ಅನ್ನುವಂತಹದ್ದು ಕೂಡ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಬೆಲ್ಲದ ಚೆನ್ನಪ್ಪನವರು ಅನೇಕ ಹೋರಾಟಗಳನ್ನು ಮಾಡಿದರು. ಅನೇಕ ಸಾಹಿತ್ಯಕ್ಕಂತ ಅವರು ಕೊಟ್ಟಂತಹ ಕೊಡುಗೆ, ಅನೇಕ ಪುಸ್ತಕಗಳನ್ನು ಕೂಡ ಬರೆಸಿದರು. ಸಣ್ಣ ಪುಸ್ತಕಗಳನ್ನು ಬರೆಸಿದರು. ಆ ಪುಸ್ತಕಗಳನ್ನು ಓದುವ ಹುಚ್ಚನ್ನು ಮಕ್ಕಳಿಗೆ ಹಚ್ಚಿದರು. ಆಮೇಲೆ 15 ದಿವಸಕ್ಕೊಂದ್ಸತ್ತೆ, ತಿಂಗಳಿಗೊಂದ್ಸತ್ತೆ, 3 ತಿಂಗಳಿಗೊಂದ್ಸತ್ತೆ ಸರ್ಕಾರಿ ಶಾಲೆಗೆ ಹೋಗಿ ಅಜ್ಜನ ಮಾತು ಅಂತ ಹೇಳಿ ಅಜ್ಜನ ಮಾತುಗಳನ್ನು ಹೇಳಿಸುವಂತಹ ಪ್ರಕ್ರಿಯೆಯನ್ನು ಕೂಡ ಅವರು ಮಾಡಿದರು ಅಂತಹ ಸಮಯದೊಳಗೆ ಅಂತಕ್ಕಂಥದ್ದು. ಅದಕ್ಕೆ ಬ್ರಿಟಿಷ್ ಸರ್ಕಾರ ಅವರಿಗೆ ಸ್ವಾತಂತ್ರ್ಯ ಹೋರಾಟಗಾರರ ಸಂದರ್ಭದಲ್ಲಿ ಅವರಿಗೆ ಕಂಚಿನ ಒಂದು ಪತ್ರವನ್ನ ಕೊಡುವುದರ ಮೂಲಕ ಅವರನ್ನ ಹಾರೈಸಿದರು ಅನ್ನುವಂಥದ್ದು. ಅವರು ಜೈಲಿನಲ್ಲಿರುವಂತಹ ಸಂದರ್ಭದೊಳಗೆ ಅವರು ಮಾಡಿದಂತಹ ಕೆಲಸ, ಆ ಕಮ್ಯುನಿಕೇಶನ್ ಮತ್ತು ಮನೆಯವರಲ್ಲಿ ತುಂಬಿದಂತಹ ಆತ್ಮಸ್ಥೈರ್ಯ, ಇವೆಲ್ಲವೂ ಕೂಡ ಇವತ್ತು ಅವ್ರ ಮನೆತನ ಹೇಗಿದೆ ಅಂತಂದ್ರೆ, ಅರಳಿ ನಾಗರಾಜ್ ಅವರು ಅಂತ ನೀವು ಕೇಳಿರ್ಬೋದು. ಅರಳಿ ನಾಗರಾಜ್ ಅವರು ಹೈಕೋರ್ಟ್ ಜಡ್ಜ್ ಅವರು ಬೆಲ್ಲದ ಚೆನ್ನಪ್ಪ ಅವರ ಮೊಮ್ಮಗ. ಅವರು ಅರಳಿ ಅವ್ರ ಮೊಮ್ಮಕ್ಕಳಾಗ್ಲಿ ಅವ್ರ ಮಕ್ಕಳಾಗ್ಲಿ ಬೆಲ್ಲದ ಚೆನ್ನಪ್ಪನವರ ಪ್ರತಿರೂಪ ಅಂತ ಹೇಳಿದ್ರೆ ತಪ್ಪಾಗಕ್ಕಿಲ್ಲ. ಅವರೆಲ್ಲರೂ ಕೂಡ ಇವತ್ತಿಗೂ ಕೂಡ ಹಾಗೇನೆ ಜೀವನ ಮಾಡ್ತಿದ್ದಾರೆ. ಬೆಂಗಳೂರಲ್ಲಿ ದೊಡ್ಡ ದೊಡ್ಡ ಊರುಗಳಲ್ಲಿ ಕೆಲಸವನ್ನು ಮಾಡುವುದರ ಮೂಲಕ ಆ ಮನೆತನದ ಜೀವಂತಿಕೆಯನ್ನ, ಆ ಮನೆತನದ ಒಂದು ಶಕ್ತಿಯನ್ನ ಇವತ್ತಿಗೂ ಬೆಲ್ಲದ ಚೆನ್ನಪ್ಪ ಅವ್ರ ಮನೆ ಅಂತ ಹೇಳಿ ನಾವು ಅವ್ರ ಮನೆಯೊಳಗೆ ಬೇಕಾದಷ್ಟು ಹೈನಿದ್ದಾಗ ಎಷ್ಟೋ ಜನ ನಮ್ಮ ಬ್ರಾಹ್ಮಣರ ಮನೆಗಳಿಗೆ ಕರೆಕ್ಟ್ 12 ಗಂಟೆಗೆ ಮಜ್ಜಿಗೆ ಕಳಿಸ್ತಿದ್ರು. ಅವ್ರು ಕ್ಯಾನೋಡ ಇದು ಇವ್ರ ಮನೆಗೆ ಹೋಗ್ಕೊಟ್ಟು ಬಾ, ಇದು ಇವ್ರ ಮನೆಗೆ ಹೋಗ್ಕೊಟ್ಟು ಬಾ. ಆ ಮಜ್ಜಿಗೆ ಕೊಡುವಂತಹದ್ರು ಅರ್ಚಕರಿಗೆ ಹೇಳ್ತಿದ್ರು, ಅರ್ಚಕರೇ ಇದು ನಿಮ್ದು, ಇದು ದೇವರಿಗೆ ಅಂತಿದ್ರು. ದೇವರಿಗೆ ಅಂತಂದ್ರೆ ನೈವೇದ್ಯ ಮಾಡ್ಬೇಕು, ನೈವೇದ್ಯ ಮಾಡಿ ಬಂದಿರೋರಿಗೆ ಕೊಡ್ಬೇಕು ಅದ್ರ ಪ್ರಸಾದ ಅಂತ ಹೇಳಿ. ಇದು ನಿಮಗೆ ನೀವು ಊಟ ಮಾಡ್ಲಕ್ಕೆ ಕೊಟ್ಟಿರಿ ಅಂತ ಹೇಳಿದ್ರು. ಅಂತಹ ಉದಾರಿಗಳಾದಂತಹ ಬೆಲ್ಲದ ಚೆನ್ನಪ್ಪನವರ ಬಗ್ಗೆ ಪ್ರತಿ ವರ್ಷ ಒಂದು ಈ ದತ್ತಿ ಉಪನ್ಯಾಸವನ್ನ ಏರ್ಪಾಡು ಮಾಡುವುದರ ಮೂಲಕ ಅವರನ್ನು ಜೀವಂತವಾಗಿ ಅವರು ಹೋಗಿದ್ದಾರೆ ಅಂತ ನಾವು ಅನ್ಕೊಂಡೇ ಇಲ್ಲ. ಇವತ್ತಿಗೂ ಕೂಡ ಅವರೊಂದಿಗೆ ಓಡಾಡಿದಂತಹ ನಾನು ಇಷ್ಟು ಮಾತಾಡ್ತಿದ್ದೀನಿ ಅಂತಂದ್ರೆ, ನಾನು ಒಂದು ಏನಾದ್ರು ಸಣ್ಣ ಕೆಲಸ ಅವ್ರು ಬೆಲ್ಲದ ಚೆನ್ನಪ್ಪ ಅವ್ರು ಹೇಳ್ತಿದ್ರು, ನೋಡೋ ಈ ಜನ್ಮ ಅಂತಕ್ಕಂಥದ್ದು ಬಹಳ ಪವಿತ್ರವಾದಂತಹ ಜನ್ಮ. ಇದು ಕಣ್ಣದೆ, ಕಿವಿಯದೆ, ನಾಲಿಗೆದೆ, ರುಚಿ ಹತ್ತದೆ, ಬೇಕಾದಷ್ಟು ಊಟ ಮಾಡ್ಬೇಕನ್ನಿಸ್ತದೆ, ದೇಹ ಚೆನ್ನಾಗದೆ ಅಂತಂದ್ರೆ ಒಂದು ವಿಶೇಷತೆ ಇದೆ. ಆ ವಿಶೇಷತೆ ಕಾಣಬೇಕು ಅಂತಂದ್ರೆ ಅಂತಃಕರಣ ಇರಬೇಕು ಅಂತಿದ್ರು. ಆ ಅಂತಃಕರಣ ಎಲ್ಲಿದೆ? ಅಂತಃಕರಣ ಇವತ್ತು ಮನೆಗೆ ಯಾರಾದ್ರೂ ನಾವು ಬಂದಿರ ಕಾಫಿ ಕುಡಿರಿ ಅಂತ ಕೂಡ ಅನ್ನಲ್ಲ, ಒಳಗ್ ಬರ್ರಿ ಅಂತ ಕೂಡ ಅನ್ನಲ್ಲ, ಊಟ ಮಾಡ್ತೀರಾ ಅಂತಂದ್ರೆ ದೂರ ಆಗುತ್ತೆ. ಇಂತಹ ಸಂದರ್ಭದೊಳಗೆ ನಾವಿದ್ದೀವಿ. ಆಗಿನ ಮಂಥನಗಳು ಹೇಗಿದ್ದವು,
ಆಗಿನ ವಿಶೇಷತೆಗಳು ಹೇಗಿದ್ದವು. ಹೊಸ್ತಿ ದಾಟಿ ಒಳಗಡೆ ಹೋಗಬೇಕು ಅಂತಂದ್ರೆ ಬಹಳ ಹರಸಾಹಸ ಪಟ್ಟು ಆ ಹೊಸ್ತಿ ದಾಟಬೇಕಾಗಿತ್ತು ನಾವು. ಇವತ್ತು ಮನೆಗಳಿಗೆ ಹೊಸ್ಲೇನೇ ಇಲ್ಲ. ಇಂಥ ಸಂದರ್ಭದೊಳಗೆ ಬೆಲ್ಲದ ಚೆನ್ನಪ್ಪನವರು ಮಾಡಿದಂತಹದ್ದು. ಅವರು ಒಂದು ಕಾಲಕ್ಕೆ ಶುಗರ್ ಫ್ಯಾಕ್ಟರಿಗೆ ಎಷ್ಟು ಕಬ್ಬು ಹೋಗ್ತಿತ್ತೋ ಅಷ್ಟೇ ಕಬ್ಬು ಬೆಲ್ಲ ಆಗ್ತಿತ್ತು. ಆ ಬೆಲ್ಲದ ರೇಟ್ ಅನ್ನ ಜಗತ್ತಿಗೆ ಸಮರ್ಪಣೆ ಮಾಡುವುದರ ಮೂಲಕ ಇದು ಹೀಗೆ ಇರಬೇಕು ಅಂತ ಹೇಳಿ ಒಂದು ವಿಶೇಷತೆಯನ್ನು ತಂದುಕೊಟ್ಟಂತವರೇ ಬೆಲ್ಲದ ಚೆನ್ನಪ್ಪನವರು ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಅನೇಕ ಮಕ್ಕಳಿಗೆ ನೆರಳಾದರು, ಅನೇಕ ಕುಟುಂಬಗಳಿಗೆ ಆಶ್ರಯ ಕೊಟ್ಟರು. ಹಾಗೆ ಅಯ್ಯಚಾರ ಆಗಿರಬಹುದು ಬರುವಂತಹದ್ದು ಕೂಡ ಸತ್ಯ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ಹೆಚ್ಚು ಮಾತಾಡಿದ್ರೆ ನಿಮ್ಮ ಮೊಬೈಲ್ ನೀವೇ ಮಾತಾಡ್ಕೊಂಡು ಹೊರಗೆ ಹೋಗ್ಬಿಡ್ತೀರಿ. ಇಂತಹ ವಿಷಯಗಳು ನಿರಂತರವಾಗಿ ಈ ವೇದಿಕೆಯಲ್ಲಿ ನಡೆಯಲಿ ಅಂತ ಆಶಿಸ್ತಾ, ಮಹಾಮನೆ ಇದು ನನ್ನ ಮನೆ ಅಂತ ಹೇಳ್ತಾ, ಈ ಮಹಾಮನೆಯಲ್ಲಿ ಎಲ್ಲದೂ ವಿಶೇಷತೆ ಸಾರುವಂತಹ ಕೆಲಸಗಳು ಆಗಲಿ ಅಂತ ಹೇಳ್ತಾ, ಹಾಗೆ ಆ ಬೆಲ್ಲದ ಚೆನ್ನಪ್ಪನವರ ಹೆಸರಲ್ಲಿ ಮುಂದಿನ ವರ್ಷದಿಂದ ಬೆಲ್ಲದ ಚೆನ್ನಪ್ಪನವರ ಹೆಸರಲ್ಲೇ ಒಂದು ಅವಾರ್ಡ್ ಅನ್ನ ನಮ್ಮ ಹಿರಿಯರಿಗೆ ಕೊಡುವಂತಹ ವ್ಯವಸ್ಥೆಯನ್ನ ನಮ್ಮ ಶರಣ ಸಾಹಿತ್ಯ ಪರಿಷತ್ ಮಾಡಲಿ. ಯಾವ ಸಾಧಕರಿಗೆ ಅವರ ಹೆಸರಲ್ಲಿ ಆ ಪ್ರಶಸ್ತಿಯನ್ನು ಕೊಡಲಿ. ಅದಕ್ಕೆ ನಾನು ಏನ್ ಸಹಾಯ ಬೇಕೋ ನಾನು ಮಾಡಲಿಕ್ಕೆ ತಯಾರಿದ್ದೀನಿ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಎಲ್ಲ ಮಾತುಗಳನ್ನ ಸ್ವಲ್ಪ ಮಾತುಗಳನ್ನ ಆಡಿದ್ದೀನಿ ನಾನು. ಆ ಮಾತುಗಳನ್ನು ನೀವು ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಕೇಳಿದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ನಿಮ್ಮನ್ನು ನಾನು ಏನಂತಿದ್ದೆ, ನಾನು ದೈವತ್ವದ ಮನಸ್ಸು ಅಂತ ಬೆಳಗ್ಗೆ ಒಂದು ವಾಟ್ಸಪ್ ಅಲ್ಲಿ ಹಾಕ್ತೀನಿ. ನಮ್ಮ ರವೀಂದ್ರನಾಥ್ ಸಾರ್ ಅಂದ್ರು ದೈವತ್ವದ ಮನಸ್ಸು. ಆ ದೈವತ್ವದ ಮನಸ್ಸು ಶಬ್ದ ಕೊಟ್ಟವರು ಯಾರು ಗೊತ್ತಾ? ಬೆಲ್ಲದ ಚೆನ್ನಪ್ಪ. ಯಾರಾದ್ರೂ ನಮ್ಮ ಹತ್ರ ಬರ್ತಿದ್ದಾರೆ ಅಂತಂದ್ರೆ ಕುರಿತಾಗಿ ಶ್ರೀಯುತ ಬೆಲ್ಲದ ಚೆನ್ನಪ್ಪನವರ ಸಾಮಾಜಿಕ ಒಲವುಗಳು ಈ ವಿಷಯ ಕುರಿತಾಗಿ ಸುದೀರ್ಘವಾಗಿ ನಮಗೆ ಉಪನ್ಯಾಸ ಸುದ್ದಿಯನ್ನು ಹರಿಸಿದ್ದಾರೆ. ಶ್ರೀ HP ಕಲ್ಲಂಭಟ್ ಅಧ್ಯಕ್ಷರು ಸಂಗೀತ ಭಾರತಿ ಹೊಸಪೇಟೆ ಅವರಿಗೆ ಧನ್ಯವಾದ ಅರ್ಪಿಸ್ತಾ, ಶರಣ ಸಾಹಿತ್ಯ ಪರಿಷತ್ ವತಿಯಿಂದ ಮಾನ್ಯ ಅಧ್ಯಕ್ಷರು ಸಂಗೀತ ಭಾರತಿ ಹೊಸಪೇಟೆ ಅವರಿಗೆ ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಶರಣರ ಹೆಸರಿನಲ್ಲಿ ಆಚರಿಸತಕ್ಕಂಥದ್ದು ಬಹಳ ವಿಶೇಷವಾದಂತಹ ಸಂದರ್ಭ. ಇದೀಗ ಬಿಡುಗಡೆಗೊಳಿಸ್ತಾ ಇದ್ದಾರೆ. ಪುಸ್ತಕವನ್ನ ಅನಾವರಣಗೊಳಿಸಲಿಕ್ಕೆ ಎಲ್ಲ ವೇದಿಕೆಯ ಗಣ್ಯಮಾನ್ಯರು ಸಹಕರಿಸಬೇಕು ಅಂತ ಹೇಳಿ ವಿನಂತಿ ಮಾಡ್ತಾ ಇದ್ದೇವೆ. ನೆನಪಿನಲ್ಲಿ ಮಿತ್ರರೇ, ಪುಸ್ತಕ ಓದುವ ಸಂಸ್ಕೃತಿ ವಿಮುಖರಾಗುವಂತಹ ಈ ಹೊತ್ತಿನಲ್ಲಿ ಬಹಳ ಮುಖ್ಯವಾಗಿ ಕವಿಮನ ಪಯಣ ಎಂಬ ಪುಸ್ತಕವನ್ನ ಲೇಖಕರಾದ ಶ್ರೀ KM ಬಸವರಾಜ್ ನಿವೃತ್ತ ಎಂಜಿನಿಯರ್ ಹೊಸಪೇಟೆಯವರು 60ರ ಹೊತ್ತಿನಲ್ಲಿ ಮರಳಿ ಹರಡುವಂತಹ ಹೊತ್ತಿನಲ್ಲಿ ಇವರು ಪುಸ್ತಕವನ್ನ ಹೊರತಂದಿದ್ದಾರೆ. ಹಾಗೆ ಜನ್ಮ ಜನ್ಮದ ಅನುಬಂಧ ಶ್ರೀ ಹಿರಿಯರಾಗಿರ್ತಕ್ಕಂಥ ಶ್ರೀ ಚಂದ್ರಶೇಖರಯ್ಯ ರೋಣಭಟ್ ಸರ್ ಅವರ ಲೇಖಕರಾಗಿದ್ದಾರೆ. ಓದಿ ಇಲ್ಲಿರ್ತಕ್ಕಂಥ ಆಶಯವನ್ನು ಅರ್ಥೈಸಿಕೊಳ್ಳೋಣ ಅಂತಕ್ಕಂಥ ಸದಾಶಯದೊಂದಿಗೆ ಬಿಡುಗಡೆಗೊಳಿಸಿರ್ತಕ್ಕಂತಹ ಡಾಕ್ಟರ್ K. ರವೀಂದ್ರನಾಥ್ ಸರ್ ಅವರಿಗೆ ಮತ್ತು ಎಲ್ಲ ಮಹನೀಯರಿಗೆ ಧನ್ಯವಾದಗಳು. ತಮ್ಮೆಲ್ಲರ ಸ್ಫೂರ್ತಿಯ ಚಪ್ಪಾಳೆ ಈ ಸಂದರ್ಭದಲ್ಲಿ ಲೇಖಕರಿಗೆ ಸಲ್ಲಬೇಕು. ಧನ್ಯವಾದ ಸರ್ ಎಲ್ಲ ಮಹನೀಯರಿಗೆ. ಈಗ ಕನ್ನಡ ಸಾರಸ್ವತ ಲೋಕಕ್ಕೆ ಈ ಎರಡು ಪುಸ್ತಕಗಳು ಇವತ್ತು ತಮ್ಮ ಮುಖವನ್ನ ತೋರಿಸಿವೆ. ನಾವೆಲ್ಲರೂ ಕೂಡ ನಮ್ಮ ಮುಖವನ್ನ ತೋರಿಸೋದಷ್ಟೇ ಅಲ್ಲ, ಮನದಾಳಕ್ಕೆ ಆ ಅಧ್ಯಯನವನ್ನ ತೆಗೆದುಕೊಳ್ಳಬೇಕು, ಆಶಯವನ್ನು ಅರ್ಥ ಮಾಡ್ಕೊಳ್ಬೇಕು ಎನ್ನುವ ಸದಾಶಯದೊಂದಿಗೆ ಎರಡೂ ಪುಸ್ತಕಗಳು ಇದೀಗ ಪ್ರಥಮವಾಗಿ ಕವಿಮನ ಪಯಣ ಈ ಒಂದು ಪುಸ್ತಕದ ಲೇಖಕರು ಶ್ರೀ KM ಬಸವರಾಜ್ ಸರ್ ಅವರು, ನಿವೃತ್ತ ಎಂಜಿನಿಯರ್ ಹೊಸಪೇಟೆ ಅವರು. ಈ ಸಂದರ್ಭದಲ್ಲಿ ಈ ಕೃತಿಯನ್ನ ಕುರಿತು ಶ್ರೀ ಹಾಲ್ಯ ನಾಯಕ್ ಮಾನ್ಯ ಅಧ್ಯಕ್ಷರು ಸರ್ಕಾರಿ ಅಪೂರ್ವವಾದಂತ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನ ವಹಿಸ್ಕೋಬೇಕಾಗಿದ್ದಂತ ಪೂಜ್ಯರಾದ ಹಂಪಿ ಹೇಮಕೂಟ ಶೂನ್ಯ ಸಿಂಹಾಸನಾಧೀಶ್ವರರು ಪೂಜ್ಯ ಶ್ರೀ ಜಗದ್ಗುರು ಕೊಟ್ಟೂರು ಬಸವಲಿಂಗ ಮಹಾಸ್ವಾಮಿಗಳವರ ಪಾದಾರವಿಂದಗಳಿಗೆ ನಮಸ್ಕರಿಸ್ತಾ, ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನ ಮತ್ತು ಪುಸ್ತಕ ಬಿಡುಗಡೆಯನ್ನ ಮಾಡಿದಂತ ಡಾಕ್ಟರ್ K. ರವೀಂದ್ರನಾಥ್ ಸರ್, ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು, ಹಸ್ತಪ್ರತಿ ಅಧ್ಯಯನ ವಿಭಾಗ ಹಾಗೂ ಜಿಲ್ಲಾ ಅಧ್ಯಕ್ಷರು
ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ವಿಜಯನಗರ ಜಿಲ್ಲೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಲಿಂಗೈಕ್ಯ ಡಾಕ್ಟರ್ ಬಸವರಾಜ ಮರಶೆಟ್ಟಿ ಹೊಸಪೇಟೆ ಅವರ ಒಂದು ದತ್ತಿ ಉಪನ್ಯಾಸ, ಬೆಲ್ಲದ ಚೆನ್ನಪ್ಪನವರ ಸಾಮಾಜಿಕ ಬೆರವು ಅನ್ನೋ ಒಂದು ದತ್ತಿ ಉಪನ್ಯಾಸವನ್ನು ನೀಡಿದಂತ ಮಾನ್ಯ ಶ್ರೀ ಎಚ್ ಪಿ ಕಲ್ಲಂಭಟ್ ಸಾರ್ ಅವರೇ, ಹಾಗೂ ವೇದಿಕೆಯಲ್ಲಿ ಆಸನವಾಗಿರುವಂತಹ ಎಲ್ಲ ಮಾನ್ಯರೇ, ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಕೇಂದ್ರ ಬಿಂದುಗಳಾಗಿರುವಂತ ಕವಿಮನ ಪಯಣದ ಕೃತಿಕಾರರಾದಂತ ಶ್ರೀ ಕೆ ಬಸವರಾಜ್ ಸರ್ ಅವರೇ, ಹಾಗೂ ನಮ್ಮ ಚುಟುಕು ಸಾಹಿತ್ಯ ಪರಿಷತ್ತಿನ ಗೌರವಾಧ್ಯಕ್ಷರು ಹಾಗೂ ಈ ದಿನದ ಒಂದು ಜನ್ಮದ ಅನುಬಂಧ ಕೃತಿಯ ಲೇಖಕರು ಆದಂತಹ ಹಿರಿಯ ಸಾಹಿತಿಯಾದಂತಹ ಶ್ರೀ ಚಂದ್ರಶೇಖರ ರಂಗಮಠ ಸರ್ ಅವರೇ, ಹಾಗೂ ಎಲ್ಲ ಗಣ್ಯಮಾನ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಕನ್ನಡ ಮನಸ್ಸುಗಳೇ, ನನಗೆ ಈ ಒಂದು ನಾನು ಬಹಳಷ್ಟು ಕಿರಿಯ, ನನಗೆ ಯಾವುದೇ ಅನುಭವ ಇಲ್ಲ. ಅದು ಬೇರೆ ಈ ಒಂದು ಪುಸ್ತಕ ಪರಿಚಯ ಅನ್ನೋ ಒಂದು ಮಹತ್ತರವಾದಂತಹ ಒಂದು ಜವಾಬ್ದಾರಿಯನ್ನ ವಹಿಸಲಿಕ್ಕೆ ಸರ್ ಹೇಳಿದಾಗ ನಾನು ಬ್ಯಾಡ್ರಿ ಸರ್, ನಾನು ಬಹಳ ಕಿರಿಯ, ನನಗೆ ಅದ್ರ ಬಗ್ಗೆ ಅನುಭವ ಇಲ್ಲ ಅಂತೇಳಿ ನಾನು ಪರಿಪರಿಯಾಗಿ ಕೇಳ್ಕೊಂಡ್ರು ಕೂಡ ಇಲ್ಲ, ನನಗೆ ಗುರುಗಳ ಹತ್ರ ಬಹಳ ಅಭಿಮಾನ. ಹಾಗಾಗಿ ನೀವು ಏನೇ ಮಾಡ್ರಿ ನಾನು ಅದಕ್ಕೆ ಯಾವುದೇ ಇದು ಮಾಡೋದಿಲ್ಲ, ಒಟ್ಟ ಪುಸ್ತಕ ಪರಿಚಯವನ್ನು ಮಾಡಿಕೊಡ್ಬೇಕು ಅಂತೇಳಿ ಹೇಳಿ ಕೊಟ್ಟೋದಾಗ ನಾನು ಅದಕ್ಕೊಂದು ನ್ಯಾಯವನ್ನು ಒದಗಿಸೋಣ ಅಂತೇಳಿ ಬಹಳ ಪ್ರಯತ್ನ ಪಟ್ಟೆ. ಆದರೆ ಕೆಲಸದ ಒತ್ತಡದಲ್ಲಿ ನನಗೆ ಏನೂ ಮಾಡೋಕ್ಕಾಗಿಲ್ಲ. ಹಾಗಾಗಿ ಮೊದಲೇ ಅವರಲ್ಲಿ ನಾನು ಕ್ಷಮೆಯನ್ನ ಕೋರ್ತೀನಿ. ಇಂಥ ಒಂದು ನನ್ನ ಜೀವನದಲ್ಲಿ ಇದು ಸದಾ ನನ್ನ ಉಸಿರಿರೋವರೆಗೂ ನನಗೆ ಹಸಿರಾಗಿರ್ತದೆ ಈ ನೆನಪು. ಅಂತ ಒಂದು ಸುವರ್ಣ ಅವಕಾಶವನ್ನ ಕೊಟ್ಟಿದ್ದಾರೆ ಅವರು. ಆ ಕೊಟ್ಟ ಅವಕಾಶವನ್ನು ನಾನು ಸರಿಯಾಗಿ ಅದನ್ನ ಸದುಪಯೋಗ ಪಡಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅನ್ನೋ ಒಂದು ಕೊರಗು ನಮ್ಮನ್ನ ಈಗಲೂ ಕೂಡ ವೇದಿಕೆಯಲ್ಲಿ ಆಡ್ತಾ ಇದೆ. ಹಾಗಾಗಿ ಲೇಖಕರಾಗಿ ಮೊದಲೇ ನಾನು ಮನವಿಯನ್ನು ಮಾಡ್ಕೊಂತೀನಿ, ಎಲ್ಲ ಒಟ್ಟಿಗೆ ಹಾಕೊಡ್ರಿ ಅಂತೇಳಿ. ಈ ದಿನ ತಮ್ಮೆಲ್ಲರ ಒಂದು ಸಮ್ಮುಖದಲ್ಲಿ 2 ಕೃತಿಗಳು ಲೋಕಾರ್ಪಣೆ ಆಗಿದ್ದಾವೆ. ಆ 2 ಕೃತಿಗಳಲ್ಲಿ ಮೊಟ್ಟ ಮೊದಲಿಗೆ ಕವಿಮನ ಪಯಣ, ಈ ಒಂದು ಕೃತಿಯ ಪರಿಚಯವನ್ನ ನಾನು ತಮ್ಮೆಲ್ಲರಿಗೆ ನನ್ನ ಕೆಲವು ನುಡಿಗಳಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನೀರಾವರಿ ಇಲಾಖೆಯಲ್ಲಿ ಸಿವಿಲ್ ಇಂಜಿನಿಯರ್ ಆಗಿ ಸೇವೆಯನ್ನು ಸಲ್ಲಿಸಿ ಈಗ ವಯೋನಿವೃತ್ತರಾಗಿ ವಿಶ್ರಾಂತ ಜೀವನವನ್ನ ಸಾಗಿಸ್ತಾ ಇರುವಂತಹ ಮಾನ್ಯ ಶ್ರೀ ಕೆ ಎಂ ಬಸವರಾಜ್ ಸರ್ ಅವರು ಅವರ ಒಂದು ಚೊಚ್ಚಲ ಕೃತಿಯೇ ಈ ಕವಿಮನ ಪಯಣ ಅನ್ನೋ ಒಂದು ಕವನ ಸಂಕಲನ. ಇದರ ಒಂದು ಪ್ರಕಾಶಕರು ನಂದಿ ಪ್ರಕಾಶನ ಹೊಸಪೇಟೆ, ಮುದ್ರಣವನ್ನ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಂತಹ ಭವಾನಿ ಪ್ರಿಂಟರ್ಸ್ ಬೆಟಗೇರಿ ಗದಗ ಅವರು. ಒಟ್ಟು ಪುಟಗಳು 14 ಪ್ಲಸ್ 130, ಒಟ್ಟು 144 ಪುಟಗಳಿದ್ದಾವೆ. ಬೆಲೆ ಇದಕ್ಕೆ 150 ರೂಪಾಯಿ ಇದೆ. ಒಳ್ಳೆಯ ಗುಣಮಟ್ಟದ ಕಾಗದವನ್ನ ಬಳಸಿ ಈ ಪ್ರತಿದ್ರು ಕೂಡ ನಾವು ತಂದೆ ತಾಯಿ ಹಾಗೂ ಗುರುಗಳ ಋಣವನ್ನ ನಾವು ತೀರಿಸಲಿಕ್ಕೆ ಆಗೋದಿಲ್ಲ ಅನ್ನೋ ಒಂದು ಮಾತಿದೆ. ಹಾಗಾಗಿ ಲೇಖಕರಾದಂತ ಶ್ರೀ ಕೆ ಎಂ ಬಸವರಾಜ್ ಸರ್ ಅವರು ತಮ್ಮ ಈ ಚೊಚ್ಚಲ ಕೃತಿಯನ್ನ ತಮಗೆ ಜನ್ಮ ನೀಡಿದಂತ ತಮ್ಮ ಪೂಜ್ಯ ಮಾತೋಶ್ರೀ ಪಿತಾಶ್ರೀಗಳಾದಂತಹ ದಿವಂಗತ ಶ್ರೀಮತಿ ಕೆ ಎಂ ಶಾರದಮ್ಮ, ಡಾಕ್ಟರ್ ವೇಮು ಕೆ ಎಂ ವಾಗೀಶಯ ಸ್ವಾಮಿ ಹಾಗೂ ಗವಿಸಿದ್ದೇಶ್ವರ ಹೈಸ್ಕೂಲಿನಲ್ಲಿ ತಮ್ಮ ನೆಚ್ಚಿನ ಗುರುಗಳಾಗಿದ್ದಂತ ಶ್ರೀ ಟಿ ವಿ ಮಾಗಳದ್ ಸರ್ ಅವರುಗಳಿಗೆ ಅರ್ಪಣೆ ಮಾಡುವ ಮುಖೇನ ಅವರು ತಮ್ಮ ಭಾರವನ್ನ ಅಂದ್ರೆ ಋಣಭಾರವನ್ನ ಪಂಚ ಅವರು ಏರಿಸಿಕೊಂಡಿದ್ದಾರೆ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು. ಮುನ್ನುಡಿಯನ್ನ ಲೇಖಕರ ಸಹೋದ್ಯೋಗಿಗಳಾಗಿರುವಂತ ಜೊತೆಗೆ ಮಿತ್ರರು ಆಗಿರುವಂತ ಕೊಪ್ಪಳದ ಸಾಹಿತಿಗಳಾದಂತ ಶ್ರೀ ಈಶ್ವರ ಹತ್ತಿ ಸರ್ ಅವರು ಬಹಳ ಚಂದದ ಮುನ್ನುಡಿಯನ್ನ ಈ ಕವನ ಸಂಕಲನಕ್ಕೆ ಬರೆದಿದ್ದಾರೆ. ವೃತ್ತಿ ಜೀವನದಲ್ಲಿ ಲೇಖಕರು ತಮ್ಮ ಸಹೋದ್ಯೋಗಿಗಳೊಂದಿಗೆ ಹೊಂದಿದಂತ ಒಡನಾಟ, ಕೆಲಸ ಕಾರ್ಯಗಳಲ್ಲಿ ಇದ್ದಂತ ಬದ್ಧತೆ, ಜವಾಬ್ದಾರಿ, ಅವರಿಗಿರುತ್ತಿದ್ದಂತ ಒಂದು ಕಾರ್ಯ ಬಾಹುಳ್ಯ, ಅಷ್ಟೇ ಅಲ್ಲದೆ ಎಂತ ಗಂಭೀರ ವಾತಾವರಣವನ್ನ ಕೂಡ ಹಾಸ್ಯ ಚಟುವಟಿಕೆಗಳನ್ನ ಹಾಡಿಸುವ ಮೂಲಕ ತಿಳಿಗೊಳಿಸುವಂತ ಅವರ ಸಹಜ ಹಾಸ್ಯ ಪ್ರವೃತ್ತಿ, ಪ್ರಾಸಬದ್ಧ ಮಾತುಗಳಲ್ಲಿದ್ದಂತ ಕಾವ್ಯದ ಸೆಳೆತ,
ಎಲ್ಲವನ್ನ ನಮ್ಮ ಕಣ್ಣಿಗೆ ಕಟ್ಟುವಂತೆ ಅವರ ವ್ಯಕ್ತಿತ್ವವನ್ನ ನಮ್ಮ ಮುಂದೆ ಅವರು ಅನಾವರಣಗೊಳಿಸಿದ್ದಾರೆ ಈ ಒಂದು ಮುನ್ನುಡಿ. ಅಷ್ಟೇ ಅಲ್ಲದೆ ಸೇವೆಯಲ್ಲಿದ್ದಾಗ ಸಾಹಿತ್ಯಿಕವಾಗಿ ಏನನ್ನೂ ಬರೆಯದ ಇವರಲ್ಲಿ ನಿವೃತ್ತಿಯ ನಂತರ ಇದ್ದಕ್ಕಿದ್ದ ಹಾಗೆ ಕಾಗದ ಸೆಲೆ ಹೊಡೆದಿದ್ದಾದರೂ ಹೇಗೆ ಅನ್ನೋ ಒಂದು ಕೌತುಕ ಅವ್ರಿಗುಂಟಾಗಿ ಒಂದಿನ ಅವರು ಸಹಜವಾಗಿ ಫೋನ್ ಮಾಡಿ ಇದರ ಬಗ್ಗೆ ಸಹೋದ್ಯೋಗಿ ಮಿತ್ರರಾದಂತ ಶ್ರೀ ಈಶ್ವರ ಹತ್ತಿ ಸರ್ ಅವರು ಬಸವರಾಜ್ ಅವರನ್ನ ಪ್ರಶ್ನೆ ಮಾಡ್ತಾರೆ. ಏನಪ್ಪಾ ನೀನು ಉದ್ಯೋಗದಲ್ಲಿದ್ದಾಗ ಏನು ಪ್ರಾಸಬದ್ಧವಾಗಿ ಮಾತಾಡ್ತಿದ್ದೆ, ಹಾಸ್ಯ ಚಟಾಕಿಯನ್ನ ಹಾರಿಸ್ತಾ ಇದ್ದೆ, ಆದ್ರೆ ಈಗ ವಿಶ್ರಾಂತ ಜೀವನದಲ್ಲಿ ಬಹಳ ಬರವಣಿಗೆಯನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ನಾನು ನೋಡ್ತಾ ಇದ್ದೀನಿ, ಹೆಂಗೆ ಇದು ಅಂತಂದ ಕೇಳಿದಾಗ ಅವರು ಬಸವರಾಜ್ ಸರ್ ಅದಕ್ಕೆ ಪ್ರತಿಕ್ರಿಯೆ ನೀಡ್ತಾರೆ. ಇಲ್ಲ, ನನಗೇನಂತಂದ್ರೆ ನೌಕರಿಯಲ್ಲಿ ಸೇವೆಯಲ್ಲಿದ್ದಾಗ ಕೆಲಸದ ಒತ್ತಡ, ಸಮಯದ ಅಭಾವ ಇರ್ತಾ ಇತ್ತು. ಹಾಗಾಗಿ ಅಲ್ಲಿ ಏನು ನೆನಪಿಗೆ ಬರ್ತಾ ಇತ್ತು, ಕೆಲವೊಂದು ಸಾಲುಗಳು ನೆನಪಿಗೆ ಬಂದ್ರೆ ಆ ಸಾಲುಗಳು ಮತ್ತೆ ಕೆಲಸದ ಒತ್ತಡದಲ್ಲಿ ಅವು ಮತ್ತೆ ಮರೆತು ಹೋಗ್ತಿದ್ವು. ಯಾವ ರೀತಿ ಸಮುದ್ರ ಅಲೆಗಳು ಬಂದು ದಡಕ್ಕೆ ಅಪ್ಪಳಿಸಿ ಮತ್ತೆ ವಾಪಸ್ ಹೋಗ್ತಾವ, ಆ ರೀತಿ ಅವು ನನ್ನ ಮನದಲ್ಲಿ ಹುಡ್ತಾ ಇದ್ವು, ಮತ್ತೆ ಹಂಗೆ ಅವು ಅಲ್ಲೇ ಮರೆತು ಹೋಗ್ತಾ ಇದ್ವು. ಆದ್ರೆ ಈಗ ನಾನು ನಿವೃತ್ತಿ ಪಡೆದ ಮೇಲೆ ಮನೆಯಲ್ಲಿ ಸಮಯವನ್ನ ಕಳೆಯೋದು ದೊಡ್ಡ ಸಮಸ್ಯೆ ಆಗಿತ್ತು. ಹಾಗಾಗಿ ಅಂತಹ ಸಮಯದಲ್ಲಿ ಜೊತೆಗೆ ಅವರು ಲಾಕ್ಡೌನಿನ ಒಂದು ಸಂದರ್ಭವನ್ನ ಕೂಡ ಅವರು ಹೇಳ್ತಾರೆ. ಹೇಳಿ ಈಗ ಸಮಯ ನಿವೃತ್ತಿ ಪಡೆದ ನಂತರ ನನಗೆ ಬಹಳಷ್ಟು ಸಮಯ ಸಿಗ್ತದೆ, ಹಾಗಾಗಿ ನನ್ನ ಮನಸ್ಸಿನಲ್ಲಿರುವಂತಹ ಸೂಕ್ತ ಭಾವನೆಗಳನ್ನ ನಾನು ಅಕ್ಷರ ರೂಪ ಕೊಟ್ಟು ಇದನ್ನ ವ್ಯಕ್ತಪಡಿಸ್ತಾ ಇದ್ದೀನಿ ಅಂತ ಹೇಳಿ ಅವರು ಹೇಳ್ತಾರೆ. ಹೇಳಿದಾಗ ಈಶ್ವರತ್ತಿ ಸರ್ ಸಂತೋಷಗೊಂಡು ಅವರಿಗೆ ಏನ್ ಮಾಡ್ತಾರೆ, ಒಳ್ಳೆಯ ಹವ್ಯಾಸ ದೋಸ್ತ ಇದು, ಇದನ್ನೇ ಹಂಗೆ ಮುಂದುವರಿಸಿಕೊಂಡು ಹೋಗುವ ಅಂತ ಹೇಳಿ ಬೆನ್ನು ತಟ್ಟುವಂತ ಪ್ರೋತ್ಸಾಹದಾಯಕ ಪ್ರೇರಣಾದಾಯಕ ನುಡಿಗಳನ್ನಾಡಿ ಅವರಿಗೆ ಶುಭ ಹಾರೈಸ್ತಾರೆ. ಯಾಕೆಂತಂದ್ರೆ ಒಬ್ಬ ಪ್ರಥಮತ ಏನೋ ಒಂದು ಸಾಹಿತ್ಯಿಕವಾಗಿ ಬರೀತಾ ಇದ್ದಾರೆ ಅಂತಂದ್ರೆ ಅವರ ತಪ್ಪು ಒಪ್ಪುಗಳನ್ನು ನಾವು ಫಸ್ಟ್ಗೆ ನಾವು ಅವನ್ನ ಹೇಳಿಕ್ ಹೋಗ್ಬಾರ್ದು. ಯಾಕಂತಂದ್ರೆ ಅಂತವರಿಗೆ ನಾವು ಪ್ರೋತ್ಸಾಹ ನೀಡಬೇಕು, ಅವ್ರಿಗೆ ಮುನ್ನುಗ್ಲಿಕ್ಕೆ ಪ್ರೇರಣೆ ನೀಡಬೇಕು. ಯಾಕೆಂತಂದ್ರೆ ಮೊದಲಿಗೆ ನಾವು ಅವರಿಗೆ ಏನೋ ಒಂದು ಹೇಳೋದಾಗ್ಲಿ ಅಥವಾ ಅವರ ಮನಸ್ಸಿಗೆ ಖೇದಕರವಾಗಿ ನಾವು ಹೇಳ್ಬಿಟ್ರೆ, ಏನ್ ಬರ್ತೀನಿ ನಾನು ಹಂಗ ಹಿಂಗ ಅಂತೇಳಿ ಏನೋ ಇದು ಹೇಳ್ಬಿಟ್ರೆ ಅವರು ಬರವಣಿಗೆಯಿಂದನೇ ವಿಮುಖರಾಗುವುದೇ ಹೆಚ್ಚು ಇದಕ್ಕಾಗ್ತದೆ. ಹಾಗಾಗಿ ಅವರ ಒಂದು ಏನೇ ಇದ್ರೂ ಕೂಡ ಅವರಿಗೆ ಒಂದು ಪ್ರೋತ್ಸಾಹ, ನಾವು ನಮ್ಮ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟಂತ ನಮ್ಮ ಕುವೆಂಪು ಅವರನ್ನು ನಾವು ಈ ಸಂದರ್ಭದಲ್ಲಿ ನೆನೆಸ್ಕೋಬಹುದು. ಯಾಕಂತಂದ್ರೆ ರಮ್ಯ ಕವಿತೆಗಳ ಪ್ರಭಾವಕ್ಕೆ ಒಳಗಾಗಿ ಅವರು ಇಂಗ್ಲಿಷ್ ಕವಿತೆಗಳನ್ನ ಬಿಗಿನರ್ಸ್ ಅಂತೇಳಿ ಇಂಗ್ಲಿಷ್ ಕವಿತೆಗಳನ್ನ ಬರೆದು ಜೇಮ್ಸ್ ಗಜಿನ್ ಅವರಿಗೆ ತೋರಿಸ್ತಾರೆ. ಅದಕ್ಕೆ ಅವರು ಏನ್ ಮಾಡ್ತಾರೆ, ಅವ್ರಿಗೆಲ್ಲ ಗೊತ್ತಾಗಿ ಅವರಿಗೆ ಬಹಳ ಒಳ್ಳೆಯ ರೀತಿಯಿಂದ ಅವರಿಗೆ ಮಾರ್ಗದರ್ಶನ ನೀಡ್ತಾರೆ. ಪುಟ್ಟಪ್ಪ, ನೀವು ಯಾಕೆ ಇಂಗ್ಲಿಷ್ ನಲ್ಲಿ ಕನ್ನಡದಲ್ಲಿ ಬರೀಬಾರ್ದು ನಿಮ್ಮ ಮಾತೃಭಾಷೆಯಲ್ಲಿ ಅಂತೇಳಿ ಹೇಳ್ತಾರೆ. ಅದಕ್ಕೆ ಈ ಕವನ ಸಂಕಲನದಲ್ಲಿ ಒಟ್ಟು 101 ಪ್ರಾರಂಭಿಕ ಕವಿತೆಗಳು ಇದಾವೆ. ನಾನು ಆ ಕವಿತೆಗಳನ್ನ ವಿಮರ್ಶೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅವರು ಆ ಮುನ್ನುಡಿಯಲ್ಲೇ ಹೇಳಿದ್ದಾರೆ 101 ಕವಿತೆಗಳಿದ್ದಾವೆ, ಆ ಕವಿತೆಗಳನ್ನ ನಾನು ವಿಮರ್ಶನೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅದು ಅಲ್ಲದೆ ಅದು ಸಾಧುವೂ ಅಲ್ಲ. ಉದಯೋನ್ಮುಖ ಕವಿಯವರನ್ನ ಕಾವ್ಯ ಪಯಣದ ಹೆಜ್ಜೆ ಗುರುತುಗಳನ್ನ ಹಾಗೂ ಅವರ ಮಾನಸಿಕ ದಿಕ್ಸೂಚಿಯನ್ನ ಕಂಡುಕೊಳ್ಳದೆ ಹೆಚ್ಚು ಸೂಕ್ತ ಅಂತೇಳಿ ತಮ್ಮ ಭಾವನೆಯನ್ನ ಇಲ್ಲಿ ವ್ಯಕ್ತಪಡಿಸ್ತಾರೆ. ಹಾಗಾಗಿ ಅಷ್ಟೇ ಅಲ್ಲದೆ ಲೇಖಕರ ಕವಿತೆಗಳಲ್ಲಿ ವಸ್ತು ವೈವಿಧ್ಯತೆ ಇದ್ದು ಲೋಕವನ್ನ ಕವಿ ದೃಷ್ಟಿಯಿಂದ ನೋಡುವಂತಹ ಸೂಕ್ಷ್ಮತೆ ಲೇಖಕರಲ್ಲಿದೆ ಅಂತೇಳಿ ಅವರು ಇಲ್ಲಿ ವ್ಯಕ್ತಪಡಿಸ್ತಾರೆ. ಜೊತೆಗೆ ಬಹುತೇಕ ಕವಿತೆಗಳಲ್ಲಿ ಪ್ರೇಮದ ಹಲವು ಆಯಾಮಗಳ ದರ್ಶನವಾಗ್ತದೆ. ಪ್ರೀತಿ, ಪ್ರೇಮ, ಪ್ರಣಯ, ನಾಡು ನುಡಿ, ನಿಸರ್ಗ, ಪರಿಸರ ಸಂರಕ್ಷಣೆ, ಮಾನವೀಯ ಮೌಲ್ಯ, ಕಾಳಜಿ, ಬದುಕಿನ ಪಡಿಪಾಟಲು, ರಾಷ್ಟ್ರೀಯ ಏಕತೆ ಮುಂತಾದ ಅಂಶಗಳನ್ನೊಳಗೊಂಡಂತಹ ಕವಿತೆಗಳ ಒಂದು ವಿಸ್ತಾರವನ್ನು ನಾವು ಇದರಲ್ಲಿ ಕಾಣಬಹುದು ಅಂತೇಳಿ ಹೇಳ್ತಾರೆ. ಜೊತೆಗೆ ಹಲವು ಮಕ್ಕಳ ಕವನಗಳು ಕೂಡ ಇಲ್ಲಿದ್ದಾವೆ ಅಂತೇಳಿ ಅವರು ಈ ಮುನ್ನುಡಿಯಲ್ಲಿ ತಿಳಿಬಯಸ್ತಾರೆ. ಜೊತೆಗೆ ಬಸವರಾಜ್ ಸರ್ ಅವರು ಒಂದು ಅರ್ಥದಲ್ಲಿ ಪ್ರೇಮ ಕವಿ ಆಗಲೆಂದೇ ಹಂಬಲಿಸಿದ್ದಾರೆ ಅಂತ ಹೇಳಿ ಕೂಡ ಈಶ್ವರ ಹತ್ತಿ ಸರ್ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಯಾಕೆ ಅಂತಂದ್ರೆ ಬಹಳಷ್ಟು ಕವಿತೆಗಳು ಪ್ರೇಮ,
ಪ್ರೀತಿ ಪ್ರಣಯದ ಬಗ್ಗೆನೇ ಇದೆ. ನಾನು ಕೂಡ ಈಶ್ವರ ಅತ್ತಿ ಸರ್ ಮಾತನ್ನ ನಾನು ಬೆಂಬಲಿಸ್ತೀನಿ. ಯಾಕಂತಂದ್ರೆ ಸಿಂಹಪಾಲು ಕವಿತೆಗಳು ಪ್ರೀತಿ ಪ್ರೇಮ ಪ್ರಣಯದ ಬಗ್ಗೆನೇ ಬಹಳಷ್ಟು ಇದ್ದಾವೆ. ಕೆಲವೊಂದು ಕವನಗಳ ನುಡಿಗಳನ್ನ ತಮ್ಮ ಮುಂದೆ ಇಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ನಿನ್ನ ಹೃದಯದ ಬಾಗಿಲ ಬಳಿ ನಾ ನಿಂದಿರುವೆ ಕವಿತೆಯಲ್ಲಿ ಬರುವಂತ ಒಂದು ನುಡಿ ಹೀಗಿದೆ. ಎನ್ನ ಹೃದಯದ ಅರಸಿ ನಿನ್ನ ಪ್ರೇಮದಿ ಬಳಸಿ ಅನುರಾಗದಿ ಪ್ರೇಮ ರಾಗವನ್ನು ನಿನ್ನೊಡನೆ ನುಡಿಸಿ ಹೃದಯಾಂತರಾಳದಿ ಪ್ರೀತಿ ದೇವತೆಯ ಕುಳ್ಳರಿಸಿ ಪೂಜಿಸುವೆ ದೇವತೆಯೇ ಮನ ಮಂದಿರದಿ ಇರಸಿ. ಇನ್ನೊಂದು ಕವಿತೆ ಬಾರ ಮಾಧವನೇ ನನ್ನರಸಿ ಕವನದ ಒಂದು ನುಡಿ ಈ ರೀತಿಯಾಗಿದೆ. ನೀ ಬರುವ ಹಾದಿಗೆ ನಾ ಹೂವ ಸೂಸಿ ಕಾತರದಿ ಕಾದಿರುವೆ ನಗುವ ಸೂಸಿ ಬಾರೋ ಮಾಧವನೇ ನನ್ನರಸಿ ನಾನಾಗುವೆ ನಿನ್ನ ಹೃದಯ ಧರಿಸಿ. ಈ ರೀತಿ ಅವರು ಬರೇ ಹೆಚ್ಚಿನ ಕವಿತೆಗಳು ಪ್ರೇಮ ಪ್ರೀತಿ ಪ್ರಾಣಕ್ಕೆ ಮೀಸಲಿಟ್ಟಿದ್ದಾರೆ. ಜೊತೆಗೆ ಇಲ್ಲಿ ಮೈಸೂರು ಮಲ್ಲಿಗೆ ಮಧ್ಯೆ ನಿಂತು ಮೆಲ್ಲಗೆ ಅನ್ನೋ ಕವಿತೆಯಲ್ಲಿ ಮೈಸೂರು ಮಲ್ಲಿಗೆಯ ಕಂಪು ಮಾಡಿ ತನ್ನ ನಲ್ಲೆಯ ಮನ ಕೆಂಪು ಮುನಿದ ಮಡದಿಗೆ ಬೇಕು ಮಲ್ಲಿಗೆ ಮುನಿಸು ಬಿಟ್ಟು ಬರುವಳು ಮೆಲ್ಲಗೆ ಅಂತೇಳಿ ಇನ್ನೊಂದು ಕವನದಲ್ಲಿ ಹೇಳ್ತಾರೆ. ಈ ರೀತಿ ಈ ಒಂದು ಹೇಳಿದಾಗ ನಮಗೆ ಸಹಜವಾಗಿ ಮಲ್ಲಿಗೆ ಅಂದ್ಕೊಳ್ಳೆ ನಮ್ಮ ಕನ್ನಡಿಗರ ಪ್ರೇಮ ಕವಿ ಮೈಸೂರು ಮಲ್ಲಿಗೆಯ ಖ್ಯಾತಿಯ KS ನರಸಿಂಹಸ್ವಾಮಿ ಅವರು ನಮಗೆ ನೆನಪಾಗ್ತಾರೆ. ಅದೇ ರೀತಿ KM ಬಸವರಾಜ್ ಸಾರ್ ಅವರು ನಮ್ಮ ಹೊಸಪೇಟೆಯ ಪ್ರೇಮ ಕವಿ ಅಂತೇಳಿ ನಾವು ಕೂಡ ಅವ್ರನ್ನ ಇಲ್ಲಿ ಹೇಳ್ಬೋದು ಈ ಸಂದರ್ಭದಲ್ಲಿ. ಇನ್ನೊಂದು ಏನು ಅಂತಂದ್ರೆ ಈಗ ನಿವೃತ್ತಿ ಆದ ನಂತರ ಅವರು ಪ್ರೇಮ ಕವಿ ಆಗೋಕ್ಕಿಂತ ಮುಂಚೆನೆ ವೃತ್ತಿಯಲ್ಲಿದ್ದಾಗ ಪ್ರೇಮ ಕವಿ ಆಗಿದ್ರೆ ಅಕ್ಕರಿಗೆ ಬಹಳಷ್ಟು ಮಲ್ಲಿಗೆ ಹೂ ಸಿಗ್ತಾ ಇತ್ತು, ಎಲ್ಲ ಸಿಗ್ತಾ ಇತ್ತು ಅಂತ ಹೇಳಿ ನನ್ನ ಭಾವನೆ. ಈ ರೀತಿ ಸಮಗ್ರ ಸುದೀರ್ಘ ಒಂದು ಮುನ್ನುಡಿಯನ್ನ ಬಹಳ ಅಚ್ಚುಕಟ್ಟಾಗಿ ಕೊಪ್ಪಳದ ಹಿರಿಯ ಸಾಹಿತಿಗಳಂತಹ ಈಶ್ವರ ಅತ್ತಿ ಸರ್ ಅವರು ಬಂದವರವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸುತ್ತೀನಿ. ಅದೇ ರೀತಿ ಈ ಒಂದು ಕೃತಿಗೆ ಬೆನ್ನುಡಿಯನ್ನ ನಮ್ಮ ಇದೇ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಜೊತೆಗೆ ತಮ್ಮದೊಂದು ಜನ್ಮದ ಅನುಬಂಧ ಅನ್ನೋ ಒಂದು ಕೃತಿಯನ್ನ ಲೋಕಾರ್ಪಣೆಗೆ ಸಾಕ್ಷೀಕರಿಸಿದಂತ ಲೇಖಕರು, ಜೊತೆಗೆ ನಮ್ಮ ಲೇಖಕರ ಸಹಪಾಠಿ ನಮ್ಮ ಬಸವರಾಜ್ ಸರ್ ಅವರ ಬಾಲ್ಯದ ಸಹಪಾಠಿಗಳಾದಂತ, ಜೊತೆಗೆ ನಮ್ಮ ಹೊಸಪೇಟೆ ಹಿರಿಯ ಸಾಹಿತಿಗಳು, ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತಿನ ಗೌರವಾಧ್ಯಕ್ಷರಾದಂತ ಮಾನ್ಯ ಶ್ರೀ ಚಂದ್ರಶೇಖರ ರೋಣಮಠ ಸರ್ ಅವರು ಈ ಒಂದು ಕೃತಿಗೆ ಬೆನ್ನುಡಿಯನ್ನ ಬರೆದು ಅವರ ಒಂದು ಗೆಳೆಯನಿಗೆ ಪ್ರಥಮ ಕವನ ಸಂಕಲನಕ್ಕೆ ಒಂದು ಶುಭವನ್ನ ಹಾರೈಸಿದರೆ ನಾಡಿನಾದ್ಯಂತ ಇದು ಬೆಳಗ್ಗೆ ಇನ್ನೂ 100 ಕಥಾ ಸಂಕಲನ ಬರಲಿ ಅಂತೇಳಿ ಅವರು ಶುಭ ಹಾರೈಸಿ ತಮ್ಮ ಸದಾಶಯವನ್ನ ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಒಟ್ಟು ಈ ಕೃತಿಯಲ್ಲಿ 101 ಕವಿತೆಗಳಿದ್ದಾವೆ. ನಾನು ಒಂದೆರಡು ಕವಿತೆಗಳನ್ನ ತಮ್ಮ ಮುಂದೆ ಸಾದರ ಪಡಿಸ್ತೇನೆ, ವಾಚಿಸು. ಮೊದಲ ಕವಿತೆ ಕವಿಮನ ಅಂತೇಳಿ. ಆ ಕವಿತೆಯಲ್ಲಿ ಹೀಗಿದೆ: ಬರೆಯುವೆ ಕತೆ ಕವನವನ್ನು ಮನಕ್ಕೆ ತೋಚಿದ್ದು ಹಾಳೆಯಲ್ಲಿ ಗೀಚಿದ್ದು ಓದುಗರಿಗೆ ಅರ್ಥ ಆಗುತ್ತೋ ಬಿಡುತ್ತೋ ನಾನರಿಯಲಾರೆ ನಿಮಗೇನಿಸುತ್ತೋ. ಈ ರೀತಿ ಕವಿ ಲೇಖಕರಾದವರು ಬರಿತಾನೆ ಹೋಗ್ಬೇಕು. ಯಾಕಂತಂದ್ರೆ ಆ ಬರವಣಿಗೆ ಆಗ್ತಂತೇಳಿ ಹೇಳ್ಬೋದು. ಯಾಕಂತಂದ್ರೆ ಬಹಳಷ್ಟು ನಮ್ಮ ಕನ್ನಡದ ಕವಿಗಳು ಲೇಖಕರು ಮೊದಲಿಗೆ ಬರೆದಂತ ಅವರ ಕವಿತೆ, ಅವರ ಒಂದು ಸಾಹಿತ್ಯಿಕ ಬರವಣಿಗೆಯನ್ನ ಅವರೇ ನೋಡಿ ಓದಿ ನಾನ್ ಬರ್ತೀನಿ ಅಂತೇಳಿ ಅವರು ಮೊದಲು ಬರ್ತಿದ್ದನ್ನ ಓದಿ ತಾವೇ ಒಂದು ಹಾಸ್ಯಕ್ಕೆ ಒಂದು ವಸ್ತು ಆಗೋ ರೀತಿಯಲ್ಲಿ ಅವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ಈ ರೀತಿ ಬರಿತಾನೆ ಹೋಗ್ಬೇಕು. ನಾವು ಏನ್ ನಮ್ಮ ಮನಸ್ಸಿಗೆ ಉಳಿತದೆ ಅದನ್ನ ಬರಿಬೇಕು ಅನ್ನೋದನ್ನ ನಾವು ಈ ಒಂದು ಕವಿತೆಯಲ್ಲಿ ಒಂದು ಮರಗಳ ಮಾನವವನ್ನ ಮಾಡ್ತೀವಿ. ನಾವು ಪರಿಸರ ಸಂರಕ್ಷಣೆ ಮಾಡಬೇಕಾದಂತ ನಾವು ಏನ್ ಮಾಡ್ತೀವಿ, ಈಗಿನ ಒಂದು ಪರಿಸ್ಥಿತಿಯಲ್ಲಿ ನಗರೀಕರಣ
ಅಭಿವೃದ್ಧಿಯ ಹೆಸರಲ್ಲಿ ನಾವು ಇರುವಂತಹ ಕಾಡನ್ನು ನಾವು ನಾಶ ಪಡಿಸ್ತಾ ಇದ್ದೀವಿ. ಹಾಗಾಗಿ ನಮ್ಮ ಮಾನವರ ಮತ್ತು ಪ್ರಾಣಿಗಳ ಸಂಘರ್ಷ ದಿನೇ ದಿನೇ ಹೆಚ್ಚಿಗೆ ಆಗ್ತಾ ಇದೆ. ಯಾಕೆಂತಂದ್ರೆ ಕಾಡು ಪ್ರಾಣಿಗಳು ನಾಡನ್ನ ಸೇರ್ತಾ ಇದ್ದಾವೆ, ನಾಡಿಗೆ ಬರ್ತಾ ಇದ್ದಾವೆ. ಚಿರತೆ ಆಗಿರ್ಬೋದು, ಆನೆಗಳಾಗಿರ್ಬೋದು, ಈ ರೀತಿ ದಾಳಿಯನ್ನ ಮಾಡ್ತಾ ಇದ್ದಾರೆ. ಆನೆಗಳ ಕಾಲ್ ತೊಳಿತಕ್ಕೆ ಎಷ್ಟೋ ಮಂದಿ ಸಾಯ್ತಾ ಇದ್ದಾರೆ. ಈ ರೀತಿ ಬಹಳಷ್ಟು ಒಂದು ಸಂಘರ್ಷಗಳ ಜೀವನ ನಡೀತಾ ಇದೆ. ಹಾಗಾಗಿ ಕಾಡನ್ನ ಬೆಳೆಸಿ ನಾಡನ್ನ ಉಳಿಸೋದು ನಿಮ್ಮೆಲ್ಲರ ಜವಾಬ್ದಾರಿ. ಯಾಕೆಂತಂದ್ರೆ ಆ ಒಂದು ಪರಿಸರ ಪ್ರಜ್ಞೆ ನಮ್ಮಲ್ಲಿ ಇರಬೇಕಾಗ್ತದೆ. ಯಾಕಂತಂದ್ರೆ ಏನೆಲ್ಲ ಉಪಕಾರವನ್ನ ಮಾಡುವಂತ ಒಂದು ಗಿಡ ಮರಗಳು ಅವನ್ನ ಸಂರಕ್ಷಣೆ ಮಾಡೋದು ಪ್ರತಿಯೊಬ್ಬ ನಾಗರಿಕನ ಆದ್ಯ ಕರ್ತವ್ಯ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳಬಹುದು. ಜೊತೆಗೆ ಈ ಒಂದು ಮರ ಇಷ್ಟೆಲ್ಲ ಉಪಕಾರಿ ಆಗಿರ್ತದೆ. ಅದೇ ರೀತಿ ನಾವು ಈ ಒಂದು ಸಂದರ್ಭದಲ್ಲಿ ನಾವು ಒಂದು ಅಂತ ತಾಯಿ ಆಕೆ ತನ್ನ ಜೀವನಕ್ಕಾಗಿ ತಂದೆ ತಾಯಿಗಳನ್ನ ಅವರು ಜೀವನ ಮಾಡಲೇಬೇಕು. ಹಾಗಾಗಿ ಕಟ್ಟಿಗೆಯನ್ನು ಹೊತ್ತುಕೊಂಡು ನಡಿಲಾರ್ದಂತೆ ಹೋಗ್ತಾ ಇರುವ ಒಂದು ಚಿತ್ರವನ್ನು ನೋಡಿ ಬಸವರಾಜ್ ಸರ್ ಒಂದು ಕವಿತೆಯನ್ನು ಬರೆದಿದ್ದಾರೆ. ಎಲ್ಲಿ ಹೇರಮ್ಮ ನಿನ್ನ ಕರುಳ ಬಳ್ಳಿಗಳು ಅಂತೇಳಿ. ಎಲ್ಲಿ ಹೇರಮ್ಮ ನಿನ್ನ ಕರುಳ ಬಳ್ಳಿಗಳು, ಕರುಣ ಇಲ್ಲದ ನರ ಪಿಶಾಚಿಗಳು, ಇಳಿ ವಯಸ್ಸಿನಲ್ಲಿ ಕಷ್ಟ ಕೊಡುತ್ತಿಹರು, ಅಂದು ನೀ ಹೆತ್ತವರು ಇಂದೆಲ್ಲಿ ಹೋದರು. ನವಮಾಸ ಗರ್ಭದಲ್ಲಿ ನೀನವರ ಹೊಟ್ಟೆ, ಕಾಲ ಕಾಲಕ್ಕೆ ಮಮತೆ ಕರುಣೆ ಕೊಟ್ಟೆ, ಅವರ ಸಂತೋಷಕ್ಕೆ ನಿನ್ನ ಹೊಟ್ಟೆ ಸುಟ್ಟೆ. ಎಷ್ಟು ಕೆಟ್ಟದಮ್ಮ ಈ ಕಲಿಕಾಲ ಕಟ್ಟೆ, ಅಂದು ಬದುಕಿಸಲವರ ನೀನವರ ಹೆತ್ತೆ, ಇಂದು ನೀ ಬದುಕಲು ಬೆನ್ನಿಗೆ ಕಟ್ಟಿಗೆ ಹೊತ್ತೆ. ಸೂರ್ಯ ಚಂದ್ರರೇನು ಬದಲಾಗಲಿಲ್ಲ, ಇಂದು ನೀ ಬವಣೆ ತಪ್ಪಿಸಲಾಗಲಿಲ್ಲ. ಅಂದ್ರೆ ತಂದೆ ತಾಯಿಗಳನ್ನ ಯಾವ ರೀತಿ ನಾವು ನೋಡ್ಕೊಳ್ತಾ ಇದ್ದೀವಿ. ಆ ವಯಸ್ಸಾದವರು ತಮ್ಮ ಹೊಟ್ಟೆಯನ್ನು ಬರಲಿಕ್ಕಾಗಿ ಅವರು ಏನೆಲ್ಲ ಕಷ್ಟ ಪಡ್ತಾರೆ ಅದನ್ನ ಅವರು ಈ ಒಂದು ಚಿತ್ರವನ್ನು ನೋಡಿ ಕವಿತೆಯನ್ನು ಬರೆದಿದ್ದಾರೆ. ಈ ಸಂದರ್ಭದಲ್ಲಿ ಆದಿಗುರು ಶ್ರೀ ಶಂಕರಾಚಾರ್ಯರ ಒಂದು ಮಾತು ನೆನಪಿಗೆ ಬರ್ತದೆ. ಏನು ಅಂತಂದ್ರೆ, ಪ್ರಪಂಚದಲ್ಲಿ ಕೆಟ್ಟ ಮಕ್ಕಳು ಇರ್ತಾರೆ ಹೊರತು ಪ್ರಪಂಚದಲ್ಲಿ ಕೆಟ್ಟ ತಾಯಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಅವರು ಒಂದು ಮಾತನ್ನ ಹೇಳ್ತಾರೆ. ಈ ರೀತಿ ಬಹಳಷ್ಟು ಕವನಗಳು ಇದರಲ್ಲಿ ಇದಾವೆ. ಸಮಯದ ಅಭಾವ ಇದೆ. ಹಾಗಾಗಿ ಇನ್ನೊಂದು ಕವಿತೆ ಇದೆ. ಆ ಕವಿತೆಯನ್ನ ಹೇಳಿ ನಮ್ಮ ಒಂದು ಪುಸ್ತಕ ಪರಿಚಯವನ್ನ ಮುಗಿಸ್ತೀವಿ. ನಿರಾಶೆಗಳಾಗದಿರೋ ಮುದ್ದು ಮಗಳೇ ಅಂತೇಳಿ ಒಂದು ತಂದೆ ಒಂದು ಮಗಳಿಗೆ ಸಂತೈಸುವ ಅಥವಾ ಮಗಳ ಒಂದು ಜೀವನದಲ್ಲಿ ಮಾರ್ಗದರ್ಶನ ನೀಡುವಂತಹ ಕವಿತೆ. ಯಾಕೆಂತಂದ್ರೆ ಹೆಣ್ಣು ತಾನು ಹುಟ್ಟಿದಂತಹ ಮನೆ, ಕೊಟ್ಟಂತಹ ಮನೆ ಎರಡು ಕಡೆ ಆಕೆ ತನ್ನ ಬಾಳನ್ನ ಬೆಳಕಾಗಿಸಬೇಕಾಗುತ್ತದೆ. ಅಂತದ್ರಲ್ಲಿ ತವ್ರ ಮನೆಯಿಂದ ಗಂಡನ ಮನೆಗೆ ಹೋಗಿ ತವ್ರ ಮನೆಯಲ್ಲಿ ಯಾವ ರೀತಿ ಬೆಳೆದಿರ್ತೀವಿ, ಏನೆಲ್ಲ ಮಾಡಿರ್ತೀವಿ ಅದು ಒಂದು ರೀತಿ ಆದ್ರೆ, ಅಲ್ಲಿ ಗಂಡನಿಗೂ ಹೋದಾಗ ಅಲ್ಲಿಯ ಜೀವನ ಕ್ರಮನೇ ಬೇರೆ ಆಗ್ತದೆ. ಹಾಗಾಗಿ ಅಲ್ಲಿ ನಿರಾಶಳಾದಂತ ಮಗಳು ಅಂದ್ರೆ ಗಂಡನ ಮೇಲೆ ನಿರಾಶಳಾದಂತ ಮಗಳಿಗೆ ತಂದೆ ಒಂದು ಮಾತನ್ನ ಮಾರ್ಗದರ್ಶನ ಹೇಳ್ತದೆ. ನಿರಾಶಳಾಗದಿರೋ ಮುದ್ದು ಮಗಳೇ, ಕಾದಿರುವ ನನಗೆ ಒಳ್ಳೆ ದಿನಗಳು, ಸೋಲಿನ ಹಿಂದೆ ಗೆಲುವು ಇರುವುದು, ഇരുಳು ಕಳೆಯಲು ಹಗಲು ಬರುವುದು, ಬಾಳ ಪಯಣವು 3 ದಿನಗಳು, ಪಯಣದಿ ಸಿಗಲು ಕಲ್ಲು ಮುಳ್ಳುಗಳು, ಎದೆಗುಂದದೆ ಸಾಗಲಿ ನಿನ್ನ ಪಯಣಗಳು, ಬಂದೇ ಬರುವ ನನಗೆ ಹುಡುಗೆ ಒಳ್ಳೆಯ ದಿನಗಳು ಅಂತೇಳಿ ತಂದೆ ಮಗಳಿಗೆ ಒಂದು ಭರವಸೆಯ ಬೆಳಕಾಗುವ ಮಾತುಗಳನ್ನು ಹೇಳ್ತಾರೆ. ಈಗಿನ ಕಾಲದಲ್ಲಿ ಮಗಳು ತವರಿಗೆ ಬಂದಾಳೆ ಅಂತಂದ್ರ ಹಿಂಗ್ ಮಾಡ್ದ ಹಂಗ್ ಮಾಡ್ದ ಐತಿ ಆದಾಗ ಅಂತೇಳಿ ಹಳೆಯ ಬೈಯೋದು ಅಥವಾ ಅವರ ಅತ್ತೆ ಮಾವರನ್ನು ಬೈದಾಗ ಅಲ್ಲಿ ಏನಾಗ್ತದೆ, ಸಂಬಂಧಗಳು ಹಳಸಿ ಹೋಗ್ತವೆ, ವಿಚ್ಛೇದನ, ಆ ರೀತಿ ಗಂಡ ಹೆಂಡತಿ ಜಗಳ ಅದು ಬೇರೆ ಇದಾಗ್ತದೆ. ಅದೇ ತಂದೆ ತಾಯಿಗಳು ಈ ರೀತಿಯ ಒಂದು ಒಳ್ಳೆಯ ವಿಚಾರಗಳನ್ನ ಮಗಳಿಗೆ ಹೇಳಿದಾಗ ಅವರ ಬಾಳು ಬಂಗಾರವಾಗ್ತದೆ ಅಂತೇಳಿ ಹೇಳ್ತಾ, ಜೊತೆಗೆ ನಾನು ಇಲ್ಲಿ ಲೇಖಕರ ನುಡಿಯನ್ನ ಹೇಳಬೇಕು. ಯಾಕಂತಂದ್ರೆ ಇಲ್ಲಾಂದ್ರೆ ಇದು ನನ್ನ ಪುಸ್ತಕ ಪರಿಚಯ ಪರಿಪೂರ್ಣ ಆಗಲ್ಲ. ಎಲ್ಲ ಸಭಿಕರಲ್ಲಿ ವೇದಿಕೆಯಲ್ಲಿ ಎಲ್ಲರಿಗೂ ನನ್ನ ಒಂದು ವಿನಂತಿ, ಎರಡೇ ಮಾತು ಲೇಖಕರ ನುಡಿಯಲ್ಲಿ. ಅವರು ಲೇಖಕರು ಹೇಳ್ಕೊಳ್ತಾ ಇದ್ದಾರೆ, ನಾನು ವೃತ್ತಿಯಲ್ಲಿದ್ದಾಗ ಏನು ಬರ್ಲಿಕ್ಕಾಗಿಲ್ಲ, ಬರೆಯೋ ಆಸೆ ಇತ್ತು, ಆದ್ರೆ ಕಾರ್ಯ ಒತ್ತಡ ಅಷ್ಟಿತ್ತು. ಯಾಕಂದ್ರೆ ಅವರು ಬಹಳಷ್ಟು ಮೇಧಾವಿಗಳಾಗಿದ್ರು ಇಲ್ಲೇ ತುಂಗಭದ್ರಾ ಒಂದು ನೀರಾವರಿ ಇಲಾಖೆಯಲ್ಲಿ. ಹಾಗಾಗಿ
ಲೋಕಲ್ ಬೇರೆ, ಪ್ರತಿಯೊಂದು ಇದಕ್ಕೂ ಮೇಲಾಧಿಕಾರಿಗಳು ಅವರನ್ನೇ ಇದು ಮಾಡ್ತಾ ಇದ್ರು. ಹಾಗಾಗಿ ಅವರಿಗೆ ಎಲ್ಲರಿಗಿಂತ ಕೆಲಸದ ಒತ್ತಡ ಜಾಸ್ತಿ, ಹಾಗಾಗಿ ಅವ್ರಿಗೆ ಬರೀಲಿಕ್ಕೆ ಆಗ್ತಿರ್ಲಿಲ್ಲ, ಸಮಯದ ಅಭಾವ. ಆದ್ರೆ ಈಗ ಏನು ಲಾಕ್ಡೌನ್ ಬಂದಾಗ ನಿವೃತ್ತಿ ಬೇರೆ, ಲಾಕ್ಡೌನ್ ಆದಾಗ ಅವರು ಸಹಜವಾಗಿ ಅವರ ಒಂದು ಮನದಲ್ಲಿದ್ದಂತ ಕವಿತ್ವ ಪುಟದ ಸಾಹಿತ್ಯ ರೂಪವನ್ನ ಪಡ್ಕೊಳ್ತು. ಈ ಒಂದು ಆನ್ಲೈನ್ ವೇದಿಕೆಯಲ್ಲಿ ಅವರು ಸಾಹಿತ್ಯ ಕುಸುಮ ವೇದಿಕೆಯವರು ಒಂದು ಶೀರ್ಷಿಕೆ ನೀಡಿ ಹಾಸ್ಯ ಕವನ ಬರಲಿಕ್ಕೆ ತಿಳಿಸಿದ್ರಂತೆ. ಆ ಒಂದು ಶೀರ್ಷಿಕೆ ಈ ರೀತಿ ಇತ್ತು, ಏನಂತಂದ್ರೆ ಲಾಕ್ಡೌನ್ ನಲ್ಲಿ ಮದುವೆಯಾದವನೇ ಜಾಣ ಅಂತೇಳಿ. ಯಾಕಂತಂದ್ರೆ ಲಾಕ್ಡೌನ್ ನಲ್ಲಿ ಅವಾಗ ಮದುವೆಗೆ ಅವಕಾಶನೇ ನೀಡ್ತಾ ಇರಲಿಲ್ಲ. ಅದು ಮಾಡ್ಕೋಬೇಕು ಅಂತಂದ್ರೆ 8-10 ಮಂದಿನೂ ಏನು ಒಂದು ನಿಗದಿಪಡಿಸಿದ್ರು, ಅಷ್ಟರೊಳಗೆ ಮಾಡಬೇಕಾಗಿತ್ತು. ಅದನ್ನು ಕೂಡ ಅವರು ಕವನ ಬರೆದಿದ್ದಾರೆ, ಬಹಳಷ್ಟು ಚೆನ್ನಾಗಿದೆ ಆ ಕವನ ಕೂಡ. ಈ ರೀತಿ ಆ ಕಥೆ ಕವನ ಲೇಖನ ಬರೆಯೋ ಒಂದು ಅಭ್ಯಾಸವನ್ನು ಅವರು ಮುಂದುವರಿಸಿಕೊಂಡು ಈ ಒಂದು ಕೃತಿಯನ್ನು ಅವರು ಹೊರತಂದಿದ್ದಾರೆ. ಇಂತಹ ಒಂದು ಸಂದರ್ಭದಲ್ಲಿ ಅವರು ತಮ್ಮ ಒಂದು ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದಾರೆ. ಯಾರ್ಯಾರಿಗೆ ಅಂತಂದ್ರೆ ನನ್ನ ಕವನಗಳನ್ನ ತಿದ್ದಿ ತೀಡಿ ಕೊಡ್ತಾ ಇದ್ದಾರೆ ತಮ್ಮ ಆಶಯ ನೋಡಿ ಲೇಖಕರ ನೋಡಿಯಲ್ಲಿ. ಜೊತೆಗೆ ಈ ಕವನ ಸಂಕಲನ ಪ್ರಕಟಿಸಲಿಕ್ಕೆ ಪ್ರೋತ್ಸಾಹಿಸಿದಂತ ನನ್ನ ಶ್ರೀಮತಿ KM ಹೇಮಾವತಿ. ಯಾಕಂತಂದ್ರೆ ಯಾರೇ ಒಬ್ಬ ಯಶಸ್ವಿ ಪುರುಷ ಇದ್ದಾನೆ ಅಂತಂದ್ರೆ ಅವ್ರ ಹಿಂದೆ ಒಬ್ಬ ಮಹಿಳೆ ಇದ್ದೇ ಇರ್ತದೆ. ಹಾಗಾಗಿ ಸಾರ ಹಿಂದೆನೂ ಕೂಡ ಆಗ್ತಾರಿದ್ದಾರೆ ಅಂತೇಳಿ ಇಲ್ಲಿ ಸಾಬೀತಾಗ್ತಾ ಇದೆ. ಚಿರಂಜೀವಿ ನಂದೀಶ, ಪುತ್ರಿ ಸಿವಿಲಿಲ, ಹಳೆಯಂದಿರಾದ ಶ್ರೀ BM ವೀರೇಶ, ಸ್ನೇಹಿತರು ಶ್ರೀ M ವಿರೂಪಾಕ್ಷಯ್ಯ, ನಿವೃತ್ತ ಶಿಕ್ಷಕರು ನಮ್ಮ ಹರಪನಹಳ್ಳಿ ಸರ್, ಅಭಿಯಂತರರಾದಂತ A ಸುರೇಶ್, ಶ್ರೀ GM ನಿರಂಜನಮೂರ್ತಿ, ಶ್ರೀ ರಾಜಶೇಖರ್ ಮರಿಮಠ್, ಶ್ರೀ ಸಿದ್ಧಲಿಂಗ ಸ್ವಾಮಿ, ಉದ್ಯಮೆದಾರರಾದಂತಹ ಶ್ರೀ K ರವಿಶಂಕರ್ ಹೊಸಪೇಟೆ, ಇನ್ನು ಅನೇಕ ಮಿತ್ರಾದಿಗಳಿಗೆ ಹಾಗೂ ಈ ಕವನ ಸಂಕಲನವನ್ನು ಅಚ್ಚುಕಟ್ಟಾಗಿ ಮುದ್ರಿಸಿದಂತ ಶ್ರೀ ಭವಾನಿ ಪ್ರಿಂಟರ್ಸ್ ಗದಗ ಬೆಟಗೇರಿ ಇವರಿಗೆ ತಮ್ಮ ಅನಂತ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದಾರೆ. ನಾನು ಕೂಡ ಇದಾಗಿದೆ ಕವಿ ಮನ ಪಯಣ ಎಂಬ ಮಾತನ್ನ ತಮ್ಮದೇ ಆದಂತಹ ವಿಶಿಷ್ಟ ಶೈಲಿಯಲ್ಲಿ ಸುದೀರ್ಘವಾಗಿ ಈ ಕೃತಿಯನ್ನು ಪರಿಚಯ ಮಾಡಿಕೊಟ್ಟಿದ್ದಾರೆ. ಶ್ರೀ ಹಾಲನಾಯ್ಕ ಸರ್ ಅವರಿಗೆ ಡಾಕ್ಟರ್ ರವೀಂದ್ರನಾಥ್ ಸರ್ ಅವರು ಸನ್ಮಾನಿಸುವುದರ ಮುಖ್ಯವಾಗಿ ಅವರಿಗೆ ಕೃತಜ್ಞತೆ ಅರ್ಪಿಸಬೇಕಂತ ಹೇಳಿ ವಿನಂತಿ ಮಾಡ್ತಾ ಇದ್ದಾರೆ. ಹಾಗೆಯೇ ಕೃತಿಯ ಲೇಖಕರಾಗಿರ್ತಕ್ಕಂಥ ಶ್ರೀ KM ಬಸವರಾಜ್ ಸರ್ ಅವರು ಕೂಡ ಸನ್ಮಾನಿಸಬೇಕು ಅಂತ ಹೇಳಿ ನಾನು ಅಧ್ಯಕ್ಷರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಈ ಕವನ ಸಂಕಲನ ತಮ್ಮ ವೃತ್ತಿಯಿಂದ ಇಂಜಿನಿಯರ್ ಆಗಿ ನಿವೃತ್ತರಾಗಿದ್ರು ಕೂಡ ಅದೇ ಹುಮ್ಮಸ್ಸನ್ನ ಒಂದು ಸಾಮರಸ್ಯದ ಹೊಣನನ್ನ ಈ ಕವನ ಸಂಕಲನ ನಡೆಸಿದ್ದಾರೆ. ಶ್ರೀ ಬಸವಲಿಂಗ ಮಹಾಸ್ವಾಮಿಗಳ ಪಾದಾರವಿಂದಗಳಲ್ಲಿ ಪಣಮಟ್ಟು ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷರೇ, ಅತಿಥಿಗಳೇ, ಲೇಖಕರೇ ಹಾಗೂ ಎಲ್ಲ ಗಣ್ಯಮಾನ್ಯರೇ ಹಾಗೂ ಇಲ್ಲಿ ಸೇರಿರುವಂತಹ ಎಲ್ಲ ಶರಣ ಬಂಧುಗಳೇ, ಈ ಒಂದು ಕೃತಿ ಪರಿಚಯ ಮಾಡೋದಕ್ಕೆ ನನಗೆ ರೋಣದ ಮಠ ಅವರು ಕೇಳಿದ್ರು, ನೀವೇ ಮಾಡ್ಬೇಕು ಇದನ್ನ. ನಾನು ಮೊದಲೇ ಫಿಕ್ಸ್ ಆಗ್ಬಿಟ್ಟೇನೆ, ಇದಕ್ಕೆ ನಾನು ನಿಮ್ಮ ಹತ್ರನೇ ಮಾಡಿಸ್ಬೇಕು ಅನ್ಕೊಂಡಿದ್ದೀನಿ, ಅದಕ್ಕೆ ನೀವೇ ಮಾಡ್ಬೇಕು ಅಂತೇಳಿ ನಿನ್ನೆ ಮೊನ್ನೆ ಪುಸ್ತಕ ತಂದ್ಕೊಟ್ರು ನನಗೆ. ಇದರಲ್ಲಿ 130 ಕಥೆಗಳಿದಾವೆ. 130 ಕಥೆಗಳಿದಾವೆ. ಆ 130 ಕಥೆಗಳನ್ನ ನಾನು ಪರಿಚಯ ಮಾಡಿಸೋದಿಲ್ಲ, ನೀವೇನು ಹೆದರ್ಕೋಬೇಡ್ರಿ. ನನಗೆ 10 ರಿಂದ 15 ನಿಮಿಷದಲ್ಲಿ ಮುಗಿಸ್ರಿ ಅಂತ ಹೇಳಿದರೆ ಅಷ್ಟೇ ಸಮಯದಲ್ಲಿ ನಾನು ಮುಗಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಇಲ್ಲಿ ಸಣ್ಣ ಕಥೆಗಳು, ಇದರಲ್ಲಿ ಆಗ್ಲೇ ಈ ಉಪನ್ಯಾಸಕರಾದಂತ ಮುದೇಗೌಡರು, ನಿವೃತ್ತ ಉಪನ್ಯಾಸಕರು, ಇವರು ಎಲ್ಲ ಕಥೆಗಳ ಸಾರಾಂಶವನ್ನ ಬರೆದಿದ್ದಾರೆ. ಯಾವ ಕಥೆಗಳಲ್ಲಿ ಏನ್ ಹೇಳ್ತದೆ ಸಂದೇಶ ಅನ್ನೋದನ್ನ ಎಲ್ಲ ಕಥೆಗಳನ್ನ ಇವರು ಯಾವುದು ಮುನ್ನುಡಿಯಲ್ಲಿ ಬರೆದಿದ್ದಾರೆ. ಲೇಖಕರು ತಮ್ಮ ಅಭಿಪ್ರಾಯಗಳನ್ನು ಹೇಳ್ಕೊಂಡಿದ್ದಾರೆ. ಕಲ್ಲಂಭಟ್ರು ಮತ್ತೆ ಆರ್ಯ ನಾಯ್ಕ ಅವರು ತಮ್ಮ ಅಭಿಪ್ರಾಯಗಳನ್ನು ಇದರಲ್ಲಿ ಬರೆದಿದ್ದಾರೆ. ಮತ್ತೆ ಬೆನ್ನುಡಿಯನ್ನ ಅತ್ಯಂತ ಸುಂದರವಾಗಿ ಇಡೀ ಕಥೆಗಳ ಸಾರಾಂಶವನ್ನ ಸುಂದರವಾಗಿ ಬರೆದುಕೊಟ್ಟಿದ್ದಾರೆ ನಮ್ಮ ಗಂಗಾಧರಣ್ಣವರು, ಕೆ ಗಂಗಾಧರ ಅವರು ಬರೆದುಕೊಟ್ಟಿದ್ದಾರೆ. ಇಷ್ಟೆಲ್ಲ ಈ ಕಥೆಯ ಒಳಪುಟ ಮತ್ತ ಅವರ ಎಲ್ಲ ಪರಿಚಯಗಳನ್ನ ಹೇಳ್ತಾ ಈ ಕತೆ ಅಂದ್ರೆ ಏನು, ಆ ಕಥೆಗಳು ಯಾವ ರೀತಿ ಇದಾವೆ ಅದ್ರ ಬಗ್ಗೆ ಮಾತಾಡಕ್ಕೆ ಇಷ್ಟಪಡ್ತೀನಿ ನಾನು. ಸಣ್ಣ ಕಥೆಗಳು ಅಂದ್ರೆ ಕತೆ ಅಂದ್ರೇನೆ ಬರೆದ ರೂಪದಲ್ಲಿರ್ಬೋದು, ಮಾತಿನ ರೂಪದಲ್ಲಿರ್ಬೋದು, ಅಥವಾ ಚಲನಚಿತ್ರದ ರೂಪದಲ್ಲಿರ್ಬೋದು. ಯಾವುದೇ ರೂಪದಲ್ಲಿ ತೋರಿಸಬಹುದಾದಂತ ಅಥವಾ ಹೇಳಬಹುದಾದಂತ ವಾಸ್ತವಿಕ ಅಥವಾ ಕಾಲ್ಪನಿಕ ಘಟನೆಗಳ ಓದು ಒಂದು ವರದಿ ಆಗಿರ್ತದೆ ಕಥೆಗಳು ಅಂತ.
ವಾಸ್ತವಿಕ ಅಥವಾ ಕಾಲ್ಪನಿಕ ಘಟನೆಗಳ ಒಂದು ವರದಿಯಾಗಿರ್ತದೆ. ನೈಜ ಘಟನೆಗಳು ಇರಬಹುದು ಅಥವಾ ಇಲ್ಲದೆ ಇರಬಹುದು. ಈ ಕಥೆಗಳು ಇವತ್ತು ಹೊಸವಲ್ಲ. ನಮ್ಗೆ ಮಹಾಭಾರತವನ್ನು ಓದಿದಾಗ ಅದು ಒಂದು ಕಥೆಗಳ ಸಾಗರ. ಕಥೆಗಳ ನಡುವೆ ಕಥೆಗಳನ್ನು ಎಳ್ಕೊಂತ ಹೋಗಿರುವಂತಹ ಒಂದು ಮಹಾಭಾರತ ಅದ್ಭುತವಾದ ಕಥಾ ಒಂದು ಹಂದರ ಅಂತ ನಾನು ಭಾವಿಸ್ತೀನಿ. ಆ ಕಥೆಗಳನ್ನ ಎಷ್ಟು ಹೇಳಿದ್ರು ಅವು ಮುಗಿಯೋದೇ ಇಲ್ಲ. ಇಂಥ ಕಥೆಗಳು ನಮ್ಮ ಪುರಾಣಗಳಲ್ಲಿ ಕಾವ್ಯಗಳಲ್ಲಿ ಇವಾಗ ಅವುಗಳನ್ನ ಆ ಕಥೆಗಳನ್ನ ಏನಂತ ಕರೀತಾರೆ ಅಂದ್ರೆ ಜನಪ್ರಿಯ ಕಥೆಗಳು ಅಂತ ಕರೀತಾರೆ. ಆ ಜನಪ್ರಿಯ ಕಥೆಗಳಲ್ಲಿ ಈ ಪುರಾಣ ದಂತಕಥೆ ಇವುಗಳೆಲ್ಲ ಬರ್ತವೆ. ಇನ್ನು ಉಳಿದು ಸಾಹಿತ್ಯಿಕ ಕಥೆಗಳು. ಇನ್ನು ಇತ್ತೀಚಿನ ದಿನಗಳಲ್ಲಿ ಈ ಸಣ್ಣ ಕಥೆಗಳು ಅನ್ನೋ ಉಟ್ಕೊಂಡು ಆ ಸಣ್ಣ ಕಥೆಗಳ ಮೊದಲು ಬರೆದವರು ಕೇರಳ ವಾಸುದೇವಾಚಾರ್ಯರು, ಪಂಚ ಮಂಗೇಶ್ ರಾಯರು, MS ಕಾಮತ್ ಅವರು, ಆನಂದ ಕಂದ ಆದ್ಯರು, ಇವರೆಲ್ಲ ಆದ್ಯ ಕಥೆಗಾರರು, ಸಣ್ಣ ಕಥೆಗಾರರು ಅಂತ ಹೇಳ್ಬೋದು. ಆ ನಂತರ ಇತ್ತೀಚೆಗೆ ಕರ್ನಾಟಕ ಹೈದರಾಬಾದ್ ಕರ್ನಾಟಕದ ಕಥೆಗಾರರಲ್ಲಿ ಶಾಂತರಸರಿಂದ ಆರಂಭ ಆಯಿತು. ಇಲ್ಲಿ ಮೊಗಳಿ ಗಣೇಶ್ ಮತ್ತು ದೇವನೂರು ಮಹಾದೇವ, ಲಂಕೇಶ್ ಇವರು ಸಣ್ಣ ಕಥೆಗಳನ್ನ ಬರೆದ್ರು. ಕುವೆಂಪು ಅವರು ಸಣ್ಣ ಕಥೆಗಳನ್ನ ಬರೆದ್ರು. ನಮ್ಮ ಬಳ್ಳಾರಿಯವರಾದಂಥ ಕುಮ್ಮೇರ್ ಭದ್ರಪ್ಪ ಅವರು ಈ ಸಣ್ಣ ಕಥೆಗಳನ್ನ ಬರೆದಿದ್ದಾರೆ. ಮತ್ತೆ ಇತ್ತೀಚೆಗೆ ನಮ್ಮ ಯೂನಿವರ್ಸಿಟಿಯ ನುಗುಡೋಣಿ ಸರ್ ಅವರು ಈ ಸಣ್ಣ ಕಥೆಗಳನ್ನ ಬರೆದಿದ್ದಾರೆ. ಹಿಂಗೆ ಹೇಳ್ತಾ ಹೋದ್ರೆ ದೊಡ್ಡ ಲಿಸ್ಟ್ ಆಗ್ತದೆ. ಅಂತೂ ಸಣ್ಣ ಕಥೆಗಳು ಉಟ್ಕೊಂಡು. ಆದ್ರೆ ಚಂದ್ರಶೇಖರಯ್ಯ ರೋಣಲ್ ಮಠ ಅವರು ಬರೆದಿರೋದು ಸಣ್ಣ ಕಥೆಗಳಿಗಿಂತ ಸಣ್ಣ ಕಥೆಗಳು, ನ್ಯಾನೋ ಕಥೆಗಳು ಅಂತ ಕರೀತಾರೆ. ಅತಿ ಸಣ್ಣ ಕಥೆಗಳನ್ನ ಅವರು ಬರೆದಿದ್ದಾರೆ. ಒಂದು ಪುಟದಲ್ಲಿ 3 ಕಥೆಗಳನ್ನ ಆಗ್ತವೆ. ಒಂದು ಪುಟದಲ್ಲಿ 3 ಕಥೆಗಳನ್ನ ಬರೀತಾರೆ. ಕಥೆಯ ಲಕ್ಷಣಗಳೇನು ಅಂತಂದ್ರೆ ಕಥೆಯಲ್ಲಿ 3 ಭಾಗ ಮಾಡ್ಕೊಂತೀವಿ ನಾವು. ಒಂದು ಪರಿಚಯ ಮತ್ತೆ ಸಮಸ್ಯೆ, ಮಧ್ಯದಲ್ಲಿ ಅದು ತೊಡಕ ಮಾಡ್ಕೊಂತ ಹೋಗೋದು, ಅದು ಗಂಟು ಅಂತ ಕರೀತಾರೆ ಅಥವಾ ಸಿಕ್ಕು ಅಂತ ಕರೀತಾರೆ. ಕೊನೆಗೆ ಆ ಸಿಕ್ಕನ್ನು ಬಿಡಿಸ್ಕೊಂತ ಬರೋದು. ಯಾವ್ದೋ ಸಿನಿಮಾ ನೋಡ್ರಿ, ನಿಮ್ಗೆ ಈ 3 ಭಾಗಗಳು ಇರ್ತವೆ. ಆ ಸಿಕ್ಕ ಬಿಡಿಸ್ಕೊಂತ ಹೋಗಿ ಅದು ಕೊನೆಗೆ ಒಂದು ಸುಖ ಅಂತಾನೋ ದುಃಖ ಅಂತಾನೋ ಕಾಣುತ್ತೆ. ಅದು ಕಥೆಗಳ ಒಂದು ಲಕ್ಷಣ. ಈ ನ್ಯಾನೋ ಕಥೆಗಳಲ್ಲಿ ಈ ಹಂತಗಳನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ಹಂತಗಳನ್ನ ನಾವು ತೋರ್ಸಕ್ ಸಾಧ್ಯ ಇಲ್ಲ. ಅದರಿಂದ ಈ ಸಣ್ಣ ಕಥೆಗಳಲ್ಲಿ ಅಥವಾ ನ್ಯಾನೋ ಕಥೆಗಳಲ್ಲಿ ಅವರು ನೇರವಾಗಿ ಮೊದಲನೇ ಸಾಲಿನಲ್ಲಿನೇ ವಿಷಯಕ್ಕೆ ಹೋಗ್ಬಿಡ್ತಾರೆ. ಅಲ್ಲಿ ಮುಖ್ಯವಾಗಿ ಇರೋದು ಏನಪ್ಪಾ ಅಂತಂದ್ರೆ ವಿಷಯಗಳ ಪರಿಚಯ, ವಾಸ್ತವಿಕ ವಿಷಯಗಳನ್ನ, ಸತ್ಯಾಂಶಗಳನ್ನ ಪರಿಚಯ ಮಾಡಿಕೊಡೋದು ಅಷ್ಟೇ ಆಗಿರ್ತದೆ. ಈ ವಾಸ್ತವವಾದಿಗಳಂತೆ ಅವರು ದೈನಂದಿನ ಸನ್ನಿವೇಶಗಳನ್ನ ವಿವರಿಸ್ತಾ ಹೋಗ್ತಾರೆ. ಮತ್ತು ಅದರ ಜೊತೆಗೆ ಅವರು ವಿವರಿಸ್ತಾ ಹೋಗೋದ್ರ ಜೊತೆಗೆ ಆ ಪಾತ್ರಗಳ ಜೊತೆಗೆ ನಮ್ಮನ್ನ ಗುರುತಿಸ್ಕೊಳ್ಳುವಂತೆ ಮಾಡ್ತಾರೆ. ಎಷ್ಟೋ ಪಾತ್ರಗಳ ಜೊತೆಗೆ ನಾವು ಗುರುತಿಸ್ಕೊಳ್ತೇವೆ. ಇನ್ನು ರೋಣಲ್ ಮಠ ಅವರು ಬರೆದಿರುವಂತ ಈ ಕಥೆಗಳಲ್ಲಿ ಈ ಕಿರಿದಾದ ಕಥೆಗಳಲ್ಲಿ ಹಿರಿದಾದ ಭಾವನೆಯನ್ನು ತುಂಬಿ ತಮ್ಮ ಅನುಭವಗಳನ್ನ ಜೀವನದ ಅನುಭವಗಳನ್ನ ತುಂಬಿ ಆ ಜೀವನದ ಅನುಭವಗಳಿಗೆ ಬೆಳಕು ಬೀರುವಂತ ಸಣ್ಣ ಕಥೆಗಳು. ಈ ಸಣ್ಣ ಕಥೆಗಳ ವೈಶಿಷ್ಟ್ಯ, ಅವರು ತಮ್ಮ ಜೀವನಾನುಭವವನ್ನ ಅದರಲ್ಲಿ ಬರೆದಿದ್ದಾರೆ. ಅವರ ಜೀವನದ ಘಟನೆಗಳೇ ಅದರೊಳಗಿದಾವೆ. ಇಂಥ ತಮ್ಮ ಅಂದ್ರೆ ಈ ಒಂದು ಕತೆ ಬರೆಯುವಂತವರೇ ಕಥೆಗಾರರೇ ನಿರೂಪಕರಾಗಿ ನಿರೂಪಣೆ ಮಾಡ್ತಾ ತಮ್ಮ ಜೀವನದ ಅನುಭವಗಳನ್ನು ಹೇಳುವಂತ ಕಥೆಗಳೇ ಅವರ ಕಥೆಗಳಲ್ಲಿ 130 ಕಥೆಗಳಲ್ಲಿ 50ಕ್ಕಿಂತ ಹೆಚ್ಚು ಕಥೆಗಳು ತಮ್ಮ ಜೀವನದ ನಿರೂಪಣೆ ಅದನ್ನ ಹೇಳುವಂತ ರೀತಿಯಲ್ಲಿದ್ದಾವೆ. ಆ ಕಥೆಗಳು ಹೆಂಗಿದಾವೆ ಅಂತಂದ್ರೆ, ನಾವ್ ಯಾರಾದ್ರೂ ಆತ್ಮೀಯರ ಜೊತೆ ಮಾತಾಡ್ಕೊಂತ ಕುತ್ಕೊಂಡಿರ್ತೀವಲ್ಲ, ಮಾತಾಡ್ಕೊಂತ ಕುತ್ಕೊಂಡಾಗ ನಾವ್ ಆತ್ಮೀಯವಾಗಿ ನಮ್ಮ ಹಳೆ ನೆನಪುಗಳನ್ನ ನೆನಪು ಮಾಡ್ಕೊಂತೀವಿ. ನಾವು ಸಣ್ಣ ಹುಡುಗರಿದ್ದಾಗ ಹಿಂಗ್ ಮಾಡಿದ್ವಿ, ನಾನ್ ಶಾಲೆಗಿದ್ದಾಗ ಹಿಂಗ್ ಅಷ್ಟೇ ಮಾಡ್ತಿದ್ದೆ, ನಾ ಹಂಗಾತು ಹಿಂಗಾತು ಅಂತ ಹೇಳ್ಕೊಂಡು ಕುಂತಿರ್ತೀವಲ್ಲ, ಹಂಗೆ ಅವ್ರು ತಮ್ಮ ಆತ್ಮೀಯರ ಬಳಿ ತಮ್ಮ ಇಂದಿನ ನೆನಪುಗಳನ್ನ ಹೇಳ್ಕೊಳ್ಳುವ ರೀತಿಯಲ್ಲಿ ವಿವರಣಾತ್ಮಕವಾಗಿ ಅವು ವರದಿಯ ರೂಪದಲ್ಲಿ ಅವು ಇದಾವೆ. ಅವರು ತಮ್ಮ ನೆನಪುಗಳನ್ನ, ಹಳೆಯ ನೆನಪುಗಳನ್ನ ಬೆಳಕು ಹಾಕಿ ಬರೆದ ರೀತಿಯಲ್ಲಿ ಆ ಸಣ್ಣ ಕಥೆಗಳು ಚಂದ್ರಶೇಖರ ರೋಣಲ್ ಮಠ ಬರೆದಿರಂತ 50ಕ್ಕಿಂತ ಹೆಚ್ಚು ಸಣ್ಣ ಕಥೆಗಳು ಇದಾವೆ. ಅಲ್ಲಿ ಅವು ಬೇಕಾದಷ್ಟು ಕಥೆಗಳಾಗಿರ್ಬೋದು. ವ್ಯಾಪಾರ, ವಧುವನ್ವೇಷಣೆ, ಅವಂತರ, ಪ್ರಾಮಾಣಿಕತೆ, ಅತ್ತೆಯ ಮರುಕ, ಗೆಳೆತನ, ಚಿಲ್ಲರೆ ಮನುಷ್ಯ, ಖುಷಿ, ವಾಚು, ಕತೆ ಓದಿಲ್ಲ, ಟ್ಯೂಬ್ಲೈಟ್, ಇಂತ ಎಲ್ಲ, ಗೊಡಂ ಶಂಕರ, ಸೆಕೆಂಡ್ ಕ್ಲಾಸ್, ದಾದಾ ಸಾಬ್, ಇಂತೆಲ್ಲ ಕಥೆಗಳು ಕೂಡ ಅವರ ಈ ತಮ್ಮ ನಿರೂಪಣಾತ್ಮಕವಾಗಿ ತಮ್ಮ ಅನುಭವಗಳನ್ನ ಹಂಚಿಕೊಂಡಿರುವ ರೀತಿಯಲ್ಲಿ ಇದಾವೆ. ಇನ್ನ ಇಲ್ಲಿ ಕಥೆಗಳ ಬಗ್ಗೆ ಹೇಳೋದಾದ್ರೆ, ಕೆಲವು ಕಥೆಗಳ ಬಗ್ಗೆ ಮಾತ್ರ ನನಗೆ ಸ್ವಲ್ಪ ವಿಶ್ಲೇಷಣೆ ಕೊಡ್ಬೇಕು ಅಂತ ಅನಿಸ್ತದೆ. ಇಲ್ಲಿ ವಧು ಅನ್ವೇಷಣೆ ಆವಂತರದಲ್ಲಿ ಅವರು ವಧುವನ್ನ ಕತ್ಲಲ್ಲಿ ನೋಡಿ ಬರ್ತಾರೆ. ಲೈಟ್ ಹೋಗಿರ್ತದೆ, ಆದ್ರೆ ಬೆಳಗಣ್ಣು ಆ ಹುಡುಗಿ ಚಂದ ಇರೋದಿಲ್ಲ, ಆದ್ರೂ ಒಪ್ಪಿ ಬಂದಿರ್ತಾರೆ. ಆಮೇಲೆ ಅವ್ರ ಮನೆಯವರೆಲ್ಲ ಹೋಗಿ ನೋಡಿದಾಗ ಆ ಹೆಣ್ಣನ್ನ ಹೆಂಗ್ ಒಪ್ಪಿದೋ ನೀನು ಅಂತ ಕೇಳಿದಾಗ ಅವ್ರಿಗೆ ಅನಿಸ್ತದೆ ನಾವು ಯಾರನ್ನಾರು ಜೊತೆ ಕರ್ಕೊಂಡು ಹೋಗ್ಬೇಕು ಹೆಣ್ಣು ನೋಡಕ್ಕೆ ಅಂತಂದ್ರೆ. ಅದನ್ನ ಅವರು ಸ್ವಾರಸ್ಯಕರವಾಗಿ ಅಲ್ಲಿ ವರ್ಣನೆ ಮಾಡ್ತಾರೆ.
ಅತ್ತೆಯ ಮರಕದಲ್ಲಿ ಅತ್ತೆಗೆ ಕೈಲಾಗೋದಿಲ್ಲ, ಎಲ್ಲರೂ ಕುಟುಂಬ ಸಮೇತ ಚಿತ್ರದುರ್ಗದ ಕೋಟೆಗೆ ಹೋಗಿರ್ತಾರೆ. ಅಲ್ಲಿ ಅವ್ರಿಗೆ ನೋಡಕ್ ಆಗದೆ ಇದ್ದದ ಬೇಚಾಟವನ್ನ ಅದ್ರೊಳಗೆ ಹೇಳ್ತಾರೆ. ಈ ಗೆಳೆತನ ಅನ್ನೋದ್ರಲ್ಲಿ ಏನಿದೆಯಲ್ಲ, ಆ ಗೆಳೆತನದಲ್ಲಿ ಒಬ್ಬ ಗೆಳೆಯ ಏನ್ ಬರೀತಾರೆ. ಮತ್ತೆ ಚೀಟಿ ವ್ಯವಹಾರಕ್ಕಾಗಿ ಹಣ ಕಳ್ಕೊಂಡಿದ್ದವಂತ ಒಬ್ಬ ಮಗಳು ತಾಯಿ ಮುಂದೆ ತನ್ನ ಅಳಲನ್ನ ಹೇಳ್ಕೊಂಡು ಕಥೆಯನ್ನ ಹೇಳ್ತಾರೆ. ಚೀಟಿ ವ್ಯವಹಾರದಲ್ಲಿ ಹಾಕಿದವ್ರ ಗತಿ ಏನಾಗ್ತದೆ ಅನ್ನೋದೊಂದು ಕಥೆಯಲ್ಲಿ ಬರ್ತದೆ. ಇನ್ನ ಒಬ್ಬ ಮಗ, ಒಬ್ಬ ಅಣ್ಣ ತನ್ನ ತಮ್ಮ ಸಾಯ್ತಾನೆ ಆಕ್ಸಿಡೆಂಟ್ ಆಗಿ. ಸತ್ತಾಗ ಅವನು ಮಾತಾಡ್ಸಕ್ ಹೋಗ್ತಾನೆ ಅವನ ಸ್ನೇಹಿತ. ಹೋದಾಗ ಅವನು ಹೇಳ್ತಾನೆ, ನಿಮ್ ತಮ್ಮ ಇದ್ದ, ನಿನ್ಗೆಲ್ಲ ಸಹಾಯ ಮಾಡ್ತಿದ್ದ ನಿನ್ ವ್ಯವಹಾರಗಳಲ್ಲಿ, ಆದ್ರಿಂದ ನಿನಗೆ ಬಹಳ ನಷ್ಟ ಆಗಿರ್ಬೇಕಲ್ಲ ಅಂತ ಹೇಳಿ ಕೇಳಿದಾಗ, ಸ್ನೇಹಿತ ಕೇಳಿದಾಗ ಅವ್ನು ಹೇಳ್ತಾನೆ, ನನಗೇನು ಅವನಿಂದ ನಷ್ಟ ಆಗಿಲ್ಲ, ಅವ್ನಿಗಿನ್ನೂ ಮದುವೆ ಆಗಿರ್ಲಿಲ್ಲ, ಅವ್ನ ಭಾಗದ ಆಸ್ತಿ ನನಗೆ ಬರ್ತದೆ, ಮತ್ತೆ ಅವ್ನಿಗೆ LIC ಮಾಡಿಸಿದ್ದೆ, ಆ LIC ಹಣನು ನನಗೆ ಬರ್ತದೆ, ಆದ್ರಿಂದ ನನಗೇನಂತ ನಷ್ಟ ಆಗಿಲ್ಲ ಅವ್ನು ಸತ್ತಿದ್ರಿಂದ ಅಂತ. ಇಂಥ ಅಣ್ಣಂದ್ರು ಇರ್ತಾರ ಅಥವಾ ಅಂತ ತಮ್ಮಂದ್ರು ಇರ್ತಾರ ಅನ್ನುವಂಥದ್ದನ್ನ ಇಲ್ಲಿ ನಾವು ನೋಡ್ಬೇಕಾಗ್ತದೆ. ಸಮಾಜ ಯಾವ ರೀತಿ ಇದೆ, ಈ ಸಂಬಂಧಗಳು ಯಾವ ರೀತಿ ಇದಾವೆ ಅನ್ನೋದನ್ನ ನಾವು ಈ ಕಥೆಯಲ್ಲಿ ನೋಡ್ಬೋದು. ಇನ್ನೊಂದು ಸ್ವಾಭಿಮಾನ ಅನ್ನುವಂಥ ಕತೆ ಕೊಟ್ಟಿದ್ದಾರೆ ಅವರು. ಮದುವೆ ಆಗಿದ್ದಿಲ್ಲ, ಅಲ್ಲಿ ಅಮೆರಿಕಕ್ಕೆ ಹೋಗಕ್ಕೆ ಇಷ್ಟ ಇದ್ದೆ, ಅವನು ತಾನು ಗಳಿಸಿದ ಹಣನ, ಮದುವೆ ಆಗಿರೋದಿಲ್ಲ, ಹೆಂಡತಿ ಸತ್ ಮೇಲೆ ಮದುವೆ ಆಗಿರೋದಿಲ್ಲ, ಮಗನನ್ನ ಚೆನ್ನಾಗಿ ಸಾಕಿರ್ತಾರೆ, ಅಮೆರಿಕಕ್ಕೆ ಹೋಗ್ತಾನೆ ಅವನ ಮಗ. ಹೋಗಿ ಬೇಡಪ್ಪ, ಇಲ್ಲೇ ಇರು, ದೊಡ್ಡ ಆಸ್ತಿ ಇದೆ ನಮ್ದು, ನೋಡ್ಕೊಂಡಿರು ಅಂತ ಕೇಳ್ತಾನೆ ತಂದೆ. ನಾನು ಅಮೆರಿಕಕ್ಕೆ ಬರಕ್ ಆಗೋದಿಲ್ಲ ಇರು ಅಂತ ಹೇಳಿದಾಗ, ಇಲ್ಲ ನಾನು ಹೋಗ್ತೀನಿ ಅಂತಂದೇಳಿ ಅವನು ಅಮೆರಿಕಕ್ಕೆ ಹೋಗ್ಬಿಡ್ತಾನೆ. ಆಮೇಲೆ ಅಮೆರಿಕದಲ್ಲಿ ಅವನಿಗೆ ದೊಡ್ಡ ಲಾಸ್ ಆಗ್ತದೆ, ಮತ್ತೆ ವಾಪಸ್ ಬರ್ತಾನೆ. ಬರೋಷ್ಟಕ್ಕೆ ಅವ್ರ ಅಪ್ಪನ ಯಾರು ಪಡ್ಕೊಂಡ್ರು ಏನು ಅಂತ ಅವ್ನಿಗೇನು ವಿಚಾರಿಸಿರೋದಿಲ್ಲ ಅಂತ ಕಾಣ್ತದೆ. ಆತ ಒಂದು ಅನಾಥಾಶ್ರಮಕ್ಕೆ ಹೋಗಿ ಅನಾಥಾಶ್ರಮದ ಹೆಸರಿಗೆ ತನ್ನೆಲ್ಲ ಆಸ್ತಿಯನ್ನ ಬರೆದಿರ್ತಾನೆ. ಅವನು ಪಾಪರಾಗಿ ಬಂದ ಅನಾಥಾಶ್ರಮದ ಮುಂದೆ ಕುತ್ಕೊಂಡಿರುವಂತ ಒಂದು ದೃಶ್ಯಕ್ಕೆ ಆ ಕಥೆಯನ್ನ ಮುಕ್ತಾಯ ಮಾಡ್ತಾರೆ. ಅಂದ್ರೆ ಯಾವ ರೀತಿ ಇದಾವೆ ಈ ಸಂಬಂಧಗಳು ಅನ್ನೋದು, ಇವೇ ಜನ್ಮದ ಸಂಬಂಧಗಳು. ಈ ಸಂಬಂಧಗಳನ್ನ ಯಾವ ರೀತಿ ಕಾಪಾಡ್ಕೋಬೇಕು ಅಂತ ಹೇಳಿ ಕೂಡ ಇಲ್ಲಿ ನಾವು ನೋಡ್ಬೇಕಾಗ್ತದೆ. ಇನ್ನೊಂದು ಹೊಟ್ಟೆಗಾಗಿ ಅನ್ನುವಂಥದ್ದು ಕರೆಕ್ಟ್. ಇದೊಂದು ಕಥೆನ ಹೇಳಿ ನಾನು ಮುಗಿಸ್ತೀನಿ. ಒಂದು ಕತೆ ಇದೆ, ಅಲ್ಲಿ ಒಬ್ಬ ಮುಸ್ಲಿಂ ಹುಡುಗಿಯನ್ನ ಹಿಂದೂಗಳು ಸಾಕಿರ್ತಾರೆ. ಆ ಹಿಂದೂಗಳು ಸಾಕಿದಾಗ ಅವ್ರಿಗೆ ಆಕೆಗೆ ಭರತನಾಟ್ಯ ಕಲಿಸಿರ್ತಾರೆ, ಸಂಗೀತ ಕಲಿಸಿರ್ತಾರೆ. ಆ ಹುಡುಗಿ ಅದನ್ನ ಬಂಡವಾಳ ಮಾಡ್ಕೊಂಡು ಎಲ್ಲಾ ಕಡೆಗೆ ಸಂಗೀತ ಕಚೇರಿಗಳನ್ನ, ಭರತನಾಟ್ಯಗಳನ್ನ ಮಾಡಿ ಹೊಟ್ಟೆಪಾಡಿಗೆ ಬದುಕ್ತಿರ್ತಾರೆ. ಒಂದು ವಿದ್ಯೆ, ಕಲೆ. ಆದ್ರೆ ಅವ್ರನ್ನೊಬ್ರು ಕೇಳ್ತಾರೆ, ಏನಪ್ಪಾ ನೀವು ಮುಸ್ಲಿಮರಾಗಿ ಈ ಸಂಪ್ರದಾಯದ ನೃತ್ಯವನ್ನ ಮತ್ತೆ ಭಜನೆ ಹಾಡುಗಳನ್ನ ಆಡ್ತಿರಲ್ಲ ಅಂತ ಕೇಳಿದಾಗ, ಅವ್ರು ಹೊಟ್ಟೆಪಾಡಿಗಾಗಿ ಅಂತ ಹೇಳ್ತಾರೆ. ಇಲ್ಲಿ ಹೊಟ್ಟೆಪಾಡಿಗಾಗಿ ಅನ್ನೋದಕ್ಕಿಂತ ಅವರು ಹಿಂದೂಗಳ ಮನೆಯಲ್ಲಿ ಬೆಳೆದು ಅಲ್ಲಿ ಭಾವೈಕ್ಯತೆಯ ಸಂಕೇತವಾಗಿ ಅದನ್ನ ತಗೋಬೇಕಾಗಿತ್ತೇನೋ ಅಂತ ನನಗೆ ಅನಿಸ್ತದೆ. ಇದು ಭಾವೈಕ್ಯತೆ ಅನ್ನುವಂತ ಹೆಸರನ್ನು ಕೊಟ್ಟಿದ್ರೆ ಸೂಕ್ತವಾಗಿರ್ತಿತ್ತು. ಇಂಥ ಅನೇಕ ವಿವರಿಸುವಂತಹ ಚಿಕ್ಕ ಕಥೆಗಳನ್ನ ಈ ಒಂದು ಕಥಾ ಹಂದರದಲ್ಲಿ ಹೆಣೆದಿದ್ದಾರೆ ಎನ್ನುವ ಮಾತನ್ನ ಶ್ರೀಮತಿ ಎಚ್ ಸೌಭಾಗ್ಯಲಕ್ಷ್ಮಿ ಮೇಡಮ್ ಅವರು ಕೃತಿ ಪರಿಚಯದಲ್ಲಿ ತೋರಿಸಿದ್ದಾರೆ. ನಿಜಕ್ಕೂ ಬಹಳ ಸೋದಾಹರಣವಾಗಿ ಅಷ್ಟೇ ನವಿರಾದ ಹಾಸ್ಯದ ಕಥೆಗಳು ಇಲ್ಲಿ ಇವೆ ಎಂತಕ್ಕಂತ ಒಂದು ಮಾತನ್ನ ಅವ್ರು ನೆನಪು ಮಾಡ್ಕೊಡ್ತಾ ಕೃತಿಯನ್ನ ಅತ್ಯಂತ ಅಚ್ಚುಕಟ್ಟಾಗಿ ಪರಿಚಯಿಸಿದ್ದಾರೆ. ಹಾಗಾಗಿ ಅವರಿಗೆ ನಮ್ಮ ಡಾಕ್ಟರ್ ರವಿನಾಥ್ ಸರ್ ಅವರು ಸನ್ಮಾನಿಸ್ತಾ ಇದ್ದಾರೆ. ಹಾಗೆ ಶ್ರೀಮತಿ ಮಂಗಳ ಈ ಸಂದರ್ಭದಲ್ಲಿ ಶ್ರೀಮತಿ ಮಂಗಳ ಗೌರಮ್ಮ ಚಿತ್ತವಾಡಿಗೆ ಗಂಧರ ಚೆನ್ನಪ್ಪನವರ ಸಂಬಂಧಿಕರು ಈ ಸಂದರ್ಭದಲ್ಲಿ ಆ ಒಂದು ಸಹೃದಯರಿಗೆ ಸನ್ಮಾನ ನೀಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಲೇಖಕರಾಗಿರ್ತಕ್ಕಂತಹ ಶ್ರೀ ಆದರೆ ಇನ್ನಷ್ಟು ಉತ್ಕೃಷ್ಟ ಕೃತಿಗಳು ಇದರಿಂದ ಸಾಧ್ಯವಾಗ್ತಾ ಇದ್ದಾರೆ. ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು. ಅವರ ಒಂದು ವಿಶ್ವನಾಥ್ ಮತ್ತು ಮಲ್ಲೇಶಪ್ಪ ಸರ್ ಅವರು ಕೂಡ ಸನ್ಮಾನಿಸಲಿದ್ದಾರೆ. ಮೇಡಮ್ ಅವರು ಕೂಡ ಸನ್ಮಾನಿಸಿದ್ದಾರೆ. ಅವರ ಒಂದು ಶುಭ ಹಾರೈಕೆಯೊಂದಿಗೆ ಇನ್ನಷ್ಟು ಉತ್ಕೃಷ್ಟ ಉತ್ತಮೋತ್ತಮ ಕಥೆಗಳು ಮೂಡಿ ಬರಲಿ ಅಂತಕ್ಕಂಥ ಒಂದು ಹಾರೈಕೆಯನ್ನು ನಾವು ಮಾಡ್ತಾ ಇದ್ದೇವೆ. ಸ್ಮಿತವಿರಲಿ ವದನದಲ್ಲಿ ಕಿವಿಗೆ ಕೇಳಿಸದಿರಲಿ, ಹಿತವಿರಲಿ ವಚನದಲ್ಲಿ ರುಜುವ ಬಿಡದಿರಲಿ,
ಮಿತವಿರಲಿ ಮನಸ್ಸು ವೇಗದಲ್ಲಿ ಭೋಗದಲ್ಲಿ ಅತಿಬೇಡವೇನೆಯು ಮಂಕುತಿಮ್ಮ ಎನ್ನುವಂತೆ ಸ್ಮಿತ ಹಿತ ಮಿತ ಉದ್ವೇಗ ಮಿತಿಗಳಿಗೆ ನಾವೆಲ್ಲರೂ ಕೂಡ ಒಂದು ಸ್ಫೂರ್ತಿ ನಮ್ಮ ಶರಣ ಸಾಹಿತ್ಯ ಪರಿಷತ್ತು. ಇವತ್ತು ಈ ಒಂದು ಮಹಾಮನೆ ಕಾರ್ಯಕ್ರಮದಲ್ಲಿ ಕೊಪ್ಪಳದ ಪೂಜ್ಯ ಶ್ರೀ ಗವಿಸಿದ್ದೇಶ್ವರರ ಕುರಿತಾದಂತಹ ಭಕ್ತಿ ಸಿಂಚನ ಧ್ವನಿ ಸುರುಳಿ ಸಾಧ್ಯವಾಗ್ತಾ ಇದೆ, ಮಾರುಕಟ್ಟೆಯಲ್ಲಿ ಸಿಗ್ತಾ ಇದೆ. ತಾವೆಲ್ಲರೂ ಕೂಡ ಧ್ವನಿ ಸುರುಳಿಯನ್ನ ಪಡೆದು ಆಲಿಸಬೇಕು ಪೂಜ್ಯ ಶ್ರೀಗಳ ಒಂದು ಭಕ್ತಿ ಗೀತೆಗಳನ್ನ ಅಂತ ಹೇಳಿ ಸಂದರ್ಭದಲ್ಲಿ ಆಶಿಸ್ತೇವೆ. ಅವರು ಮೇಲೆ ಬನ್ನಿ. ಸನ್ಮಾನಿತ ಸಂಗೀತ ಕಲಾವಿದರು ದಯವಿಟ್ಟು 2 ನಿಮಿಷ ಹಾಗೆ ಕೂತಿರಿ. ಎಲ್ಲ ತಂಡ ಕರುಣಿಸುವಂತಹ ಶಕ್ತಿ ಮತ್ತು ನೀಡಿ ಅಂತೇಳಿ ಹಾರೈಸ್ತಾ ಇದ್ದೇವೆ. ಸನ್ಮಾನಿಸಿದ ಎಲ್ಲ ಗಣ್ಯಮಾನ್ಯರಿಗೂ ಧನ್ಯವಾದ. ನಮ್ಮ ಕಡೆಗೆ ಒಟ್ಟು ಸನ್ಮಾನ ಸ್ವೀಕರಿಸಿದಂತಹ ಸಂತೋಷ್ ಚಿತ್ರಗಾರ ತಂಡಕ್ಕೆ ಕೂಡ ಈ ಸಂದರ್ಭದಲ್ಲಿ ಪೂರ್ವಕವಾದಂತಹ ಧನ್ಯವಾದಗಳು ಮತ್ತು ಅಭಿನಂದನೆಗಳು. ಮತ್ತೊಮ್ಮೆ ಧನ್ಯವಾದಗಳು ಸರ್. ಓದುಗ ಬಳಗ ದೊಡ್ಡದೇನೆ. ಈ ಪುಸ್ತಕಗಳನ್ನ ಕೊಂಡ್ಕೊಂಡು ಓದಿ ಮತ್ತೆ ಓದಿಸ್ಲಿಕ್ಕೆ ಪ್ರಯತ್ನ ಮಾಡಿ ಎಲ್ಲರಿಗೂ ಓದುವ ಪರಂಪರೆಯನ್ನ ಓದುವ ಸಂಸ್ಕೃತಿಯನ್ನ ಇಮ್ಮಡಿಗೊಳಿಸೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಹಾರೈಸ್ತಾ ಈಗ ಲೇಖಕರಿಗೆ ಸನ್ಮಾನ ನೀಡ್ತಾ ಇದೆ. ನಿಮ್ಮೆಲ್ಲರ ಸ್ಫೂರ್ತಿಯ ಚಪ್ಪಾಳೆ ಕೂಡ ಜೊತೆಯಾಗಿ. ಹಾಗೇನೆ HM ರೇವಣಸಿದ್ದಯ್ಯನವರು ಕೂಡ ಈ ಸಂದರ್ಭದಲ್ಲಿ ಶುಭ ಹಾರೈಕೆಗಳನ್ನ ಹೇಳ್ತಾರೆ. ಯಾಕಂದ್ರೆ ಅವರು ಆತ್ಮಿಕ ಅವರಿಗೆ ಸೊ ಮತ್ತೊಮ್ಮೆ ಧನ್ಯವಾದಗಳು ಸರ್. ಹೇಳಿಸಿದೆ ಸರ್, ದಯಮಾಡಿ ಹೋಗಿ. ಡಾಕ್ಟರ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ, ಓದುವುದು ಸಂಸ್ಕೃತಿ ಹೆಚ್ಚಾಗಿ. ಇಲ್ಲಿಗೆ ಅಭಿಮಾನದ ಶುಭ ಹಾರೈಕೆಯಿಂದ ನೀಡಿದ ಎಲ್ಲ ಅಭಿಮಾನಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ಎಲ್ಲ ಶರಣ ಬಂಧುಗಳಿಗೆ ಪ್ರಸಾದ ವ್ಯವಸ್ಥೆ ಕೂಡ ಇರುತ್ತೆ. ಕಾರ್ಯಕ್ರಮ ಮುಗಿದ ನಂತರ ಸ್ವಲ್ಪ ಸೈಡ್ ಬರ್ರಿ ಮೇಡಮ್, ಅವ್ರು ಮುಗಿಲಿ. ಓಕೆ ನೋಡಿ ಸರ್, ವೇಟ್ ನೋಡಿ. ಮೇಡಮ್ ಸ್ವಲ್ಪ ಸೈಡ್ ಇರಿ ಮೇಡಮ್, ಒಬ್ಬೊಬ್ಬರೇ ಮುಗಿಲಿ. ಸೈಡಲ್ಲಿ ನಿಂತ್ಕೊಳ್ಳಿ ಸರ್, ಈ ಕಡೆ ಬನ್ನಿ, ಆ ಕಡೆ ನಿಂತ್ಕೊಳ್ಳಿ. ಸ್ವಲ್ಪ ಸೈಡ್ ಮೇಡಮ್, ಹತ್ರ ಬನ್ನಿ. ಮೇಡಮ್ ಮೆಲ್ಲೋಡಿ ಮೇಡಮ್. ಎಲ್ಲರಿಗೂ ನಮಸ್ಕಾರ. ಈ ಶುಭ ಸಂಜೆಯಲ್ಲಿ ನಡೀತಕ್ಕಂಥ ಈ ಕಾರ್ಯಕ್ರಮ ನಿಜಕ್ಕೂ ಒಂದು ರೀತಿಯಲ್ಲಿ ವಿಶಿಷ್ಟವಾದ ಕಾರ್ಯಕ್ರಮ ಆಗಿತ್ತು ಅಂತ ನಾನು ಭಾವಿಸ್ತೀನಿ. ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತು ವಿಜಯನಗರ ಜಿಲ್ಲೆ, ಶರಣ ಸಾಹಿತ್ಯ ಪರಿಷತ್ತು ಕದಳಿ ಮಹಿಳಾ ವೇದಿಕೆ ತಾಲೂಕಾ ಘಟಕ ಹೊಸಪೇಟೆ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘ ವಿಜಯನಗರ ಇವರ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಏನೊಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಈಗಾಗಲೇ ನಾನು ಹೇಳಿದಂತೆ ಬಹಳ ವಿಶಿಷ್ಟವಾದ ಕಾರ್ಯಕ್ರಮ ಅಂತ ನಾನು ಮತ್ತೊಮ್ಮೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸತಕ್ಕಂಥ ಡಾಕ್ಟರ್ ಕೆ ರವೀಂದ್ರನಾಥ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿರತಕ್ಕಂಥ
ಎಲ್ಲ ಹಿರಿಯ ಮಹಿಳೆಯರೇ, ಸಹೋದರ ಸಹೋದರಿಯರೇ, ಸಹೋದರಿಗಳೇ, ಈ ಕಾರ್ಯಕ್ರಮಕ್ಕೆ ಬಹಳ ಅನಿರೀಕ್ಷಿತವಾಗಿ ನಾನು ಇಲ್ಲಿಗೆ ಹೊಸಪೇಟೆಗೆ ಬರಬೇಕಾಯ್ತು ಅಂತ ಪುಸ್ತಕದ ಕುರಿತು ಮಾತನಾಡಿದಂತ ಬಾಲ್ಯ ನಾಯಕ್ ಅವರು ನಮ್ಮ KM ಬಸವರಾಜ್ ಮತ್ತು ರೋಣಲ್ ಭಟ್ ಅವರ ವಿಚಾರವಾಗಿ ಸಾಕಷ್ಟು ಮಾತನಾಡಿದ್ದಾರೆ. ಕೃತಿಗಳ ವಿಚಾರವನ್ನು ಕುರಿತು ಈಗಾಗಲೇ ಸಭಿಕರಿಗೆ ಗೊತ್ತಾಗಿದೆ. ಆದರೆ ಈ KM ಬಸವರಾಜ್ ಮತ್ತು ರೋಣಲ್ ಭಟ್ ಅವರು ನಾವೆಲ್ಲ ಸೇರಿ ಎಲ್ಲಿ ಸ್ನೇಹಿತರಾಗಿದ್ದಂಥವ್ರು. ಇಲ್ಲಿ ನಾಗಲಿಂಗಪ್ಪ ಅವರು ಬಂದಿದ್ದಾರೆ, ರೇವಣ್ ಸಿದ್ದಯ್ಯ ಅವರು ಬಂದಿದ್ದಾರೆ, ಬಾಲಕೃಷ್ಣರು ಬಂದಿದ್ದಾರೆ, ಇನ್ನೂ ಬಹಳಷ್ಟು ಜನ ಗೆಳೆಯರು ಯಾರು ನಮ್ಮ ವೃತ್ತಿಯಲ್ಲಿ ಜೊತೆಯಾಗಿ ಇದ್ವಿಯೋ ಅವರೆಲ್ಲರನ್ನು ನೋಡ್ತಕ್ಕಂಥ ಈ ಸಂದರ್ಭ ನಿಜಕ್ಕೂ ಮತ್ತೊಮ್ಮೆ ಆ ದಿನಗಳನ್ನು ನನಗೆ ನೆನಪಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೇನೆ. ನಿಮಗೆ ಗೊತ್ತಿರಲಿ, ನಾವೆಲ್ಲ ಒಂದು ರೀತಿಯಲ್ಲಿ ಶೈಕ್ಷಣಿಕ ಕ್ಷೇತ್ರದಿಂದ ಬಹಳ ದೂರವಾಗಿದ್ದಂಥವು. ಸಾಮಾನ್ಯವಾಗಿ ಕವಿಗಳು, ಲೇಖಕರು ಈ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವರು ಬಹುಸಂಖ್ಯಾತರಾಗಿರ್ತಾರೆ. ಆದರೆ ಅದರ ಹೊರತಾಗಿಯೂ ಕೂಡ ಸಾಹಿತ್ಯದ ಬಗ್ಗೆ ಒಲವನ್ನ, ಪ್ರೀತಿಯನ್ನ ಉಳಿಸಿಕೊಂಡಿರ್ತಕ್ಕಂಥ ಬೇರೆ ಬೇರೆ ಈ ಹಿನ್ನೆಲೆಯಲ್ಲಿ ಸಾಮಾನ್ಯ KM ಬಸವರಾಜ್ ಅವರಾಗ್ಲಿ, ರೋಣಲ್ ಭಟ್ ಅವರಾಗ್ಲಿ ತಮ್ಮ ಇಡೀ ಬದುಕಿನ ಉದ್ದಕ್ಕ ವಿಶಿಷ್ಟ ಬೇರೆ ಬೇರೆ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡಿರ್ತವರು. ರೋಣಲ್ ಭಟ್ ಅವರು ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು. ಅವರ ವೃತ್ತಿ ಮುಂಜಾನೆಯಿಂದ ಹಿಡಿದು ಸಂಜೆವರೆಗೂ ಏನಂದ್ರೆ ಕೂಡ್ಸೋದು ಕಳಿಯೋದು, ಕೂಡ್ಸೋದು ಕಳಿಯೋದು, ರೆಟ್ಟಿಂಗ್ ತಗೊಂಡು ದುಡ್ಡು ಹಾಕೋದು. ಇಷ್ಟ್ಯಾಕೆ ಕೊಡ್ತೀರಿ, ಎಷ್ಟು ಕೊಡಕ್ ಆಗೋದಿಲ್ಲ, ಅದನ್ನ ಲಕ್ಷ ರೂಪಾಯಿ ಇರ್ತದೆ. ಬಹುಶಃ ನಿಮಗೆ ಗೊತ್ತಿರ್ತದೆ, ಇಂಜಿನಿಯರಿಂಗು ಮತ್ತು ನಮ್ಮ ಸಾಹಿತ್ಯಕ್ಕೂ ತಾರತಮ್ಯನೇ ಇಲ್ಲ, ಅದಕ್ಕೆ ಅರ್ಥಕ್ಕೂ ಸಂಬಂಧನೇ ಇಲ್ಲ. ನಮಗೆ ಆ ವೃತ್ತಿನೇ ಬೇರೆ, ಈ ವೃತ್ತಿನೇ ಬೇರೆ. ಇನ್ನು ನನ್ನ ವಿಷಯವಾಗಿ ತೆಗೆದುಕೊಂಡು ಕೂಡ 35 ವರ್ಷಗಳ ಕಾಲ ನಾನು ರೆವೆನ್ಯೂ ಇಲಾಖೆಯಲ್ಲಿ ಕೆಲಸ ಮಾಡಿದೆ, PWD ಕೆಲಸ ಮಾಡಿದೆ, ಜಿಲ್ಲಾ ಪಂಚಾಯತ್ನಲ್ಲಿ ಕೆಲಸ ಮಾಡಿದೆ. ಕೊನೆಗೆ TR ಗುಂಜನ್ ಜಲಾಶಯ ವಿಭಾಗ ಮುಂದ್ರಾಬಾದ್ನಲ್ಲಿ ನಿವೃತ್ತಿಯಾದ ಯೋಗ ನನಗೆ ಬಂದಿತ್ತು. ಆಗ ಈ ಗೆಳೆಯರು ನನ್ನೊಟ್ಟಿಗೆ ಸೇರಿದರು. ನಾವೆಲ್ಲ ಸಾಹಿತ್ಯವನ್ನ ಪ್ರೀತಿಸ್ತಲೇ ಬೆಳೆದ್ವಿ. ಆದರೆ ಬರೆಯೋಕ್ಕೆ ಅವಕಾಶಗಳು ಬಹಳ ಇರಲಿಲ್ಲ ನಮಗೆ. ನಮ್ಮ ಭಾವನೆಗಳನ್ನ ಯಾರ ಮುಂದಾದ್ರೂ ಹಂಚಿಕೊಳ್ಬೇಕಾದ್ರೆ ದಿನನಿತ್ಯ ನಮ್ಮ ಒಡನಾಟ ಏನಿತ್ತಲ್ಲ, ಅದಕ್ಕೂ ಸಾಹಿತ್ಯಕ್ಕೂ ಸಂಬಂಧದ ವ್ಯಕ್ತಿಗಳೇ ನಮ್ಮ ಮುಂದೆ ಕೂತಿರ್ತಿದ್ರು. ನಮ್ಮ ಕವಿತೆ, ಕತೆ, ಕಾದಂಬರಿ ಇವುಗಳನ್ನು ಕುರಿತು ನಾವು ಅವರ ಹತ್ರ ಒಂದು ಕ್ಷಣನೂ ಮಾತಾಡಿದಂತ ಪರಿಸ್ಥಿತಿ. ಅಕಸ್ಮಾತ್ ನಾವೇನಾದ್ರೂ ಮಾತಾಡ್ತಿದ್ರೆ ಆ ಕುರ್ಚಿ ಮೇಲೆ ಕೂತ್ಕೊಂಡು ಇದ್ರ ಬಗ್ಗೆ ಇವ್ನು ಯಾವ್ದೋ ಹುಟ್ಟು. ಇಬ್ರು ಎರಡು ಕಣ್ಣಿನಂತೆ, ಎರಡು ಕಣ್ಣುಗಳು ಇವತ್ತು ಬೆಳಕನ್ನು ಬೀರಿವೆ. ಕಣ್ಣುಗಳಂದ್ರೆ ನಾವು ಬೆಳಕನ್ನ ನೋಡ್ತಕ್ಕಂಥ ಒಂದು ನಮ್ಮ ದೇಹದ ಭಾಗಗಳು. ಇವೆರಡು ಕಣ್ಣುಗಳು, ಇವೆರಡು ಬೆಳಕಿನ ಕಣ್ಣುಗಳು. ಈ ಬೆಳಕಿನ ಕಣ್ಣುಗಳ ಮೂಲಕ ಕವಿ ತಮ್ಮ ಭಾವನೆಗಳನ್ನು ಹಂಚಿಕೊಂಡಿದ್ದಾರೆ. ವಿಶೇಷವಾಗಿ ರೋಣಲ್ ಭಟ್ ಅವರು ಏನು ಕಥೆಗಳ ಬಗ್ಗೆ ಹೇಳುವಾಗ ಮೇಡಮ್ ಅವರು ಬಹಳ ವಿಮರ್ಶಾತ್ಮಕವಾಗಿ ಬಹಳ ಸುಂದರವಾದ ಮಾತುಗಳನ್ನು ಹೇಳಿದರು. ಹಾಗೆ ಹಾಲೆ ನಾಯಕರು ಕೂಡ ಹೇಳಿದರು. ಬರಹಗಾರನಿಗೆ ಇಂಥ ಒಂದು ಜವಾಬ್ದಾರಿ ಇರಲಿ. ಬರಹಗಾರನಿಗೆ ಅಧ್ಯಯನದ ಶಕ್ತಿ, ಅವರ ಬರಹವನ್ನು ಮತ್ತಷ್ಟು ಗಟ್ಟಿಗೊಳಿಸಲಿ. ಅವರು ಬರೆಯುವುದರ ಜೊತೆಗೆ ವಿಶೇಷವಾಗಿ ಕನ್ನಡ ಸಾಹಿತ್ಯದ ವಿವಿಧ ಆಯಾಮಗಳನ್ನು ಇನ್ನಷ್ಟು ಅಭ್ಯಾಸ ಮಾಡಲಿ. ಆ ಅಭ್ಯಾಸದ ಬಲದಿಂದ ಅವರ ಬರಹಗಳಿಗೆ, ಅವರ ಚಿಂತನೆಗಳಿಗೆ ಇನ್ನೂ ಹೆಚ್ಚಿನ ಸಾಮಾಜಿಕ ಮನ್ನಣೆ ಮತ್ತು ಬೆಲೆ ಮತ್ತು ಮೌಲ್ಯ ಇವೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ದಕ್ಕುವಂತೆ ಆಗಲಿ ಅಂತ ಹೇಳ್ತಾ ಈ ಎಲ್ಲ ಗೆಳೆಯರನ್ನ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಅಭಿನಂದಿಸುತ್ತಾ ತಾಳ್ಮೆಯಿಂದ ನುಡಿಗಳನ್ನ ಆಡಿದರೆ ಶ್ರೀಯುತ ಈಶ್ವರ ಹತ್ತಿ ಸಾಹಿತಿಗಳು ಕೊಪ್ಪಳ ಇವರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದ ಅರ್ಪಿಸ್ತಾ ಅವರಿಗೆ ಡಾಕ್ಟರ್ ರವೀಂದ್ರನಾಥ್ ಸರ್ ಅವರು ಸನ್ಮಾನಿಸಬೇಕು ಅಂತೇಳಿ ವಿನಂತಿ ಮಾಡ್ತಾ ಇದ್ದೇವೆ. ತಾಲೂಕು ಘಟಕ ಹೊಸಪೇಟೆ ಇಂದು 158ನೇ ಮಹಾಮನಿ ಕಾರ್ಯಕ್ರಮದಲ್ಲಿ ದತ್ತಿ
ಉಪನ್ಯಾಸದ ಜೊತೆಗೆ ಇಂತಹ ಹಲವಾರು ಖ್ಯಾತನಾಮನ ಒಂದು ವಾಚನ ಸುಧುಗಳನ್ನ ಆಲಿಸುವಂತ ಸುಸಮಯ ನಮ್ಮೆಲ್ಲರ ಭಾಗ್ಯ ನಮಗೆ. ಹಾಗಾಗಿ ಈಶ್ವರ ಹತ್ತಿ ಸರ್ ಅವರಿಗೆ ಮತ್ತೊಮ್ಮೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು. ಮಹಾಮನೆಯ ಈ ಶುಭ ಸಮಾರಂಭದಲ್ಲಿ ಇಂದು ಈ ವೇದಿಕೆ ಮತ್ತು ಈ ಒಂದು ಸ್ಥಳದ ಆಯ್ಕೆ ಬಹಳ ಇಷ್ಟವಾಗಿದೆ. ಈ ಸಭಾಂಗಣವನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು ಬಹಳ ವಿಶಿಷ್ಟ. ಇಷ್ಟು ಮಂದಿ ಜನನಾಯಕರು ನಮ್ಮಿಂದ ಆತ್ಮದವರು, ಸಾಹಿತ್ಯಗಳದಾರ, ಮತ್ತು ಕವಿಯತ್ರಿಯರದಾರ, ಕವಿಗಳದಾರ, ರಾಜಕಾರಣಿಗಳದಾರ, ರಾಷ್ಟ್ರ ನಾಯಕರದಾರ, ದೇಶಕ್ಕಾಗಿ ಹೊಡೆದಾಡೋರದಾರ, ಮಡಿದವರದಾರ. ಇವರೆಲ್ಲರನ್ನೂ ಕೂಡ ಯುವಕರಿಗೆ ನಡೆಸ್ಕೋಬೇಕು. ಇದು ಬಹಳ ಒಂದು ಅತ್ಯುತ್ತಮವಾದ ಒಂದು ಸ್ಥಳವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಅದಕ್ಕೆ ಈ ಸ್ಥಳವನ್ನು ಆಯ್ಕೆ ಮಾಡಿಕೊಂಡು ನಾನು ಮೊಟ್ಟ ಮೊದಲಿಗೆ ಇಲ್ಲಿ ಬಂದಿದ್ದೀನಿ. ಇದನ್ನು ನೋಡಿದ್ದೆ ನಾನು ಇವತ್ತು ಮೊಟ್ಟ ಮೊದಲು. ಈ ಒಂದು ವೆನ್ಯೂ ನನಗೆ ಬಹಳ ಮನಸ್ಸಿಗೆ ಹಿಡಿಸಿದೆ. ಎರಡನೇದು ಇಂದು ದತ್ತಿ ಉಪನ್ಯಾಸ. ದತ್ತಿ ಉಪನ್ಯಾಸಕ್ಕೆ ಪೋಷಕರಾಗಿ ಚನ್ನಪ್ಪನವರೇ ಮಾತಾಡಬೇಕು ಅಂತ ನಾಯಕರು, ಅಂತ ಯಜಮಾನರು, ಅಂತ ಮುತ್ಸದ್ದಿಗಳು ನಮಗಿಂದ ಬೇಕಾಗಿದೆ. ಸಮಾಜದಲ್ಲಿ ಹಿರಿಯರು ಅವರ ಅಟ್ಲೀಸ್ಟ್ ಅವರು ನಡೆದು ಬಂದ ದಾರಿಯನ್ನು ತಿಳ್ಕೊಂಡು ಆ ದಾರಿಗೆ ಈಗಿನ ನಾಯಕರುಗಳು, ಯಜಮಾನರು ಆ ದಾರಿ ನಿಟ್ಟಿನಲ್ಲಿ ಹೋದರೆ ಅದೇ ಒಂದು ದೊಡ್ಡ ಸೌಭಾಗ್ಯ ಸಮಾಜದ್ದು. ಅಂತ ಚನ್ನಪ್ಪನವ್ರ ಬಗ್ಗೆ ಎರಡು ಮಾತು ಹೇಳ್ಬೋದು. ಅವ್ರ ಬಗ್ಗೆ ನಮ್ಮ ಆತ್ಮೀಯತೆ ಇತ್ತು ಬಹಳ. ಅವರ ಆಗಿನ ಕಾಲದಲ್ಲಿ ನಿಮ್ಗೆ ಗೊತ್ತೈತೆ, ಒಂದು ಸಂಯುಕ್ತ ಕರ್ನಾಟಕ ತೆಗೆದು ಓದಿದ್ರೆ ಒಂದು ಅಡ್ವರ್ಟೈಸ್ಮೆಂಟ್ ಬರ್ತಿತ್ತು. ಗೌರಿಶಂಕರ್ ಯಾತ್ರಾ ಅಂತೇಳಿ ಒಂದು ಯಾತ್ರೆ ಮಾಡಿಸ್ತಿದ್ದವ್ರು ಹಿರೇಮಠ ಅಂತೇಳಿ ಸ್ವಾಮಿಗಳು. ಒಂದು 2 ತಿಂಗಳು ಟ್ರೈನ್ಯಾಗ ಅವಾಗಿನ ಕಾಲದಾಗ ಯಾತ್ರೆ ಕರ್ಕೊಂಡು ಹೋಗ್ತಿದ್ರು ಅವರೆಲ್ಲರೂ. ಅವಾಗ ನಮ್ಮ ಬೆಲ್ಲ ಚನ್ನಪ್ಪನ ಜೊತೆಗೆ ನಮ್ಮ ತಾಯಿಯವರು, ನಮ್ಮ ತಮ್ಮ, ನಮ್ಮ ಸಹೋದರಿ ಎಲ್ಲ 2 ತಿಂಗಳು ಆಲ್ ಇಂಡಿಯಾ ಪ್ರವಾಸಕ್ಕೆ ಹೋಗಿದ್ರು. ಪ್ರಯಾಸನೂ ಆದ್ರು, ಬರೋ ಮುಂದೆ ಬಹಳ ಕಷ್ಟಪಟ್ಟು ಬಂದರು. ಅದರ ಮೆಮರೀಸ್ ಎಲ್ಲ ಫೋಟೋಗಳು ನನ್ನ ಹತ್ರ ಇದೆ. ಈಗ ಅವ್ರಿಗೂ ನಮ್ಗೆ ಬಹಳ ಬಡನಾಟ. ಮೊದಲೆಲ್ಲ ಹೋಗಿ ಬಂದು ಮಾಡ್ತಾ ಇದ್ವಿ. ಅವರ ಮೊಮ್ಮಗಳು ಇಲ್ಲಿ ಬಂದ ಸಂತೋಷನೇ. ಬೆಲ್ಲ ಚನ್ನಪ್ಪನವರು ಇಡೀ ಊರಿಗೆ ಮಾದರಿಯ ವ್ಯಕ್ತಿ. ಯಾರಾದರೂ ನಾವು ಯುವಕರೇ ಆಗಲಿ ಕಲಿಬೇಕಾದಂಥ ಧೀಮಂತ ವ್ಯಕ್ತಿತ್ವವನ್ನು ನಾವು ಬೆಳೆಸ್ಕೊಳ್ಬೇಕು. ಸತ್ಯವನ್ನು ಮಾತಾಡ್ತಿದ್ರು, ನಿಷ್ಠುರವಾಗಿ ಮಾತಾಡ್ತಿದ್ರು, ಪ್ರಾಮಾಣಿಕವಾಗಿ ಇರ್ತಿದ್ರು, ಪರಿಶುದ್ಧ ಜೀವನ ನಡೆಸಿದ್ರು. ಯಾವೊಂದು ಕಪ್ಪು ಚುಕ್ಕಿಯನ್ನು ಇರ್ತಿದ್ದರು. ಅವ್ರ ಬಟ್ಟೆ ಮೇಲೆ ಇರ್ತಿದ್ದಲ್ಲ, ಅವ್ರ ಜೀವನದಾಗೂ ಇಲ್ಲ ಅಂತ ಬಹಳ ಮಂದಿ ಇನ್ನೂ ಮರ್ತಾರೆ. ಅಗ್ರಿಮೂಲವರು ಯಾರಿದ್ರೆ ಗೊತ್ತಾಗ್ತದಿಲ್ಲ. KVOR ಅಂತ ಒಂದು ಇತ್ತಲ್ಲ ಇಂಡಸ್ಟ್ರೀಸ್, ಬಹಳ ಮಂದಿ ಗೊತ್ತೈತೆಲ್ಲ ಗೊತ್ತಿಲ್ಲ. ಕರ್ನಾಟಕ ವೆಜಿಟೇಬಲ್ ರಿಫೈನರೀಸ್ ಅಂಡ್ ಆಯಿಲ್ ಲಿಮಿಟೆಡ್ ಅಂತ ಹೇಳಿ ಒಂದು ಸಂಸ್ಥೆ ಸ್ಥಾಪನೆ ಮಾಡಿದ್ರು. ಸುಮಾರು 40-45 ವರ್ಷದ ಹಿಂದೆ ಮೊಟ್ಟ ಮೊದಲ ಇಂಡಸ್ಟ್ರಿ ಅದು. ಆಯಿಲ್ ರಿಫೈನರಿ ಇಡೀ ಕರ್ನಾಟಕದಲ್ಲೇ ದೊಡ್ಡದು. ಈಗ ಅದು ಮುಚ್ಚದೆ, ಅದ್ರ ಆಸ್ತಿ ನೋಡಿದೆ. ಅವರು ಸಂಬಂಧಿಕರ ನಡುವೆ ಅದೆಲ್ಲ ಆಯಿತು. ಕರ್ಮೆಟಪ್ಪ ಬಗ್ಗೆ ಅವ್ರ ಬಗ್ಗೆ ಇರಬೇಕಂತ ಅಲ್ಲಿ ಸಾಕಷ್ಟು ಆಸ್ತಿ ಇದೆ, 106 ಎಕರೆ ಅಗ್ರಿಮೂಲದಲ್ಲಿ. KVOR ಅಂತ ಅದರ ಸಂಸ್ಥಾಪಕರು ಕೂಡ ಬೆಲ್ಲ ಚನ್ನಪ್ಪನವರು ಅಂತಕ್ಕಂಥದ್ದು ನನಗೆ ತಿಳಿದಂಥ ವಿಷಯ. ಇಲ್ಲಿ ಪರಿಸರದ ಬಗ್ಗೆ ಹೇಳಿದೆ, ಬಹಳ ಚೆನ್ನಾಗಿ ಆಯ್ತು. ನಾನು ಒಂದೇ ಹೇಳಿದ ರವೀಂದ್ರನಾಥ್ ಅವರಿಗೆ ಎಲ್ಲ ಫೋಟೋ ಇದೆ. ಮಹಾತ್ಮ ಗಾಂಧಿ ಸಣ್ಣ ಫೋಟೋ, ಅದು ಸ್ವಲ್ಪ ಸೂಕ್ತವಾದ ಜಾಗದಾಗ ಸ್ವಲ್ಪ ದೊಡ್ಡ ಫೋಟೋ ಅದನ್ನು ಹಾಕ್ಸೋದು ಒಳ್ಳೆಯದು ಇದಕ್ಕೆ ಸಂಬಂಧಪಟ್ಟದ್ದು. ಆಮೇಲೆ ನೆನಪು ಮಾಡಿ ಇಲ್ಲಿ ಹಾಕ್ಯಾರ. ಅವ್ರು ದೊಡ್ಡ ಫೋಟೋ ಸರಿಯಾದ ಜಾಗದಲ್ಲಿ ಹಾಕಿದೆ ನಮ್ಮ ಮನೆ. ಇನ್ನು ತ್ರಿವೇಣಿ ಸಂಗಮ ಏನೈತಿ, ಇದು ಶರಣ ಸಾಹಿತ್ಯ ಪರಿಷತ್ತು, ಇದು ಕದಳಿ ಸಂಸ್ಥೆ, ಮತ್ತೆ ನಿವೃತ್ತ ಮಂದಿ ಬಹಳ ಎಲ್ಲರೂ ನಿವೃತ್ತರಾದಿಗಳು ಜಾಸ್ತಿ. 64 ಎಲ್ಲ ನಿವೃತ್ತಿ ಅಂತ ಲೆಕ್ಕ ಅಂತ ಮಂದಿ ಬಳಗನೆ ಬಹಳ ಜಾಸ್ತಿ ಐತಿ. ಇದರಲ್ಲಿ ಬಹಳ ಹಿಡಿಸಿದ್ದು ಅಂತಂದ್ರೆ ಇದೀಗ ತಾನೇ ಮಾತಾಡಿ ವಿರಮಿಸಿದರು. ಏನು ಈಶ್ವರ ಹತ್ಯೆಗಳು ಅಂತೇಳಿ ಇಲ್ಲದ್ರೆ ಯಜಮಾನ ಬಹಳ ಸುಂದರವಾಗಿ ಮಾತಾಡಿದ್ರು. ಅವರೆಲ್ಲ ಸಹಪಾಠಿಗಳು ಇರಬಹುದು, ಬಟ್ ಅವರು ಸಾಹಿತಿಯಾಗಿ, ಅವರೊಬ್ಬ ಮಿತ್ರರಾಗಿ, ಅವ್ರ ಜೊತೆ ಒಡನಾಡಿ, ಅವ್ರ ಜೊತೆ ಕೆಲಸ ಮಾಡಿದಂಥವ್ರು. ಅವರು ಇಡೀ ಸಮಾರಂಭದಾಗ ಇವತ್ತು ಅವರಷ್ಟೊಂದು ಯಾರು ಮಾತಾಡಿಲ್ಲ ಅಂತ ಹೇಳಿದ್ರೆ ಅತಿಶೋಕ್ತಿ ಆಗ್ಲಿಕ್ಕಿಲ್ಲ ಅಂತ ನನಗೆ ಮಾತಾಡೋ ಕಲೆ. ನನಗೇನು ಗಂಟೆ ಬಿದ್ದರು ಇವರು ಚಂದ್ರಶೇಖರ್ ಅದು ಒಂದು ಸಮಸ್ಯೆ ರೀ. ಅದೊಂದು 2 ಮಾತು ಹೇಳಿ ನಾನು ಮುಗಿಸ್ಬಿಡ್ತೀನಿ. ಅವ್ರು 5 ನಿಮಿಷ ಟೈಮ್ ಕೊಟ್ಟರು ಅಧ್ಯಕ್ಷರು. ಅವ್ರ ಮಾತನಾಡಿದ್ರು ಭಾಳ ಅವ್ರ ಪ್ರತಿಭಾವಂತರು. ಅವ್ರ ಜೊತೆಗೆ ಮಾತಾಡೋದು, ಅವ್ರ ಜೊತೆಗೆ ಕುಂದ್ರೋದು, ಅವ್ರ ಜೊತೆ ಫೋಟೋ ತೋರಿಸೋದು ಒಂದು ದೊಡ್ಡ ಖುಷಿ. ಬುದ್ಧಿವಂತರು ನಾವು ಬರೀ ಬೆಟ್ಟಕ್ಕೆ ಕಲ್ತವ್ರು. ವಿದ್ವಾಂಸರ, ಸಂಶೋಧಕರ ಇಂಥ ವ್ಯಕ್ತಿಗಳ ಜೊತೆ ಒಡನಾಟನೇ ಒಂದು ನಮ್ಮ ಜೀವನದಲ್ಲಿ ಖುಷಿ ಕೊಡ್ತದೆ. ನಾವು ಮ್ಯಾಟ್ರಿಕ್ ಓದಿ ಬಿತ್ತು ಮಾಡ್ಕೊಂಡು ಅಂಗಡಿ ಮುದ್ದೆ ಮಾಡ್ಕೊಂತಾರೆ. ಸಾಹಿತ್ಯಕ್ಕೆ ನಮಗೆ ಸಂಬಂಧ ಇಲ್ಲ. ಆದ್ರೆ ನನ್ನ ಕ್ಲಾಸ್ಮೇಟ್ ಇಲ್ಲ. ಇಲ್ಲಿ ಹಾಸ್ಪಿಟಲ್ ಶಾರದಾ ಪುಸ್ತಕ ಇದೆ, ಪೇಪರ್ ವೀರನವ್ರು ಸ್ಥಾಪನೆ ಮಾಡಿದ್ರು. ಅವ್ರು
ಹಿರಿಯ ಮಗ ಈಗೂ ಅದರ ತಪ್ಪ ಅವನು ನಾನು ಒಂದೇ ಹೊತ್ತಿಂದ ನನ್ನ ಅವರ ನೆಂಡಿಸ್ಲಿಕ್ಕೆ ಪ್ರಾರಂಭ ಆಯಿತು. ಅವರ ವ್ಯಕ್ತಿತ್ವ ನನಗೆ ಬಹಳ ಇಷ್ಟ ಆಯಿತು. ಅವರ ನಡೆ ನುಡೆ ಸರಳತೆ ಪ್ರಾಮಾಣಿಕತೆ ಲೆಕ್ಕದಲ್ಲಿ ಪರಿಶುದ್ಧತೆ ಇಂಥ ವ್ಯಕ್ತಿಗಳ ಸಾಮಾಜಿಕ ಜೀವನದಲ್ಲಿ ಅದು ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದಲ್ಲಿ ಇಂಥವ್ರು ಬಹಳ ಅವಶ್ಯಕ. ಅದರಿಂದ ನಮಗೂ ಕೆಲಸ ಕಡಿಮೆ, ಜವಾಬ್ದಾರಿ ಕಡಿಮೆ. ಮತ್ತು ಒಡನಾಟ ಏನಾಯ್ತು ಅಂದ್ರೆ ಈ ಮೊಬೈಲ್ ಬಂದಾಗಿನ ಸಮಸ್ಯೆ ಭಾಳ ಆಗೈತೆ. ಆ ವಾಟ್ಸಪ್ನಾಗ ಅವ್ರು ಕವಿತೆ ಹಾಕ್ತಾರೆ. ಅವ್ರಿಗೆ 10 ವರ್ಷ ಓದಕ್ಕೆ 10 ವರ್ಷದಿಂದ ಸಾವಿರಾರು ಕವಿತೆಗಳನ್ನ ನಾನು ಓದಿರಬಹುದು. ಈ ಒಂದು ಕಥಾ ಸಂಕಲನದ ಒಂದು ಕರಡ ಪ್ರತಿ ಏನಂತ ನೀವು DTP ಒಂದು ಫೈಲ್ ನನಗೆ ಕೊಟ್ಟಿದ್ದು ಇದನ್ನು ಓದಿ ಸಮಗ್ರ ಕಥೆಗಳನ್ನು ನಾನು ಓದಿ. ಸಮಗ್ರ ಕಥೆಗಳನ್ನು ವೈಯಕ್ತಿಕವಾಗಿ ನಾನು ಅವ್ರ ಅಭಿಪ್ರಾಯಗಳು ಕೂಡ ಹೇಳಿಲ್ಲ. ಅದೊಂದು ಬೆನ್ನುಡಿನೂ ಬರೆದೀನಿ. ಫೋಟೋ ಅವ್ರದ್ದು ಹಾಕ್ಸೈತಿ ಕೆಳಗೆ ನನ್ನ ಗಂಗಾಧರ ಅಂತ ನಾನು ಬೆನ್ನುಡಿ ಬರೆದ್ರು ನಾನೇನು ಕವಿ ಅಲ್ಲ. ನಾನು ಅದನ್ನ ಇಷ್ಟು ಬರೆಯಾಕ ಒಂದು ಜ್ಞಾನ ಊರು ಪರಿಚಯ ಐತಿ, ಸಾಹಿತ್ಯ ಆಸಕ್ತಿಯನ್ನು ತೊಗೊಂಡು ಬರ್ದೀನಿ. ಕೆಳಗೆ ಮಾತ್ರ ಕಥೆಯಲ್ಲಿ ಇರ್ತಕ್ಕಂಥ ಎಲ್ಲ ಸಾರಾಂಶವನ್ನು ಒಂದು ಪ್ಯಾರಾದ ಬರೀಬೇಕಾದ್ರೆ 15 ದಿವಸ ನಿದ್ದೆ ಮಾಡಲಿಲ್ಲ. ನಾನು ಏನು ಬರೀಬೇಕು ಅಂತ ಹೇಳಿ ಸಾಹಿತ್ಯ ಸಣ್ಣ ಪುಟ್ಟಗಟ್ಟಲೆ ಬರ್ಕೊಡ್ತಾರೆ. ನಾನು ಮಿಷನರಿ ಅಂಗಡಿ ಉದ್ಯೋಗ ಮಾಡೋನು. ಇವೆಲ್ಲ ಕಥೆ ಸಾರಾಂಶ ಹೆಂಗೆ ಬರೀಬೇಕು, ಅದಕ್ಕೆ ಇರ್ತಕ್ಕಂಥ ಕ್ಯಾರೆಕ್ಟರ್ಸ್ಗಳನ್ನ ಹೈಲೈಟ್ ಮಾಡಿ ಒಂದು ಪ್ಯಾರಾ ಬರೆದು ಅವ್ರಿಗೆ ಕೊಟ್ಟು ಋಣ ತೀರಿಸಬೇಕಾದ್ರೆ ಒಂದು ತಿಂಗಳು ಟೈಮ್ ತೊಗೊಂಡು 2 ದಿವಸ ನಿದ್ದೆ ಮಾಡಿದ್ರು ಅಂತ ಒಂದು ಕೆಲಸ ಆಗ್ತಿದ್ರು. ಟೋಣನ್ ಮಟ್ಟವರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಹೀಗಾಗಿ ಏನಾದ್ರು ಆ ಮಾತು ಬೇರೆ. ನನಗೆ ಒಂದು ಅವಕಾಶವನ್ನು ಕೊಟ್ಟಾರೆ. ಯಾವಾಗಲೂ ಅವ್ರ ಪ್ರೀತಿ ಟೋಣನ್ ಮಟ್ಟವ್ರು ಹೇಳಕ್ಕೆ ನಮ್ಮ ಹೆಸರು ಹಾಕಿಲ್ಲ. ನಾವು ಅಲ್ಲಿ ಕುಂದ್ರಬೇಕು, ಇಲ್ಲಿ ಕೂತೀವಿ. ಅದು ಒಂದು ದೈವನೇ. ಇಷ್ಟೆಲ್ಲ ಪ್ರಮುಖರು ದೊಡ್ಡ ದೊಡ್ಡ ಸಾಹಿತಿಗಳು ಇಂಥ ಒಂದು ಪ್ರಶಾಂತ ವಾತಾವರಣದ ನಡುವೆ ಈ ಕಾರ್ಯಕ್ರಮ ನಡೆದಿದೆ. ಇದೆಲ್ಲರಿಗೂ ಸಂತೋಷ ತಂದಿದೆ. ಈಗ ಅಲ್ಲಿ ಕೂಡ ಇನ್ನೊಬ್ಬರು ಸನ್ಮಾನಿತರು ಕೂಡ ಅಭಿನಂದನೆ ಸಲ್ಲಿಸಬೇಕು. ಇದು ಸುರೇಶ್ ಸಂತೋಷ ಚಿತ್ರಗಾರರಿಂದ ಮತ್ತು ಕೊಪ್ಪಳದಲ್ಲಿ ಮಾಡಿದಂಥ ಸೇವೆಗೆ ಅವ್ರನ್ನ ಸನ್ಮಾನ ಮಾಡಿತು. ಅವ್ರಿಗೆ ಕೂಡ ನಮ್ಮ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಕಥೆಗಳ ಬಗ್ಗೆ ಇದರ ಬಗ್ಗೆ ಸಾಹಿತ್ಯದ ಬಗ್ಗೆ ಸಾಕಷ್ಟು ಎಲ್ಲರೂ ಮಾತಾಡಿದ್ರು. ಅದರಿಂದ ನಾನು ಮಾತಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಅವರಿಬ್ಬರು ಕೂಡ ಅದು ಒಂದೇ ಇಲಾಖೆಯಲ್ಲಿದ್ದವರು, ಬೇರೆ ಬೇರೆ ವೃತ್ತಿಯಲ್ಲಿದ್ದವರು, ಹವ್ಯಾಸಿ ಸಾಹಿತಿಗಳು ಇಷ್ಟೇ. ಅವರು ತಮ್ಮ ನಿವೃತ್ತ ಜೀವನದಲ್ಲಿ ಸಮಯ ಕಳೆಯಲಿಕ್ಕೆ ಇರ್ಬೋದು, ಅದಕ್ಕಿರ್ಬೋದು ಸಮಾಜದಲ್ಲಿ ಅನುಭವ, ವಯಸ್ಸಿನ ಅನುಭವ ಬಹಳ ದೊಡ್ಡದು. ಪೂರ್ವಕವಾದಂತಹ ಧನ್ಯವಾದ ಅರ್ಪಿಸ್ತಾ ಇದೀಗ ಮತ್ತೋರ್ವ ಹಿರಿಯರು ಶ್ರೀ ರಾಮಣ್ಣ ಸರ್ ಅವರು ಅಧ್ಯಕ್ಷರು ಕರ್ನಾಟಕ ರಾಜ್ಯ ನಿವೃತ್ತ ನೌಕರರ ಸಂಘ ಇವರಿಂದ ಒಂದೆರಡು ಶುಭ ನುಡಿಗಳನ್ನ ಆಲಿಸೋಣ. ಶುಭ ಸಂಜೆಯಲ್ಲಿ ಆಗಮಿಸಿದ ಎಲ್ಲ ಸಾಹಿತ್ಯ ಬಂಧುಗಳು ಹಾಗೂ ನಿವೃತ್ತ ನೌಕರರು, ಸಾಹಿತಿಗಳು ಮತ್ತು ಲೇಖಕರು ಮತ್ತು ವೇದಿಕೆ ಮೇಲೆ ಗಣ್ಯಮಾನ್ಯರು ಹಾಗೂ ಅಕ್ಕತೆ ಮೇಲೆ ನಮಸ್ಕರಿಸುತ್ತಾ ಇದನ್ನು ವಿಶೇಷ ನಮಗೆಲ್ಲ ಗೊತ್ತಿದೆ. ಎರಡು ಕವಿಗಳ, ಒಂದು KM ಬಸವರಾಜ ಕವಿ ಮನ ಪಯಣ ಮತ್ತು ಚಂದ್ರಶೇಖರ್ ರೋಣಮಠ ಜನ್ಮದ ಅನುಬಂಧ. ಈ ಎರಡು ಜೀವಿಗಳು ಬೇರೆ ಯಾರು ಅಲ್ಲ, ನಮ್ಮ ನಿವೃತ್ತ ನೌಕರರು ಲವಕುಶರು ಇದ್ದಂತೆ. ಈ ಹಿಂದೆ 14ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯ ಆಳುವಾಗ ಕೃಷ್ಣದೇವರಾಯ ಇದ್ದಾಗ ಪುರಂದರದಾಸರು, ಆಶಯಕವಿ ಜನಾಲಿ ರಾಮಕೃಷ್ಣರು ಇದ್ರು ಅಂತ ನಾವು ಪುಸ್ತಕ ಕವನದಲ್ಲಿ ಓದಿದ್ವಿ. ಆಗ ಆ ತುಣುಕು ಇನ್ನೂ ಇದೆ ಎಂಬ ನಿರ್ದೇಶನ ಈ ರೂಪದಲ್ಲಿ ಕಾಣಬಹುದು. ಈ ಒಂದು ಸಾಹಿತಿಗಳಿಗೆ ಎಲ್ಲರೂ ಉತ್ತೇಜನ ಕೊಟ್ಟು ಅವರಿಗೆ ಮುಂದೆ ದೊಡ್ಡ ಕವಿ ಮಾರ್ಗ ಆಗಲಿ ಅಂತ ಹೇಳಿ ಹಾರೈಸುತ್ತಾ ಆ ದೇವರಲ್ಲಿ ಅವರಿಗೆ ಆರೋಗ್ಯ ಭಾಗ್ಯ ಎಲ್ಲದೂ ಕೊಟ್ಟು ಸದುಪಯೋಗವಾಗಿ ನೆರವೇರಿಸಲಿ ಅಂತ ಹೇಳಿ ಈ ಎರಡು ಚಿಕ್ಕ ಭಾಷಣವನ್ನು ಒಂದು ಗೀತೆಯನ್ನು ನಾವು ಆಲಿಸೋಣ. ಶ್ರೀ ಸಂತೋಷ್ ಚಿತ್ರಗಾರ್ ಅವರ ತಂದೆ ಶ್ರೀ ಅಶೋಕ್ ಚಿತ್ರಗಾರ್ ಅವರಿಂದ ನಾವೆಲ್ಲರೂ ಕೂಡ ಸುಂದರ ಇದರಿಂದಲೇ ಸನ್ಮಾನಿತಗೊಂಡಂತ ಸಂಗೀತ ತಂಡದವರಿಗೆ ಸನ್ಮಾನ ಆಯಿತು.
ಅದು ನಾನಲ್ಲ, ನನ್ನ ಮಗ ಸಂತೋಷ್. ಈಗ ನನಗೆ ಹಾಡಿನ ಮೂಲಕ ಮಾತಾಡೋದಕ್ಕೊಂದು ಅವಕಾಶ ಸಿಕ್ತು ಅಂತ ಹೇಳಿ ಇದುವರೆಗೂ ಸಾಹಿತ್ಯದ ಬಗ್ಗೆ, ಪುಸ್ತಕದ ಬಗ್ಗೆ ನಮ್ಮ ಬಸವರಾಜ್ ಸರ್ ಅವರು ಸಂತೋಷ್ ಹತ್ರ ಬಂದು ಸಾಹಿತ್ಯಗಳನ್ನು ರಚನೆ ಮಾಡಿ ನಮ್ಮ ಕೊಪ್ಪಳದ ವಿಶಿದ್ದೇಶ್ವರ ಸ್ವಾಮೀಜಿಯವರ ಹಾಡನ್ನು ರಚನೆ ಮಾಡಿ ಅದಕ್ಕೆ ನಿಮ್ಮ ಸಂಗೀತಗಾರರು, ನಿಮ್ಮ ಸಾಹಿತಿಗಳು, ನಿಮ್ಮ ಕಲಾವಿದರಿಂದ ಹಾಡಿಸಿ ಅದನ್ನು ಧ್ವನಿಮುದ್ರಣ ಮಾಡಿ CD ಮಾಡಿಕೊಡ್ಬೇಕಂತ ಹೇಳಿದಾಗ ಸಂತೋಷ ಅದನ್ನು ಮಾಡಿಕೊಟ್ಟ. ಸರ್ ಜಾತ್ರೆಗೆ ಕರ್ಕೊಂಡು ಹೋಗಿದ್ರು, ಬಟ್ ಅಂಥ ವರ್ಷದಲ್ಲಿ ಅಲ್ಲಿ ಅವಕಾಶ ಆಗಲಿಲ್ಲ. ಒಂದು ನನ್ನ ಒಂದೇ ನಿಮಿಷದಲ್ಲಿ ನನ್ನ ಒಂದು ಸ್ವಾರ್ಥ ಅಂತಾನೆ ತಿಳ್ಕೊಳ್ಳಿ ದಯವಿಟ್ಟು. ನನ್ನ ಮಗ ಸಂತೋಷ್ ಒಬ್ಬ ಡಿಪ್ಲೊಮಾ ಹುಡುಗ, ಜಿಂದಾಲ್ನಲ್ಲಿ ವರ್ಕ್ ಮಾಡ್ತಾ ಇದ್ದ. ಒಂದು ಹಾಬಿಯಾಗಿ ಹಾಡುಗಳನ್ನು ಹಾಡ್ತಾ ಇದ್ದ. ದುರ್ದೈವದಿಂದ 8 ವರ್ಷದ ಕೆಳಗಡೆ ಅವನಿಗೆ ಆಕ್ಸಿಡೆಂಟ್ ಆಗಿ ಬೆನ್ನು ಹುಲಿಯನ್ನು ಕಳ್ಕೊಂಡಿದ್ದಾನೆ. ವೀಲ್ ಚೇರ್ನಲ್ಲಿ ಅವನು 8 ವರ್ಷದಿಂದ ಜೀವನ ಸಾಗಿಸ್ತಾ ಇದ್ದಾನೆ. ಅವನ ಜೊತೆಗೆ ನಾನು ಮತ್ತು ಅವನ ಹೆಂಡತಿ ಪಟ್ಟಿರುವಂಥ ಕಷ್ಟ ಯಾವ ಶತ್ರುಗೂ ಬೇಡ. ಅಂಥ ಒಂದು ಕನಿಷ್ಠ 4 ವರ್ಷ ನಾನು ನರಕವನ್ನು ಅನುಭವಿಸಿದೆ. 1.5 ವರ್ಷ ಹುಬ್ಬಳ್ಳಿ ಆಸ್ಪತ್ರೆಯಲ್ಲಿ, 1.5 ವರ್ಷ ಕಂಟಿನ್ಯೂ ಆಸ್ಪತ್ರೆಯಲ್ಲಿ ಬಂದಿದ್ದೀವಿ. ಇವತ್ತಿಗೂ ಅವನಿಗೆ ನಡೆಯೋಕೆ ಬರೋದಿಲ್ಲ. ಆದರೆ ಅವನ ಸಾಧನೆ ಇಲ್ಕಲ್ಲಲ್ಲಿ ಒಂದು PB ಶ್ರೀನಿವಾಸರ ಸ್ಮರಣೆ ಅಂತ ಪ್ರತಿ ವರ್ಷ ದೇವಗಿರಿಕಲ್ ಅಂತ ನಡೆಸ್ಕೊಡ್ತಾರೆ. 2 ವರ್ಷದ ಹಾಡಿನ ಎಡಿಟಿಂಗ್ ವರ್ಕು ಮತ್ತು ಅಲ್ಲಿ ಕಲಾವಿದರಿಗೆ ಅವರ ಧ್ವನಿಗೆ ತಕ್ಕಂಗೆ ಅಡ್ಜಸ್ಟ್ ಮಾಡಿಕೊಟ್ಟಂತ ಸಂತೋಷನಿಗೆ ಆ ವರ್ಷ PB ಶ್ರೀನಿವಾಸ ಅವರ ದೊಡ್ಡ ಮಗ ಚೀಫ್ ಗೆಸ್ಟ್ ಆಗಿ ಬಂದಿದ್ರು. 69 ವಯಸ್ಸು ಅವರಿಗೆ. ನಮ್ಮ ಸಂತೋಷನ ಮಗನಿಗೆ ವೇದಿಕೆ ಮೇಲೆ ಕರ್ಕೊಂಡೋಗಿ ಹತ್ತಿಕ್ಕನ್ನು ಕರ್ಕೊಂಡೋಗಿ ಕುಂದರ್ಸಿ ಆ ಕಲಾವಿದ ಹಾಡದಂತ ಎಲ್ಲ ಕಲಾವಿದರನ್ನು ಹೊಗಳಿದಾಗ PB ಶ್ರೀನಿವಾಸ ಅವ್ರ ದೊಡ್ಡ ಮಗನೇ ಬಂದು ಸಂತೋಷನ ಕಾಲು ಮುಟ್ಟಿ ನಮಸ್ಕಾರ ಮಾಡಿದ್ರು. ನಾನು ನಿಮ್ಮ ಜೀವನ ಧನ್ಯ ಆಯ್ತಪ್ಪ ಅಂತ ಹೇಳಿದೆ. ಅಂತಹ ಒಂದು ಕಲಾವಿದ ನಾನು ಹೇಳ್ಬೇಕಂದ್ರೆ ಭಾವ ತುಂಬಿ ಬರುತ್ತೆ. ನಾನು ಕೇಳ್ಕೊಳ್ಳೋದಷ್ಟೇ, ಅವನೀಗ ಮನೆಯಲ್ಲಿ ರೆಕಾರ್ಡಿಂಗ್ ಸ್ಟುಡಿಯೋ ಮಾಡ್ಕೊಂಡಿದ್ದಾನೆ. ಮಕ್ಕಳಿಗೆ ಹಿಂದೂಸ್ತಾನಿ ಸಂಗೀತ ಹೇಳ್ಕೊಡ್ತಾನೆ. ಕ್ರೇಜಿ ಮೆಲೋಡಿ ಆರ್ಕೆಸ್ಟ್ರಾ ಅಂತ ಟೀಮ್ ಕಟ್ಕೊಂಡಿದ್ದಾನೆ. ಶಾರ್ಟ್ ಮೂವಿಗೆ ಎಡಿಟಿಂಗ್ ವರ್ಕ್ ಮಾಡಿಕೊಡ್ತಾನೆ. ಸ್ವಂತ ಏನೆಲ್ಲ ಅಷ್ಟು ನಾನು ಹೀಗಿದ್ದೀನಿ ಅಂತ ಮರೆತು ಒಂದು ದೊಡ್ಡ ಸಾಧನೆ ಮಾಡ್ತಾ ಇದ್ದೇನೆ. ಅದ್ರ ಜೊತೆಗೆ ಅವ್ರ ಹೆಂಡತಿ ಕೂಡ ಬಹಳ ಬೆನ್ನೆಲುಬಾಗಿ ನಿಂತಿದ್ದಾಳೆ. ನಾನು ಕೇಳ್ಕೊಳ್ಳೋದಷ್ಟೇ, ತಮ್ಮ ಯಾವುದೇ ಒಂದು ಶುಭ ಸಂದರ್ಭಗಳಿಗೆ, ಮನೆ ಗೃಹ ಪ್ರವೇಶ, ಮದುವೆ, ಮುಂಜೆ ಇಂಥ ಸಂದರ್ಭಗಳಲ್ಲಿ ಆರ್ಕೆಸ್ಟ್ರಾ ಬೇಕು ಅಂದ್ರೆ ದಯವಿಟ್ಟು ಸಂತೋಷನಿಗೆ ಸಂಪರ್ಕಿಸ್ತಾರೆ. ಅವನ ಜೀವನನೇ ಅದ್ರ ಮೇಲೆ ಇರ್ತದೆ, ಬೇರೆ ಮಾರ್ಗ ಇಲ್ಲ. ಹೀಗಾಗಿ ಇದನ್ನು 2 ಮಾತು ಹೇಳಬೇಕಂತಂದ್ರೆ ನಾನು ಹೇಳಿದ ತಪ್ಪು ಈ ಸಂದರ್ಭದಲ್ಲಿ ಅಂದ್ರೆ ದಯವಿಟ್ಟು ಕ್ಷಮಿಸಿ. ಈಗ ಭಕ್ತ ಕನಕದಾಸ ಚಿತ್ರದ ಡಾಕ್ಟರ್ PB ಶ್ರೀನಿವಾಸ ಅವರು ಹಾಡಿದಂತ ಒಂದು ಹಾಡನ್ನು ಈಗ ತಮ್ಮ ಮುಂದೆ ನನ್ನ ಮಗನ ಜೊತೆಗೆ ನಾನು ಕಲಿತಿದ್ದೆ. ನಾನು ಒಬ್ಬ ಮಾಜಿ ಸೈನಿಕ, 18 ವರ್ಷ ಆರ್ಮಿಯಲ್ಲಿ ಸೇವೆಯನ್ನ ಮಾಡಿ ಬಂದಿದ್ದೀನಿ. ಅದಾದ್ಮೇಲೆ ಸರ್ ಬಹಳ ಪರಿಚಯ. SBIನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಕೂಡ 21 ವರ್ಷ ಸರ್ವಿಸ್ ಮಾಡಿ ರಿಟೈರ್ ಆಗಿ ಕೂಡ 10 ವರ್ಷ ಆಯ್ತು. ಜೊತೆಗೆ ಪತಂಜಲಿ ಸೇವೆಯಲ್ಲಿ ಸುಮಾರು 13 ವರ್ಷದಿಂದ ಸಾಧ್ಯವಾದಷ್ಟು ಸೇವೆಯನ್ನ, ಯೋಗ ಎಲ್ಲ ಹೇಳ್ಕೊಡ್ತಾ ಜೀವನ ಸಾಗ್ತಾ ಇದೆ. ಈಗ ತಮ್ಮ ಮುಂದೆ ಒಂದು ಗೀತೆ. ನಿಮ್ಮ ಕುಲದ ನೆಲೆಯೇನಾದರೂ ಬಲ್ಲಿರ ಕುಲವೆಂದು ಹೊಡೆದಾಡದಿರಿ. ನಿಮ್ಮ ಕುಲದ ನೆಲೆಯೇನಾದರೂ ಬಲ್ಲಿರ ಕುಲವೆಂದು ಹೊಡೆದಾಡದಿರಿ. ಜಗದ ಬಗುಲಿಯಂತೆ ತಿರವಲ್ಲದಿ ದೇಹ ನೆಲೆಯ ಅರಿತು ನೀನೆ ಕಂಡರ ಮನೋರಮ. ಕುಲವೆಂದು ಹೊಡೆದಾಡದಿರಿ. ಹರಿಯೇ ಸರ್ವೋತ್ತಮ, ಹರಿಯೇ ಸರ್ವೇಶ್ವರ, ಹರಿಮಯವೆಲ್ಲ ಎನ್ನಿಂದ ತಿಳಿದು. ಹರಿಯೇ ಸರ್ವೋತ್ತಮ, ಹರಿಯೇ ಸರ್ವೇಶ್ವರ, ಹರಿಮಯವೆಲ್ಲ ಎನ್ನಿಂದ ತಿಳಿದು.
ನೆಲೆಯಾಗಿ ಕೇಶವರಾಯನ ಸಿರಿಗಾಳಿ ನೆಲೆಯಾಗಿ ಕೇಶವರಾಯನ ಚರಣ ಕಮಲವ ಕೀರ್ತಿಸುವನೆ ಕುಲಜನ ಚರಣ ಕಮಲವ ಕೀರ್ತಿಸುವನೆ ಕುಲಜನ ಕುಲ ಕುಲ ಕುಲವೆಂದು ಹೊಡೆದಾಡಿರಿ ನಿಮ್ಮ ಕುಲದಲ್ಲಿ ನೀನಾದರೂ ಬಲ್ಲಿರ ಬಲ್ಲಿರ ಕುಲ ಕುಲ ಕುಲವೆಂದು ಹೊಡೆದಾಡಿರಿ ನಿಮ್ಮ ಕುಲದಲ್ಲಿ ನೀನಾದರೂ ಬಲ್ಲಿರ ಬಲ್ಲಿರ ಕುಲ ಕುಲ ಕುಲವೆಂದು ಹೊಡೆದಾಡಿರಿ. ತಮ್ಮ ಕಂಠಸಿರಿಯಲ್ಲಿ ಪಿ.ಬಿ. ಶ್ರೀನಿವಾಸ್ ಅವರು ಹಾಡಿರ್ತಕ್ಕಂತಹ ಭಕ್ತ ಕನಕದಾಸ ಚಿತ್ರದ ಒಂದು ಅತ್ಯಂತ ಮಧುರವಾದ ಗೀತೆಯನ್ನ ತಮ್ಮ ಕಂಠಸಿರಿಯಿಂದ ಅವಲಂಬಿಸಿದ್ದಾರೆ. ಶ್ರೀ ಅಶೋಕ್ ಚಿತ್ರಗಾಸರ್ ಅವರಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ನಾವು ಹಾರೈಸೋಣ. ಈ ಒಂದು ಸಂದರ್ಭದಲ್ಲಿ ಅವರಿಗೆ ಪೂರ್ಣ ಅನಂತ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದೀಗ ಲೇಖಕರಿಂದ ಮಾತು, ಜೊತೆಯಾಗಿ ಶ್ರೀ ಗಂಗಾಧರ ಪ್ರಸಾದ್ ಅವರಿಗೆ ಸನ್ಮಾನವನ್ನ ಮಾಡಬೇಕು ಅಂತೇಳಿ ಶ್ರೀ ಎಲ್ಲರೂ ಥ್ಯಾಂಕ್ ಯು ಸರ್. ಶುಭಾರೈಕೆಯ ನುಡಿಗಳನ್ನ ಜೊತೆಗೆ ಅವರ ಕವಿಮನದ ಮಾತುಗಳನ್ನ ಆಲಿಸೋಣ. ಎಲ್ಲರಿಗೂ ನಮಸ್ಕಾರ. ನಾನೇನು ಮಾತಾಡೋನಲ್ಲ, ಬರೆಯೋನ್ ಕೈಯಾಗಿ ಕೊಟ್ರೆ ಬರೆಯೋನ್ ಅಷ್ಟೇ. ನಾನು ಮಾತಾಡೋಕ್ಕೆ ನನಗೆ ವೇದಿಕೆಯಲ್ಲಿ ಮಾತಾಡೋದಕ್ಕೆ ಬಹಳ ಭಯ ಬರ್ತದೆ. ದಯವಿಟ್ಟು ಏನು ಮಾತಾಡ ಕ್ಷಮಿಸ್ಬೇಕು. ಆಮೇಲೆ ನಾನು ಓದಿದ್ದು ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್ ಓದಿದ್ದು ಹೈಸ್ಕೂಲ್ನಲ್ಲಿ ಗವಿಸಿದ್ದೇಶ್ವರ ಹೈಸ್ಕೂಲ್ನಲ್ಲಿ ನಾನು ವ್ಯಾಸಂಗ ಮಾಡಿರ್ತೇನೆ. ನಾನು ಈ ಸಂತೋಷ್ ಚಿತ್ರಗಾರರ ಕಡೆಯಿಂದ ನಾನೇ ರಚನೆ ಮಾಡಿರ್ತಕ್ಕಂಥ ಭಕ್ತಿಗೀತೆಗಳು ಮತ್ತು 108 ನಾಮಾವಳಿ ಸಿಡಿ ತಯಾರಿಸಿ ನನ್ನಿಂದ ರಚಿತವಾಗಿದ್ದ ಕವನಗಳನ್ನು ಮತ್ತು 108 ನಾಮಾವಳಿಗಳನ್ನು ನಮ್ಮ ಸಂತೋಷ್ ಚಿತ್ರಗಾರರ ಕಡೆಯಿಂದ ಮತ್ತು ತಂಡದವರ ಕಡೆಯಿಂದ ನಾವು ಹಾಡಿಸಿ ಗವಿಸಿದ್ದೇಶ್ವರ ಮಠದಕ್ಕೆ ನಾವು ಅರ್ಪಿಸಿ ಜನವರಿ 5ನೇ ತಾರೀಕಿನಂದು ನಾನು ಲೋಕಾರ್ಪಣೆ ಮಾಡಿಸಿದೆ. ಶರಣ ನನ್ನಲ್ಲಿ ಆ ಮಠದಲ್ಲಿ ಓದಿದ್ದು ಒಂದು ಆ ಮಠಕ್ಕೆ ಒಂದು ಏನಾದರೂ ಒಂದು ನಾನು ಕೊಡಬೇಕು, ನಾನು ಅಲ್ಲಿಂದ ಊಟ ಮಾಡಿದ್ದು ಒಂದು ಋಣ ತೀರ್ಸ್ಕೋಬೇಕಂತ ಅನ್ನೋದು ಒಂದು ಸಣ್ಣ ಕೆಲಸವನ್ನು ಮಾಡಿರ್ತೇನೆ. ಆಮೇಲೆ ನನಗೆ ನಿವೃತ್ತಿ ಜೀವನದಾಗ ಕೆಲಸ ಬರೀ ನನಗೆ ಯಾವಾಗಲೂ ಕೆಲಸ ಅಂತ ರಾತ್ರಿ ಮುಂಜಾನೆ 7 ಗಂಟೆ 8 ಗಂಟೆ ಮನೆ ಬಿಟ್ರೆ ರಾತ್ರಿ 11 ಗಂಟೆ ತನಕ ನಾನು ಮನೆ ಸೇರ್ತಿರ್ತಿಲ್ಲ. ಬಟ್ ಒತ್ತಡ ಸಿಕ್ಕಾಪಟ್ಟೆ ಒತ್ತಡ ಇದ್ರು. ಅವಾಗೆಲ್ಲ ಭಾವನೆಗಳು ಬರ್ತಿದ್ವು, ಬರಿಬೇಕು ಮಾಡ್ಬೇಕು ಅನ್ನೋ ಭಾವನೆ ಬರ್ತಿದ್ವು. ಬಟ್ ಬರೆಯೋದಕ್ಕೆ ಒಂದು 2 ಲೈನ್ ಬರಿಬೇಕು, ಒಂದು ಫೋನ್ ಬರಬೇಕು, ಬಂದ್ಕೊಳ್ಳಿ ಮತ್ತೆ ಓಡೋಗೋದು. ಈಗ ನಮ್ಮ ಆಲೆ ನಾಯಕರು ಹೇಳಿದ್ರು, ಸಮುದ್ರದ ಅಲೆಗಳು ಬಂದು ಮತ್ತೆ ಹೋದಂತೆ ಇವೆಲ್ಲ ಕೊಚ್ಚಿಕೊಂಡು ಹೋದಂತೆ ಅನ್ನೋ ಹಾಗೆ ನನ್ನ ಮನದಲ್ಲಿರ್ತಕ್ಕಂಥ ಭಾವನೆಗಳು ಕೂಡ ಅದೇ ರೀತಿ ಹೋಗ್ತಾ ಇದ್ವು. ಆಮೇಲೆ 2019 ನಾನು ನಿವೃತ್ತಿ ಹೊಂದಿರ್ತೇನೆ. ಆದರೆ ಏನು ಅಷ್ಟೊಂದು ಬ್ಯುಸಿ ಆಗಿರ್ತಕ್ಕಂಥ ಮನುಷ್ಯ ಯಾಕಂದ್ರೆ ನಾನು ಖಾಲಿ ಇರ್ಬೇಕಲ್ಲ ಅಂತ ಅನ್ನೋದೊಂದು ಬಹಳ ಜಿಜ್ಞಾಸೆ ಬಂತು. ಅದೇ ಟೈಮಿಗೆ ಯಾವುದೋ ಒಂದು ಇದು ಮಾಡಬೇಕು, ಏನೋ ಒಂದು ಕೆಲಸ ಇರಬೇಕು ಅಂತ ಹೇಳಿ HDFC ಲೈಫ್ ಇನ್ಶೂರೆನ್ಸ್ ಇದ್ರೊಳಗೆ ಅದರಲ್ಲಿ ಸೇರ್ಕೊಂಡೆ. ಏನೋ ಕೆಲಸ ಮಾಡಬೇಕು, ಏನೋ ಇದು ಖಾಲಿ ಇರಬಾರ್ದು, ಏನೋ ಒಂದು ಇರ್ಬೇಕಂತ ಒಂದು ಇದರಿಂದ ಸೇರಿದೆ. ಆಮೇಲೆ ಅದರಲ್ಲೆಲ್ಲ ಮತ್ತೆ ಓಡಾಡಬೇಕು, ಅವರು ಭೇಟಿ ಮಾಡ್ಕೋಬೇಕು, ಇದು ಮಾಡ್ಕೋಬೇಕು ಎಲ್ಲ ಆಗೋದಲ್ಲ. ಆಮೇಲೆ ಅದೇ ಸಮಯದಲ್ಲಿ ಲಾಕ್ಡೌನ್ ಬಂದ್ಬಿಡ್ತು. ಲಾಕ್ಡೌನ್ ಬಂದದ್ನಾಗ ನಮಗೆ 2020 ಭಾಳ ಜೋರಾಯಿತು. ನನಗೆ ಸಾಹಿತ್ಯ ಕುಸುಮ ವೇದಿಕೆ ಅಂತಂತೇಳಿ ಒಂದು ವಿಷಯ ಕೊಟ್ಟಿದ್ರು. ಲಾಕ್ಡೌನಲ್ಲಿ ಮದುವೆ ಆದವನೇ ಜಾಣ ಅಂತಕ್ಕಂಥ ಒಂದು ಹಾಸ್ಯ ಕವನ ಬರೀರಿ ಅಂತಂದು ಅದೇ ಮೊದಲ ಕವನ ನಂದು. ಅದನ್ನ ಯಾವುದೋ ನನ್ನ ಮನಸ್ಸಿಗೆ ತಿಳಿದಂಗೆ ಬರೆದು ಅದಕ್ಕೆ ಹಾಸ್ಯ ಚಕ್ರವರ್ತಿ ಅಂತ ಬಿರುದು ಸಹಿತ ಅಲ್ಲಿಂದ ಬಂತು ನನಗೆ. ಅದೇ ನನಗೆ ಸ್ಫೂರ್ತಿಯಾಗಿ ಇವತ್ತಿನವರೆಗೂ ನಾನು ಅದೇ ಯಾವುದೋ ಚಿತ್ರ ಈಗ ನಮ್ಮ ಸ್ನೇಹಿತರಾದ ನಮ್ಮ ಈಶ್ವರ ಅತ್ತಿಯವರು ಹೇಳಿದ್ರು, ಈಗ ಚಿತ್ರ ನೋಡಿ ಬರೆಯೋದಷ್ಟಲ್ಲ, ಬಟ್ ನನಗೆ ಒಬ್ಬೊಬ್ಬರಿಗೂ ಒಂದೊಂದು ಅಭ್ಯಾಸ. ಈಗ ನಾನು ಯಾವುದೋ ಒಂದು ನೋಡ್ಕೊಂಡು ಬರೀರಿ, ಬೇರೆ ವಿಷಯಗಳು ತಗೊಳ್ರಿ ಅಂತೇಳಿ ಅವ್ರ ಕಿವಿ ಮಾತುಗಳನ್ನ ತಿಳಿಸಿದ್ದಾರೆ. ಆದರೆ
ಅದು ಏನು ಇದ ನಮ್ಮ ಭಾವನೆಗಳು ನಮ್ಮ ಹ್ಯಾಬಿಟ್ ಹವ್ಯಾಸ ನೋಡಿದ ತಕ್ಷಣ ಇದು ಒಂದು ನೋಡಿದ ತಕ್ಷಣ ಅದರಲ್ಲಿರ್ತಕ್ಕಂಥ ಚಿತ್ರದಲ್ಲಿ ಇರ್ತಕ್ಕಂಥ ಭಾವನೆಗಳನ್ನು ಹೊಂದಿಸ್ಬೇಕು. 2 ಲೈನ್ ಬರೆದು ನಾನು ಏನ್ ಮಾಡ್ತೀನಿ, ಫೇಸ್ಬುಕ್ ನೋಡ್ತೀವಿ, ನೋಡಿದ್ಮೇಲೆ ಯಾವುದೋ ಒಂದು ಚಿತ್ರ ಕಾಣ್ತೀವಿ ಅಂತಂದ್ರೆ ಅದನ್ನ ಮೊದಲು ಫಸ್ಟ್ ಡೌನ್ಲೋಡ್ ಮಾಡ್ತೀನಿ. ಡೌನ್ಲೋಡ್ ಮಾಡಿ 2 ಶೀರ್ಷಿಕೆ 2 ಲೈನ್ ಬರೆದಿಡ್ತೀನಿ. ಅಂದ್ರೆ ಮುಂದೆ ಅದಕ್ಕೆ ಸಾಗಬೇಕಲ್ಲ ಅಂತ ಕೇಳ್ಬಿಟ್ಟು ಆ ರೀತಿ ನಾನು ಬರ್ತಾ ಇವತ್ತು ಸುಮಾರು ಒಂದು 500 ಕವನಗಳು ಆಗಿದ್ದಾವೆ. ಅದರಲ್ಲಿ 101 ಕವನ ಮಾತ್ರ ಈಗ ನಾನು ಕವನ ಸಂಕಲನ ಬಿಡುಗಡೆ ಮಾಡಿರ್ತೇನೆ. ಈ ಬಿಡುಗಡೆ ಮಾಡ್ಬೇಕಂತಂದಪ್ಪ ಅದಕ್ಕೆ ಅವಾಗ ನಾವು ನಮ್ಮ ಯಾವ ರೀತಿ ಇದು ಮಾಡ್ಬೇಕು, ಇದಕ್ಕೊಂದು ವೇದಿಕೆ ಬೇಕು. ಆಮೇಲೆ ಈ CD ಬಿಡುಗಡೆ ಮಾಡಿದ್ರು ಅವತ್ತು ಜಾತ್ರೆ ಒಳಗೆ ಅವ್ರಿಗೆ ನಾನು ಸನ್ಮಾನ ಮಾಡಕ್ ಆಗ್ಲಿಲ್ಲ. ಅವ್ರ ಆಚಾರ ಕಡೆಯಿಂದ ಸನ್ಮಾನ ಮಾಡಿಸ್ಬೇಕು, ಒಂದು ಇದು ಮಾಡ್ಬೇಕು ಅಂತ ಹೇಳಿ ನಾನೆಲ್ಲ ಇದು ಮಾಡ್ಬೇಕು. ಬಟ್ ಜಾತ್ರೆ ಕೆಲಸ ಇದು ಒತ್ತಡ ಹಂಗಾಗಿ ಅಲ್ಲಿ ಮಾಡೋಕ್ಕಾಗಲಿಲ್ಲ. ಅವ್ರಿಗೆ ನಾನು ಒಂದು ಸನ್ಮಾನ ಮಾಡ್ಬೇಕಂತ ಅನ್ನೋದು ನಂದು ಉದ್ದೇಶ ಇತ್ತು. ಆಮೇಲೆ ಇದು ಒಂದು ಕವನ ಪಯಣ ಅಂತ ಹೇಳಿ ಒಂದು ಏನು ಕವನ ಸಂಕಲನ ಬಿಡುಗಡೆ ಮಾಡಬೇಕು. ಅದೇ ಸಂದರ್ಭದಲ್ಲಿ ಇವ್ರಿಗೆ ಮಾಡಿದ್ರೆ ಸೂಕ್ತ ಅಂತ ಅನಿಸಿ ನಾನು ಯಾವ ರೀತಿ ಮಾಡ್ಬೇಕಂತ ಹೇಳ್ಬಿಟ್ಟು ನಮ್ಮ ವಿಪಕ್ಷ ಏನವ್ರಿಗೆ ನಮ್ಮ ಸ್ನೇಹಿತರು ಬಹಳ ನಮಗೆ ಯಾವಾಗಲೂ ಒಂದು ಪ್ರೋತ್ಸಾಹ ಕೊಡ್ತಿರ್ತಾರೆ, ಉತ್ತೇಜನ ಕೊಡ್ತಿರ್ತಾರೆ. ಅವರಿಗೆ ಕೇಳಿದಾಗೆ ಅದಕ್ಕೆ ಚಿಂತೆ ಮಾಡ್ತಿದ್ದಾವ ಇದು ಮಾಡ್ತೀವಿ ಹೋಗನ್ ಬಾ, ನಾನು ನಿನಗೆಲ್ಲ ಒಳ್ಳೆ ವೇದಿಕೆ ಒಂದು ನನಗೆ ಏನ್ ಮಾಡಕ್ ಆಗಲ್ಲ, ದಯವಿಟ್ಟು ಕ್ಷಮಿಸ್ಬೇಕು. ಆಗ ನನ್ನ ಈ ಅನಿಸಿಕೆಗೆ ಯಾಕಂದ್ರೆ ಈಗ ಎಲ್ಲರೂ ಹೇಳಿದ್ ನಮ್ಮ ಮನದಲ್ಲಿ ಏನು ಹುಟ್ಟುತ್ತೈತೋ ನಮ್ಮ ಈ ಅವೈಲಬಿಲಿಟಿ ಆಫ್ ಮೆಟೀರಿಯಲ್ಸ್ ಅಂತ ಅಂತೀವಲ್ಲ, ನನ್ನಲ್ಲಿ ಅವೈಲಬಿಲಿಟಿ ಆಫ್ ಮೆಟೀರಿಯಲ್ಸ್ ಅಂದ್ರೆ ಏನು, ನನ್ನ ಮನಸ್ಸು ಏನ್ ಹೇಳ್ತೈತೆ ಅದನ್ನ ನಾವು ಮಾಡ್ಬೇಕಾಗ್ತದೆ. ಅದೇ ರೀತಿ ನಾನು ಎಲ್ಲ ಕವನಗಳನ್ನ ಸುಮಾರು ಒಂದು 500 ಕವನಗಳು, ಅದರಲ್ಲಿ 101 ಕವನಗಳು ಮಾತ್ರ ನಾನು ಈಗ ಮಾಡಿದ್ದೀನಿ. ಹಲವಾರು ಈ ಸಾಹಿತ್ಯ ವೇದಿಕೆಗಳಿಂದ ನನಗೆ ಪ್ರಶಸ್ತಿಗಳು ಬಂದಿರ್ತವೆ. ಪ್ರಶಸ್ತಿ ಮುಖ್ಯ ಅಲ್ಲ, ಜನ ಓದಬೇಕು, ಜನ ಮೆಚ್ಚಬೇಕು, ಎಲ್ಲರಿಗೂ ಅದರಿಂದ ಒಂದು ಸಂದೇಶ ಹೋಗ್ಬೇಕಂತ ನನ್ನ ಆಶಯ ಐತೆ. ಅದಕ್ಕಾಗಿ ನನ್ನ ಇನ್ನೂ ನನಗೆ ಎಲ್ಲರೂ ಉತ್ಸಾಹ ಕೊಡ್ರಿ, ಪ್ರೋತ್ಸಾಹ ಕೊಡ್ರಿ ಅಂತ ಹೇಳಿ ನನ್ನ ಇಲ್ಲಿ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ವೇದಿಕೆಗೆ ನನ್ನ ದೀರ್ಘದಂಡ ನಮಸ್ಕಾರಗಳನ್ನು ಹೇಳ್ತಾ ಮತ್ತು ಕವಿಗಳ ಬಗ್ಗೆ ಮಾತಾಡುತ್ತಿದ್ದೇವೆ. ನಿಮ್ಮೆಲ್ಲರಲ್ಲಿ ಬಹಳ ಜನರು ಕವಿ ಆಗಿರುತ್ತೀರಾ, ಆದರೆ ಕೆಲವು ಕವಿಗಳು ತಮ್ಮ ಪ್ರಚಾರ ಮಾಡಲು ಬಹಳ ಪುಸ್ತಕಗಳನ್ನು ಬಿಡುತ್ತಾರೆ. ಆದರೆ ಅವು ಪ್ರಚಾರ ಆಗಲಿಲ್ಲೆಂದರೆ ಅವರು ತಮ್ಮ ಹೋಪ್ಸ್ ಅನ್ನು ಕಳೆದುಕೊಳ್ಳುತ್ತಾರೆ. ನಾವು ನಮ್ಮ ಹೋಪ್ಸ್ ಅನ್ನು ಕಳೆದುಕೊಳ್ಳಬಾರದು. ಅವರು ತಮ್ಮ ಪ್ರಚಾರವನ್ನು ಹಾಗೆ
ಅತ್ಯಂತ ಉತ್ತಮವಾದಂತಹ ಸಲಹಾತ್ಮಕ ಸಲಹೆಗಳನ್ನು ನೀಡಿದ್ದಾರೆ ಕೆ ಗಂಗಾಧರ ಸರ್ ಅವರಿಗೆ ಧನ್ಯವಾದಗಳು. ಅದೇ ರೀತಿಯಲ್ಲಿ ಆದರಣೀಯ ಗೌರವ ಸಲ್ಲಿಕೆ ನಿಮ್ಮೆಲ್ಲರ ಜೋಡನ್ನು ಚಪ್ಪಾಳೆಯನ್ನು ಸ್ವೀಕರಿಸಲಾಗುತ್ತದೆ. ಹಾಗೆಯೇ ಶ್ರೀ ಎಸ್.ಎಂ. ಗಿರೀಶ್ ಅವರು ಘಟಕಾಧಿಕಾರಿಗಳು ಗೃಹರಕ್ಷಕ ದಳ ನಿಮ್ಮೆಲ್ಲರ ಜೋಡನ್ನು ಚಪ್ಪಾಳೆ ಸಾಧ್ಯವಾಗಿ ಹಾಗೆಯೇ ಧನ್ಯವಾದ ಸರ್. ಹಾಗೆಯೇ ನಮ್ಮ ಈ ಒಂದು ಗುಡಿಮಂಟಪದಲ್ಲಿ ಕನ್ನಡ ಪಂಡಿತರ ಹೊಸಪೇಟೆ ಇವರಿಗೆ ಆಧಾರದ ಸನ್ಮಾನ ಹೇಳ್ಬೋದು. ದಯಮಾಡಿ ಚಪ್ಪಾಳೆ ತಟ್ಟಿ ಹಿರಿಯರಿಗೆ ಗೌರವಿಸ್ರಿ ಅಂತ ಹೇಳಿ ಹೇಳ್ತಿದ್ದೇನೆ. ಹಾಗೆ ಇನ್ನೋರ್ವ ಹಿರಿಯರು ಧನ್ಯವಾದಗಳು. ಪ್ಲೀಸ್ ನೋಡಿ ಶ್ರೀ ಕೆ ಎಂ ಶಿವಕುಮಾರ್ ಸರ್ ಅವರಿಗೆ ಆಧಾರದ ಸನ್ಮಾನ ಸಾಧ್ಯವಾಗ್ತಾ ಇದೆ. ಪೂರ್ವಕವಾದಂತಹ ಶುಭ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದಗಳು ಸರ್. ಹಾಗೆ ಶ್ರೀ ಸುರೇಶ್ ಅವರು ದಯಮಾಡಿ ಈ ದಿನದ ಪ್ರಸಾರ ವ್ಯವಸ್ಥೆ ನಮ್ಮೆಲ್ಲರೂ ನಮಗೆ ಸಹಕಾರ ಸದಾಕಾಲ ಇರಲಿ ಅಂತೇಳಿ ಆಶಿಸ್ತಾ ಅವರಿಗೆ ಸನ್ಮಾನಿಸ್ತಾ ಇದ್ದೇವೆ. ಹಾಗೆಯೇ ಇನ್ನೋರ್ವ ಅಭ್ಯಂತರ ಮಿತ್ರರು ಶ್ರೀ ರೇವಣ ಸಿದ್ದಯ್ಯ ಹಿರೇಮಠ ದಯಮಾಡಿ ಬಿತ್ತರದಾಗ ಹಿನ್ನೆಲೆಯಾಗಿರೆ ಪರ್ವತ ಬೆತ್ತರ ಸಾಲಾಗಿಸಿದರೆ ಕಿಕ್ಕಿರಿ ದಡವೆಗಳಂಚಿನ ನಡುವೆ ಮೆರೆದಿರ ಜನ ಸುಂದರಿ ತುಂಬಿ ದೇವರ ರುಜು ಮಾಡಿದನು ರಸವರಿಂದ. ಇಂತಹ ರಚನಾತ್ಮಕ ಕನ್ನಡ ಕಾರ್ಯಕ್ರಮಗಳು ಶರಣ ಸಾಹಿತ್ಯ ಪರಿಷತ್ತಿನ ಸದಾ ಇರ್ತವೆ ಅಂತಕ್ಕಂಥ ಒಂದು ಆಶಯ ನಮ್ದು. ಅವರಿಗೆ ಈಗ ಸನ್ಮಾನ ಸಾಧ್ಯವಾಗ್ತೇನೆ. ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು ಸರ್. ಸನ್ಮಾನಿಸಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದಗಳು. ಇನ್ನು ಕೊನೆಯದಾಗಿ ಸನ್ಮಾನವನ್ನ ನಮ್ಮ ಅಧ್ಯಕ್ಷರು ನಡೆಸಿಕೊಡುವಂತ ಅವರಲ್ಲಿ ಕೇಳ್ಕೊಳ್ತೀವಿ. ಅತ್ಯುತ್ತಮವಾದ ತಮ್ಮ ವಾಗ್ಮಿಯ ಮೂಲಕ ಶಬ್ದಗಳನ್ನ ಸೇರ್ಪಡಿಸಿ ಉತ್ತಮವಾಗಿ ನಿರೂಪಣೆ ಮಾಡಿರ್ತಕ್ಕಂಥ ನಾಗರಾಜ ಉನ್ನತ ಎತ್ತರಕ್ಕೆ ಬೆಳೆಯಲಿ ಅಂತ ನಮ್ಮೆಲ್ಲರ ಆಶೀರ್ವಾದ ಆ ನಾಗರಾಜಿಗೆ. ಕೊಪ್ಪಳ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಶ್ರೀ ಹನುಮಂತಪ್ಪನವರು ಇದೀಗ ಸನ್ಮಾನಿಸಿದ್ದಾರೆ. ಅವ್ರಿಗೂ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಸರ್ ನೋಡಿ ಸರ್ ಫಸ್ಟ್ ಬನ್ನಿ ಸರ್. ಹಾಗೆಯೇ ನಮ್ಮ ಶರಣ ಸಾಹಿತ್ಯ ಪರಿಷತ್ ತಾಲೂಕು ಘಟಕದ ಅಧ್ಯಕ್ಷರು ಶ್ರೀಮತಿ ಸೌಭಾಗ್ಯ ಮೇಡಮ್ ಅವರು ಕೂಡ ಈ ಸಂದರ್ಭದಲ್ಲಿ ಹಿರಿಯರೇ, ಈ ಸಭಾಂಗಣದಲ್ಲಿರುವಂತಹ ಎಲ್ಲ ಶರಣ ಬಂಧುಗಳೇ, ತಮಗೆಲ್ಲರಿಗೂ ಶರಣ. ನಾನು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳೋದಿಲ್ಲ. ಇವತ್ತು ನನಗೆ ಹೆಚ್ಚು ಅತೀವ ಸಂತೋಷ ಆಗಿದೆ. ಇದಕ್ಕೆ ಕಾರಣ ಅಂದರೆ ವೇದಿಕೆ ಮೇಲೆ ನನ್ನ ಪೂಜ್ಯ ವಿದ್ಯಾಗುರುಗಳಾದಂಥ ಪ್ರೊಫೆಸರ್ ಕೆ ಎಂ ಶಿವಕುಮಾರ್ ಸರ್ ಅವರು ಇರುವಂಥದ್ದು. 81-82ನೇ ಇಸ್ವಿಯಲ್ಲಿ ನಾನು ವಿಜ್ಞಾನದ ವಿದ್ಯಾರ್ಥಿ ವಿಜಯನಗರ ಕಾಲೇಜಿನಲ್ಲಿ. ನನಗೆ BA ಹೋಗಿ MA ಕನ್ನಡ ಮಾಡಿಕೊಂಡು PhD ಮಾಡಿಕೊಂಡು ಈಗ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಒಂದು 28 ವರ್ಷಗಳ ಕಾಲ ಹಸ್ತಪತಿ ಶಾಸ್ತ್ರ ವಿಭಾಗದಲ್ಲಿ ನಾನು ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದೆ. ಎರಡನೇದು, ಈ ಸಭಾಂಗಣವನ್ನು ಈ ಕಾರ್ಯಕ್ರಮ ಮಾಡಲಿಕ್ಕೆ ಕೊಟ್ಟಂತ ಗೃಹರಕ್ಷಕ ದಳದ ಘಟನಾಧಿಕಾರಿಗಳಾದಂಥ ಶ್ರೀ ಗಿರೀಶ್ ಅವರು ಬರಬೇಕಾಗಿತ್ತು. ಅದಕ್ಕಿಂತಲೂ ಹೆಚ್ಚಾಗಿ ಅವರ ತಂದೆಯವರಾದಂಥ ನನ್ನ ಗುರು ಸಮಾನ SM ಕೊಟ್ರು ಬಸಯ್ಯ ಸರ್, ಅವ್ರ ಹಂಪಿ ಸರ್ ಅಂತಲೇ ನಾವು ಕರಿತೀವಿ. ಅವರು ಬಂದಿರುವಂಥದ್ದು ಇದು ಒಂದು ಸಂತೋಷದ ಸಂಗತಿ. ಈ ಎರಡು ಸಂತೋಷಗಳ ನಡುವೆ ಇವತ್ತು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ವೇದಿಕೆಯಲ್ಲಿ ಹಿರಿಯರಾಗಿರುವಂತಹ ಚಟುವಟಿಕೆಯ ಗಂಧದ ಚನ್ನಪ್ಪನವರ ಪ್ರತಿನಿಧಿ ನಮ್ಮ ಗುರುಗಳಾದಂತಹ ಡಾಕ್ಟರ್ ಬಸವರಾಜ ಮಲ್ಶೆಟ್ಟರು ಒಂದು 10,000 ರೂಪಾಯಿ ಆ ಕಾಲಕ್ಕೆ ಇಟ್ಟಾರೆ. ಅಂದರೆ ದತ್ತಿ ಚನ್ನಪ್ಪನವ್ರ ಬಗ್ಗೆನೇ ಇದು ದತ್ತಿ ಕಾರ್ಯಕ್ರಮ ಪ್ರತಿ ವರ್ಷ ಆಗಬೇಕು ಶರಣ ಸಾಹಿತ್ಯ ಪರಿಷತ್ ಅಂತ ಹೇಳಿ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಶಿವರಾತ್ರೀಶ್ವರ ಮಠದ
ಈ ಇದಕ್ಕೆ ಗತಿಯನ್ನು ಅವರು ಆ ಕಾಲಕ್ಕೆ ಇಟ್ಟರು. ನಿರಂತರವಾಗಿ ಇದನ್ನ ಪ್ರತಿ ವರ್ಷ ನಾವು ಡಾಕ್ಟರ್ ಚೆನ್ನಪ್ಪನವರ ಸಾಮಾಜಿಕ ಸಾಹಿತ್ಯಿಕ ಬದುಕಿನಲ್ಲಿ ಇದು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಮುಖ್ಯವಾಗಿ ನನಗೆ ಇನ್ನೂ ನೆನಪಿದೆ, ನಮ್ಮ ಸಿ ಬಿ ಚಂದ್ರಶೇಖರಪ್ಪನವರು ಇದ್ದಾಗ ಆಗಸ್ಟ್ 15 ಈ ವೇದಿಕೆ ಈ ಬೈಲಲ್ಲಿ ಮುನ್ಸಿಪಲ್ ಗ್ರೌಂಡ್ನಲ್ಲಿ ಈ ಧ್ವಜಾರೋಹಣ ಮಾಡಬೇಕಾದಾಗ ತಪ್ಪಿಸದೆ ನಮ್ಮ ಚಿತ್ರವಾಡಿಗೆಯ ಡಾಕ್ಟರ್ ಚೆನ್ನಪ್ಪನವರು ಬಂದು ಆಸೀನರಾಗಿರ್ತಾರೆ. ಆಗ ನಾನು PUC ಓದುವಂಥ ವಿದ್ಯಾರ್ಥಿಗಳು. ಹೀಗಾಗಿ ಕರ್ನಾಟಕ ಏಕೀಕರಣ ಒಂದು ಸಾಮಾಜಿಕ ಬದುಕಿನಲ್ಲಿ ತಮ್ಮದೇ ಆಗಿರುವಂಥ ಛಾಪನ್ನು ಮೂಡಿಸಿದಂಥ ವ್ಯಕ್ತಿಗಳ ಪರಿಚಯ ಈಗಿನ ಪರಂಪರೆಯವರಿಗೆ, ಈಗಿನ ತಲೆಮಾನವರಿಗೆ ಆಗಬೇಕು ಅನ್ನುವಂಥ ಉದ್ದೇಶದಿಂದ ನಮ್ಮ ಹಿರಿಯರು ದತ್ತಿಗಳನ್ನು ಸ್ಥಾಪಿಸಿರ್ತಾರೆ. ದತ್ತಿಯ ಉದ್ದೇಶ ಇದು. ಯಾಕಂದ್ರೆ ದತ್ತಿ ಇಟ್ಟಂತ ಮನುಷ್ಯರು ಇಲ್ಲ. ಇವತ್ತು ಉತ್ತಂಗಿ ಚೆನ್ನಪ್ಪನವ್ರ ಬಗ್ಗೆ ಏನು ನಮ್ಮ ಕಲಾಮಠರು ಮಾತಾಡಿದ್ರೆ ಉತ್ತಂಗಿ ಚೆನ್ನಪ್ಪನವರು ಇಲ್ಲ. ಆದರೆ ಅವ್ರು ಬಿಟ್ಟು ಹೋಗಿರುವಂಥ ಆದರ್ಶಗಳು, ಅವ್ರು ಬಿಟ್ಟು ಹೋಗಿರುವಂಥ ಮಾನವೀಯ ಗುಣಗಳು, ಅವ್ರು ಬಿಟ್ಟು ಹೋಗಿರುವಂಥ ಸಾಮಾಜಿಕ ಕೆಲಸಗಳನ್ನ ಮುಂದಿರೋದನ್ನ ಇಂಥ ವೇದಿಕೆಯಲ್ಲಿ ಸ್ಮರಿಸಬೇಕು ಅನ್ನುವಂಥ ಕಾರಣದಿಂದ ಈ ದತ್ತಿ ನಿಧಿಗೆ ಒಂದು ಮಹತ್ವ ಇದೆ ಅನ್ನುವಂಥದ್ದನ್ನು ನಾನು ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಈ ಮಾತನ್ನು ನಾನು ಹೇಳಲೇಬೇಕು. ವಿಶೇಷವಾಗಿ ಶರಣ ಸಾಹಿತ್ಯ ಪರಿಷತ್ತು ಕೇವಲ ಶರಣರ ವಚನಗಳ ಮತ್ತು ಶರಣರ ಆದರ್ಶಗಳ, ಶರಣರ ಕಾಯಕ ಸಿದ್ಧಾಂತ, ದಾಸೋಹ ಪರಂಪರೆ ಇದನ್ನೇ ಪ್ರತಿಪಾದನೆ ಮಾಡೋದ್ರ ಜೊತೆಗೆ ಇವತ್ತು ಈ 2 ಕೃತಿಗಳನ್ನು ನಾನು ಬಿಡುಗಡೆ ಮಾಡಲಿಕ್ಕೆ ಒಗ್ಗಟ್ಟದ್ದು ಏನು ಅಂತಂದ್ರೆ, ಸಂಪ್ರದಾಯವಾದಿಗಳು ಅಕ್ಷರಸ್ಥ ಸಮಾಜಕ್ಕೆ ಅವಕಾಶ ಇಲ್ಲದಂತಹ ಸಂದರ್ಭದಲ್ಲಿ ಪ್ರಗತಿಪರ ಚಿಂತನೆ ಮಾಡುವಂಥ ಶರಣರು ಈ ಮಸಿ ಕಾಯಕಕ್ಕೆ ಮಹತ್ವವನ್ನು ಕೊಟ್ಟು, ಮಸಿಯಾದರೇನು, ಮಸಿಯಾದರೇನು, ಕೃಷಿ ವಾಣಿಜ್ಯವಾದರೇನು, ನೀ ಮಾಡುವ ಕಾಯಕದಲ್ಲಿ ಹುಸಿ ಇಲ್ಲದಿರಬೇಕು ಅನ್ನುವಂಥದ್ದು ನಮ್ಮ ಬಸವಣ್ಣವರ ವಚನ ಇದೆ. ಅಂದ್ರೆ ಅಲ್ಲಿ ಕೃಷಿ ಮತ್ತು ಹಸಿ ಅಂದ್ರೆ ಈ ಕಟ್ಟಿಗೆ ಹಿಡ್ಕೊಂಡು ಹೋರಾಟ ಮಾಡುವಂಥ ಕ್ಷಾತ್ರ ತೇಜಸ್ಸು, ಅದ್ರ ಜೊತೆಗೆ ನಮ್ಮ ವಾಣಿಜ್ಯ ವ್ಯಾಪಾರ, ಇವು ಹೇಗೆ ನಮ್ಮ ಕಾಯಕ ಆಗ್ಯವೋ ನಮ್ಮ ಬರಹವೂ ಕೂಡ ಕಾಯಕ ಆಗಬೇಕು. ಎಲ್ಲರಿಗೂ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ನಿಮಗೂ ಆತ್ಮ ಇದೆ, ನೀವು ಇಲ್ಲಿ ಚರ್ಚೆ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದಲೇ ಅನುಭವ ಮಂಟಪ ನಿರ್ಮಾಣ ಆಯಿತು ನಮ್ಮಲ್ಲಿ 12ನೇ ಶತಮಾನದಲ್ಲಿ. ಅಂಥ ಅನುಭವ ಮಂಟಪದ ರೀತಿಯಲ್ಲಿ ಶರಣ ಸಾಹಿತ್ಯ ವೇದಿಕೆ ಈ ಅಭಿವ್ಯಕ್ತಿ ಮಾಡುವಂಥ ಎಲ್ಲರಿಗೂ ಕೂಡ ಅವಕಾಶ ಕೊಡಬೇಕು ಅನ್ನುವಂಥದ್ದು ಆ ಜಿಲ್ಲಾ ಅಧ್ಯಕ್ಷನಾಗಿ ನನ್ನ ಆಶಯ. ಆ ಕಾರಣದಿಂದಲೇ ಈ ದತ್ತಿಗಳ ಜೊತೆಗೆ ನಮ್ಮ ಆಧುನಿಕ ಸಾಹಿತ್ಯ ಇರಲಿ, ಪ್ರಾಚೀನ ಸಾಹಿತ್ಯ ಇರಲಿ, ಜನಪದ ಸಾಹಿತ್ಯ ಇರಲಿ ಮತ್ತು ನಮ್ಮ ಜನಪದ ಕಲೆಗಳ ಪ್ರದರ್ಶನಗಳಿರಲಿ, ಅವೆಲ್ಲವೂ ಕೂಡ ಈ ವೇದಿಕೆ ಮೇಲೆ ಆಗಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ಹಿರಿಯರಾಗಿರುವಂಥ ನೋಡಿ ಅವರು ಕನ್ನಡ ಯೂನಿವರ್ಸಿಟಿಗೆ ಬಂದು ನಮ್ಮ ಗುರುಗಳಾಗಿರುವಂಥ ವಿಪಕ್ಷ ಸರ್ ಅವ್ರನ್ನ ಕರ್ಕೊಂಡು ಅವರು ನಮ್ಮಲ್ಲಿ ಒಂದು 5,000 ಹಸ್ತಪತಿಗಳನ್ನ ಸಂಗ್ರಹಿಸಿ, ತಾಳೆಗೆರೆ ಮೇಲೆ ಬರೆದಿರುವಂಥ 5,000 ಹಸ್ತಪತಿಗಳನ್ನು ಸಂಗ್ರಹಿಸಿ ಅವುಗಳನ್ನ ಡಿಸ್ಕ್ರಿಪ್ಟಿವ್ ಕ್ಯಾಟ್ಲಾಗ್ ಮಾಡಿ, ಯಾವಾದರೂ ಅಪ್ರಕಟಿತ ಕೃತಿಗಳಿದ್ರೆ ಅವ್ನು ಪ್ರಕಟ ಮಾಡಿ ಒಂದು ವಿಭಾಗವನ್ನು ಹಸ್ತಪತಿ ಶಾಸ್ತ್ರ ವಿಭಾಗ ಅಂತೇಳಿ ಕಂಬಾರವರ ಒಂದು ಕಾನ್ಸೆಪ್ಟ್ ಇತ್ತು. ಅವ್ರು ನೋಡಿ ಬಹಳ ಆಶ್ಚರ್ಯಪಟ್ಟರು. ಸರ್, ಮಠಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳೇನಾದರೂ ಇದ್ರೆ ನಾನು ಕೊಟ್ರು ಸ್ವಾಮಿಗಳ ಚರಿತ್ರೆಯನ್ನು ಬರೀತೀನಿ ಅಂತ ಹೇಳಿ ನಮ್ಮ ಬಸವರಾಜ ಸ್ವಾಮಿಗಳು ಹೇಳಿದರು. ಅದು ಕೊಟ್ಟೂರು ಸ್ವಾಮಿ ಮಠದಲ್ಲೇ ಅದರ ಚರಿತ್ರೆ ಇದೆ. ಯಾಕಂದ್ರೆ ಕೊಟ್ಟೂರು ಸ್ವಾಮಿ ಮಠದ ಗುರು ಪರಂಪರೆ ಅನ್ನುವಂಥದ್ದನ್ನು ಉಮಾಪತಿ ಶಾಸ್ತ್ರಿ ಅವರು ಆ ಕಾಲಕ್ಕೆ ಬರೆದಿಟ್ಟಾರೆ. ಅದು ನಿಮ್ಗೆ ಒದಗಿಸ್ಕೊಡ್ತೀನಿ. ನೀವು ಕೊಟ್ಟೂರು ಸ್ವಾಮಿ ಮಠದ ಚರಿತ್ರೆಯ ಒಂದೇನು ಧ್ವನಿಸುರುಳಿ ಇರ್ಬೋದು ಅಥವಾ ಸಾಹಿತ್ಯ ಕ್ರಿಯೆ ಇರ್ಬೋದು, ನೀವು ಮಾಡಲಿಕ್ಕೆ ನನಗೆ ಎಲ್ಲ ರೀತಿಯ ಆಕರ ಸಾಮಗ್ರಿಯನ್ನು ನಾನು ನಿಮಗೆ ಕೊಡ್ತೇನೆ. ಅದನ್ನ ಈ ಸಂದರ್ಭದಲ್ಲಿ ಹೇಳ್ಬೇಕಂತಲೇ ಅವತ್ತು ನಾನು ನಿಮಗೆ ಜೊತೆಗೆ ಹೇಳಿದೆ. ಇವು ಬಹಳ ಮುಖ್ಯವಾಗಿ ಲೇಖಕರ ವಿಶೇಷತೆ ಏನಂತಂದ್ರೆ, ಇವರಿಬ್ಬರು ನನಗೆ ಅನಿಸ್ತಂಗೆ ಈ ನವೋದಯ ಕವಿಗಳು ಅನಿಸ್ತದೆ. ಎಲ್ಲಿಯೂ ಕೂಡ ಆಧುನಿಕವಾದ ಸ್ಪರ್ಶ ಅಂದ್ರೆ ಆಧುನಿಕ ಸಮಾಜದಲ್ಲಿ ನಿಂತುಕೊಂಡು ಅವ್ರ ಕವನ ಕಥೆಗಳನ್ನು ಬರೆದರೂ ಕೂಡ ಯಾವುದೇ ಒಂದು ಆಧುನಿಕವಾದ ಸ್ಪರ್ಶ ಅವರಲ್ಲಿ ಇಲ್ಲ. ಅಂದ್ರೆ ಭಾಷೆಯ ದುರ್ಬಳಕೆ ಇಲ್ಲ. ಒಂದು ಕಾವ್ಯ ಹೇಗಿರ್ಬೇಕಂತಂದ್ರೆ ಭಾಷೆಯನ್ನ ಅದು ಭವಿತನಕ್ಕೆ ಬೈಬಾರದು, ಮಾತನ್ನ ಮಲಿನಗೊಳಿಸಬಾರದು. ಮಾತೆಂಬುದು ಜ್ಯೋತಿರ್ಲಿಂಗ ಅನ್ನುವಂಥ ರೀತಿಯಲ್ಲಿ ಅವರು ಹೇಳುವಂಥ ಒಂದೊಂದು ವಾಕ್ಯಗಳು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಆ ಶಬ್ದ ಚಿತ್ರಣವನ್ನು ನಮ್ಮ ಕಣ್ಣ ಮುಂದೆ ತರುವಂಥ ರೀತಿಯಲ್ಲಿ ಅವ್ರ ಭಾಷೆ. ಈ ವ್ಯಾಪಾರ ಅನ್ನುವಂಥದ್ದು ಸುಮ್ಮನೆ ಒಂದು ಕಥೆ ಓದ್ತೇನೆ ನಾನು. ಅದು ನಿಂಬೆಹಣ್ಣು ತೆಗೆದುಕೊಂಡು ಬರುವಂಥ ಒಂದು ಸನ್ನಿವೇಶ.
ನಿಂಬೆಹಣ್ಣು ಚೌಕಾಶಿ ಮಾಡ್ತಾರೆ. ಇಷ್ಟು ರೂಪಾಯಿಗೆ ನಿಂಬೆಹಣ್ಣು ಹತ್ರ ಒಂದು 8 ಕೊಡಪ್ಪ, ಬಿಸಿಲು ಐತಿ ನನ್ನ ಮನೆಗೆ ನನ್ನ ಹೆಂಡತಿ ಹೇಳ ಬಿಸಿಲು ಕಾಲಕ್ಕೆ ನಿಂಬೆಹಣ್ಣು ಪಾಯಸ ಪಾನಕ ಮಟ್ಟಿನ ಕುಡಿದು ಹಸು ಹೋಮ ಅಂತಂದು ಹೇಳಿ ಆಟೋ ತರಿಗೆ ಹೋಗಿ ತರ್ತಾರೆ. ಅದು 8 ರೂಪಾಯಿ ಆಗಿರ್ತದೆ, 10 ರೂಪಾಯಿ ಕೊಡ್ತಾರೆ. ಅವ್ನು ಹತ್ತಲಿಂದ ತಡ್ಕಾಡಿ 2 ರೂಪಾಯಿಗಿಂತ ಇನ್ನೊಂದ್ಸಲ ಬಂದಾಗ ಕೊಡ್ತೀನಿ ಅಂತಾನೆ. ನಮ್ಮ ಸ್ವಾಮಿಗಳು ಎಷ್ಟು ಜಲ್ದಿ ಆ ಕತೆ ಮುಗಿಸ್ತಾರೆ ಅಂದ್ರೆ, ನಾನು ಎಷ್ಟೋ ಬಾರಿ ಅವನ ಹತ್ರ ನಿಂಬೆಹಣ್ಣು ತರಕ್ಕೆ ಹೋಗಿನಿ, ಆದ್ರೆ ಆ 2 ರೂಪಾಯಿ ಮಾತ್ರ ಅವ್ನು ಕೊಡ್ಲಿಲ್ಲ ಅಂತ ಬರೀತಾರೆ. ಅಂದ್ರೆ ಉದ್ದೇಶ ಕತೆ ಹೇಗಿರ್ಬೇಕು ಅಂತಂದ್ರೆ ಚಿಕ್ಕದಾಗಿರ್ಬೇಕು, ಘಟನೆ ಪರಿಣಾಮಕಾರಿಯಾಗಿರ್ಬೇಕು. ಒಂದು 10 ಅಂತಸ್ತಿಂದು ಒಂದು ಮಾಡಿ ಇತ್ತಂತೆ, ಲಿಫ್ಟ್ ಇರ್ತದೆ, ಲಿಫ್ಟ್ ಹತ್ಕೊಂಡು ಹೋಗೋರು. ಆ 2 ಸ್ನೇಹಿತರು ಬರ್ತಾರೆ, ಆ ಲಿಫ್ಟ್ ಹೋಗ್ತಾರೆ, ಕರೆಂಟ್ ಇರೋದಿಲ್ಲ ಅವತ್ತು. ಹಾಗಾಗಿ ಮೆಟ್ಟಿಗೆ ಮೇಲೆ ನಡ್ಕೊಂತ ಹೋಗ ನಡಿಯಪ್ಪ ಅಂತ. 10 ಅಂತಸ್ತು ಹೆಂಗತ್ತದ ಸಣ್ಣ ಕತೆ ಹೇಳ್ತಾನೆ ನಡಿ ಅಂತ ಒಬ್ಬ. ಸಣ್ಣ ಕತೆ ಹೇಳ್ಕೊಂತ ಹೋದ. ಇನ್ನ ಆ ರೂಮ್ ತಲುಪ್ಲಿಕ್ಕೆ 1-2 ಮೆಟ್ಟಿಗೆ ಎದ್ದು ಪಕ್ಕಕ್ಕಿದ್ನಲ್ಲ, ನಾನು ಒಂದು ಸಣ್ಣ ಕತೆ ಹೇಳ್ತೀನಿ ಅಂದ. ನಾನು 10 ಅಂತಸ್ತು ಹತ್ತು ಬಂದ್ರೆ ನನ್ನ ಕತೆ ಮುಗಿದಲ್ಲ, ನೀನೇನು ಸಣ್ಣ ಕತೆ? ಇಲ್ಲ ಒಂದೇ ಒಂದು ಸಣ್ಣ ಕತೆ ಹೇಳ್ತೀನಿ ಅಂತ. ಏನು ಅಂತ? ಈ ರೂಮಿನ ಬೇಗನ ಕೆಳಗಡೆ ಬಿಟ್ಟು ಬಂದಿವಿ ಅಂತ. ಏನಾಗ್ಬಿಟ್ಟಿದು ಮತ್ತೆ ಅವ್ರು ಹೇಳಿ ಬರ್ಬೇಕ ಅಂದ್ರೆ, ಒಂದು ಹೇಳುವಂಥದ್ದು ಸಣ್ಣದಿದ್ರು ಕೂಡ ಅದರ ಪರಿಣಾಮ ಗಹನವಾಗಿರ್ಬೇಕು. ಆ ರೀತಿಯ ಒಂದು ಸಣ್ಣ ಕಥೆಗಳನ್ನ ಗುಂಚವನ್ನ ನಾವು ನೋಡಿದೆ. ಅದೇ ರೀತಿ ನಮ್ಮ ಸೈನಿಕರು ಜಾತಿ ಭೇದ ಎಲ್ಲದನ್ನು ಮರೆತು ಈ ದೇಶದ ರಕ್ಷಣೆಗಾಗಿ ಹೇಗೆ ನಮ್ಮ ಸಮರ ಸಾಧಕರಂತ ಒಂದು ಅವ್ರ ಕಥೆ, ಅವನನ್ನು ಕೂಡ ನಾನು ಕುತ್ಕೊಂಡು ಓದಿದೆ. ಇಂಥ ಒಂದು ಸಾಹಿತ್ಯದ 2 ಕೃತಿಗಳನ್ನು ಈ ಶರಣ ಸಾಹಿತ್ಯ ಪರಿಷತ್ತಿನ ವೇದಿಕೆಯಲ್ಲಿ ಬಿಡುಗಡೆ ಮಾಡಲಿಕ್ಕೆ ಒಂದು ಸೌಜನ್ಯವನ್ನು ತೋರಿಸಿದ್ರಲ್ಲ, ಅವರಿಗೆ ಶರಣ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳ ಪರವಾಗಿ ನಾನು ಅತ್ಯಂತ ಕೃತಜ್ಞಪೂರ್ವಕವಾದಂತಹ ಧನ್ಯವಾದಗಳನ್ನು ಅವರಿಗೆ. ಇನ್ನು 3ನೇದಾಗಿ ನಮ್ಮ ಚಿತ್ರಗಾರ ಸರ್, ನಮ್ಮ MP ಪ್ರಕಾಶ್ ನಗರದಲ್ಲೇ ಅವರು ಇರುವಂಥದ್ದು. ನಾವೆಲ್ಲ ಯೋಗದ ಜೊತೆಗೆ ಸಹಯೋಗಿಗಳಾಗಿ ಇರುವಂಥ ಅವರ ಮಗ ಇವರು ಅಭಿನವ ಏನಂದ್ರೆ ಈ PB ಶ್ರೀನಿವಾಸ್ ಅವರ ಕಂಠಸಿರಿ ಏನೈತಲ್ಲ ಅಷ್ಟೇ ಸುಮಧುರವಾಗಿ ಆಡುವಂಥ ಒಬ್ಬ ಈ ವಯಸ್ಸಿನ ಒಬ್ಬ ಕಲಾವಿದರು. ಅವರ ಮಗನು ಕೂಡ ಒಬ್ಬ ಕ್ರಿಯಾತ್ಮಕ ಒಬ್ಬ ಕಲಾವಿದ. ಅವ್ರು ಇವತ್ತು ಹೇಳಿಕೊಂಡು ಏನೇನು ಆಯಿತು ಘಟನೆ ಅಂತ. ಹಾಗಾಗಿ ಕಳೆದ 8 ವರ್ಷಗಳಿಂದ ಅವ್ರ ಜೊತೆಗೆ ಇಡೀ ಯೋಗ ಏನು ಈ ಪತಂಜಲಿ ಯೋಗದ ಪರಿಸರ ಅವ್ರ ಹಿಂದೆ ಇದೆ. ಅವ್ರು ಇಷ್ಟ ಮನವಿ ಮಾಡಿಕೊಂಡದ್ದು ಏನಾದರೂ ಇಂಥ ಒಂದು ಸಮಾರಂಭಗಳಿದ್ದಾಗ ಮಗನಿಗೆ ಒಂದು ಅವಕಾಶ ಮಾಡಿಕೊಡಿ ಅಂತ. ಅದು ಎಲ್ಲರ ಮನಸ್ಸಿನಲ್ಲಿಯೂ ಕೂಡ ಗಟ್ಟಿಯಾಗಿ ಉಳಿದಿದೆ. ಇವತ್ತು ಎಲ್ಲೋ ಕೊಪ್ಪಳದ ಗವಿಸಿದ್ದೇಶ್ವರ ಮಠದ ಭಕ್ತಿಗೀತೆಗಳ ಒಂದು ಧ್ವನಿಸುರಳಿಯ ಬಿಡುಗಡೆಯಲ್ಲಿ ಈ ಕಲಾವಿದರಿಗೆ ಸರಿಯಾಗಿ ಗೌರವ ಸಂದಿಲ್ಲ ಅನ್ನುವಂಥ ಒಂದು ಆಶಯವನ್ನು ಇಟ್ಕೊಂಡು ನಮ್ಮ KM ಬಸವರಾಜಯ್ಯ ಸ್ವಾಮಿಗಳು ಸರ್ ಅವ್ರಿಗೂ ಒಂದು ಸ್ವಲ್ಪ ಸನ್ಮಾನ ಮಾಡೋಣ ಅನ್ನುವಂಥದ್ದನ್ನು ಅವತ್ತು ವ್ಯಕ್ತಪಡಿಸಿದರು. ನಿಜವಾಗ್ಲೂ ಕೂಡ ಕಲಾವಿದರಿಗೆ ಗೌರವಿಸಬೇಕಂಥದ್ದು ಅದು ಸುಸಂಸ್ಕೃತವಾದ ಮನಸ್ಸು. ಅಂತ ಒಂದು ಸುಸಂಸ್ಕೃತವಾದ ಮನಸ್ಸನ್ನು ಇವತ್ತು ನೀವು ಪ್ರದರ್ಶನ ಮಾಡಿದ್ದೀರಿ. ಮತ್ತು ಕಲಾವಿದರು ಕೂಡ ಇಲ್ಲಿ ಬಂದು ಅವರ ಗೌರವವನ್ನು ಸ್ವೀಕರಿಸಿದ್ದಾರೆ. ಇಷ್ಟು ಈ ಇವತ್ತಿನ ಈ ಕಾರ್ಯಕ್ರಮ ಶರಣ ಸಾಹಿತ್ಯ ಪರಿಷತ್ ವಿಜಯನಗರ ಜಿಲ್ಲೆ ಪ್ರಥಮ ಜಿಲ್ಲೆಯಾಗಿ ಹೊರಹೊಮ್ಮಿದಾಗ ಈ ಅಖಂಡ ಬಳ್ಳಾರಿ ಜಿಲ್ಲೆಗೆ ನಮ್ಮ ಶರಣ ಸಾಹಿತ್ಯ ಪರಿಷತ್ ಇತ್ತು. ಈಗ ವಿಜಯನಗರ ಜಿಲ್ಲೆ ಆದಮೇಲೆ ವಿಜಯನಗರ ಜಿಲ್ಲೆಯ ಪ್ರಥಮ ಅಧ್ಯಕ್ಷನಾಗಿ ತಾವು ಆಗಬೇಕು ಅಂತ ಹೇಳಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಮಲಿಯೂರು ಗುರುಸ್ವಾಮಿ ಅವರು ಶರಣ ಸಾಹಿತಿಗಳು ಅವರು ಕೂಡ ನಮ್ಮ ಮಾರ್ಗದರ್ಶಕರಾದಂಥ ಹಿರಿಯರಾದಂಥ ಗೋರು ಚಂಬಸಪ್ಪನವರು ಮತ್ತು ಇವತ್ತಿನ ಶಿವರಾತ್ರೀಶ್ವರ ಸ್ವಾಮಿಗಳು ನನಗೆ ಒಂದು ದಿವಸ ದೂರವಾಣಿಯ ಮೂಲಕ ಇದನ್ನು ನೀವೇ ನೇತೃತ್ವವನ್ನು ವಹಿಸ್ಕೊಂಡು ಅದಕ್ಕಾಗಿ ನಾವೇನು ಮಾಡಿದ್ವಿ ಅಂತಂದ್ರೆ ಇದು ನನ್ನಿಂದ ಎಷ್ಟು ಕೂಡ ಇದು ಗೌರವಾಧ್ಯಕ್ಷರಾಗಿ ಪರಮ ಪೂಜ್ಯರಾದಂಥ ಕೊಟ್ಟೂರು ಸ್ವಾಮಿ ಮಠದ ನಮ್ಮ ಬಸವಲಿಂಗ ಸ್ವಾಮಿಗಳು ಈಗಿನ ಮುಪ್ಪಿನ ಬಸವಲಿಂಗ ಶರಣರು ಇರಬೇಕು ಅನ್ನುವಂಥದ್ದನ್ನು ಪೂಜ್ಯರಲ್ಲಿ ಕೇಳ್ಕೊಂಡಾಗ ಅವರು ಸಂತೋಷವಾಗಿ ನಾನು ಗೌರವ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತೇನೆ, ನೀವು ಅಧ್ಯಕ್ಷರಾಗಿ ಕೆಲಸ ಮಾಡಿ ನಮ್ಮ ಕೊಟ್ಟೂರು ಸ್ವಾಮಿ ಮಠದ ಸಹಯೋಗದೊಂದಿಗೆ ಇಡೀ ಎಲ್ಲ ವಿಜಯನಗರ ಜಿಲ್ಲೆಯಲ್ಲಿ ಉದ್ದಕ್ಕೂ ಕೂಡ ನಾವು ಶರಣ ಸಾಹಿತ್ಯ ಸಂಸ್ಕೃತಿಯ ಪ್ರಸಾರಕ್ಕೆ ನಾವೆಲ್ಲ ವಿರೋಧ ಅನ್ನುವಂಥ ಮಾತು ನೀವು ಪೂಜೆ ಬರಬೇಕಾಗಿತ್ತು. ಆದರೆ ಅನಿವಾರ್ಯವಾಗಿ ಅವರಿಗೆ ಕುರುಗೋಡಿಗೆ ಹೋಗುವಂಥದ್ದು ಇದ್ದುದರಿಂದ ಅವರು ಆಳ್ಕೆಯಿಂದ ನೇರವಾಗಿ ಕುರುಗೋಡಿಗೆ ಹೋಗಿದ್ದಾರೆ. ಇವತ್ತು ಬೆಳಗ್ಗೆನೆ ನಾನು ಒಂದು 5 ನಿಮಿಷ ಇತ್ತು ಹೋಗ್ತಾ ನಿಂದಿದ್ರು ಅವರು. ಆ ಕಾರಣದಿಂದ ಪರಮ ಪೂಜ್ಯರನ್ನು ಕೂಡ ಇಲ್ಲಿ ಸ್ಮರಿಸಿಕೊಂಡು
ಇಷ್ಟೊತ್ತಿನವರೆಗೆ ತಾವೆಲ್ಲರೂ ಕುಳಿತು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದೀರಿ. ವಿಶೇಷವಾಗಿ ವೇದಿಕೆ ಮೇಲೆ ಎಲ್ಲ ನನ್ನ ಗುರು ಹಿರಿಯರು ಇದ್ದೀರಿ. ಇವರೆಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ವಂದಿಸಿ ಅಧ್ಯಕ್ಷೀಯ ಎರಡು ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ಕೊಟ್ಟರು ಬಸವಲಿಂಗ ಮಹಾಸ್ವಾಮಿಗಳು ಸಾನ್ನಿಧ್ಯ ವಹಿಸಬೇಕಾಗಿತ್ತು. ಅವರ ಅನುಪಸ್ಥಿತಿಯಲ್ಲಿ ಅವರ ಗೌರವಾಧ್ಯಕ್ಷತೆಯಲ್ಲಿ ನಮ್ಮ ಸರಳ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮ ಸುಸಂಪನ್ನಗೊಂಡಿದೆ. ಹಾಗಾಗಿ ಆ ಗುರು ಪೂಜ್ಯರನ್ನ ಸ್ಮರಿಸುತ್ತಾ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ವಂದನೆಗಳು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಈ ದಿನದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮತ್ತು ಪುಸ್ತಕ ಬಿಡುಗಡೆಯನ್ನ ನೆರವೇರಿಸಿದಂತಹ ನಮ್ಮ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಡಾಕ್ಟರ್ ಕೆ ರವೀಂದ್ರನಾಥ್ ಸರ್ ಅವರಿಗೆ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ಈ ದಿನದ ಪುಸ್ತಕ ಕುರಿತು ಮಾತನಾಡಿದಂತಹ ಶ್ರೀ ಆಂಜನಾಯಕ್ ಸರ್ ಅವರಿಗೆ ಮತ್ತು ಶ್ರೀಮತಿ ಎಚ್ ಸೌಭಾಗ್ಯಲಕ್ಷ್ಮಿ ಮೇಡಮ್ ಅವರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದರೊಟ್ಟಿಗೆ ಈ ದಿನದ ಉಪನ್ಯಾಸವನ್ನು ಸಾಧ್ಯ ಮಾಡಿಕೊಟ್ಟ ಶ್ರೀ ಎಚ್ ಪಿ ಕಲ್ಲಂಭಟ್ ಸರ್ ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಹೃದಯಪೂರ್ವಕವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ದತ್ತಿ ದಾಸೋಹಿಗಳು ಚಿತ್ತವಾಡಿಗೆ ಬೆಲ್ಲದ ಚೆನ್ನಪ್ಪ ದತ್ತಿ ಉಪನ್ಯಾಸದ ಪ್ರಯುಕ್ತವಾಗಿ ಅವರ ಪರವಾಗಿ ಅವರ ಮನೆಯವರ ಪರವಾಗಿ ಆಗಮಿಸಿ ನಮ್ಮ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದಂತಹ ಶ್ರೀಮತಿ ಬಿ ಮಂಗಳಗೌರಿ ವಿಶ್ವನಾಥ್ ಅವರು ಕೂಡ ಈ ಸಂದರ್ಭದಲ್ಲಿ ಧನ್ಯವಾದ ಅರ್ಪಿಸ್ತಾ ಇದ್ದೇವೆ. ಹಾಗೆ ವೇದಿಕೆಯನ್ನು ಆಸೀನರಾಗಿ ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಬೆನ್ನು ತಟ್ಟಿದಂತಹ ಶ್ರೀ ಕೆ ಗಂಗಾಧರಪ್ಪ ವೀರಶೈವ ಸಮಾಜದ ಮುಖಂಡರು, ಶ್ರೀ ಈಶ್ವರ ಹತ್ತಿ ಸಾಹಿತಿಗಳು, ಶ್ರೀ ರಾಮಣ್ಣ ಅಧ್ಯಕ್ಷರು ಕರ್ನಾಟಕ ರಾಜ್ಯ ನಿವೃತ್ತ ನೌಕರ ಸಂಘ, ಹಾಗೆ ಎಸ್ ಎಂ ಗಿರೀಶ್ ಅವರ ಪರವಾಗಿ ಕೊಟ್ಟಬಸಾಯಿ ಸರ್ ಅವರು ಆಸೀನರಾಗಿದ್ದಾರೆ. ಹಾಗೆಯೇ ಶ್ರೀ ಎಂ ಎಂ ವಿರೂಪಾಕ್ಷಯ್ಯ ಸ್ವಾಮಿ ಸರ್ ಅವರು, ಕೆ ಎಂ ಶಿವಕುಮಾರ್ ಸ್ವಾಮಿ, ಎಲ್ಲ ಮಹನೀಯರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ನಮ್ಮ ತಾಲೂಕು ಅಧ್ಯಕ್ಷರು ಡಾಕ್ಟರ್ ಆರ್ ಅಕ್ಮಹದೇವಿ ಮೇಡಮ್ ಅವರು ಕೂಡ, ಹಾಗೆ ಶ್ರೀಮತಿ ಸೌಭಾಗ್ಯಲಕ್ಷ್ಮಿ ಮೇಡಮ್ ಅವರು ಕೂಡ, ರಾಮಣ್ಣನವರಿಗೆ ಮತ್ತು ಎನ್.ಎಂ. ರವಿಕುಮಾರ್ ಅವರಿಗೆ ಕೂಡ ಈ ಸಂದರ್ಭದಲ್ಲಿ ವಂದನೆಗಳು ಸಲ್ಲಿಸ್ತಾ, ವಿಶೇಷವಾಗಿ ಈ ದಿನದ ಕೃತಿಯ ಲೇಖಕರು ಶ್ರೀ ಕೆ ಎಂ ಬಸವರಾಜ್ ಅವರು ಮತ್ತು ಚಂದ್ರಶೇಖರ್ ಭಟ್ ಅವರಿಗೆ ಶುಭ ಹಾರೈಸ್ತಾ ಅವರಿಗೆ ವಂದನೆಗಳು ಸಲ್ಲಿಸ್ತೇನೆ. ಹಾಗೆ ತಮ್ಮೆಲ್ಲ ಕನ್ನಡ ಮನಸ್ಸುಗಳಿಗೆ ಮತ್ತೊಮ್ಮೆ ಮೊದಲೊಮ್ಮೆ ಹೃದಯಪೂರ್ವಕವಾಗಿ ವಂದನೆಗಳನ್ನ ಸಲ್ಲಿಸ್ತಾ ಮಹಾಮನಿ ಕಾರ್ಯಕ್ರಮವನ್ನ ಈಗಲೇ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ತಮ್ಮೆಲ್ಲರೂ ವಿನಂತಿ ಮಾಡ್ತಾ ಹೃತ್ಪೂರ್ವಕವಾದಂತಹ ಧನ್ಯವಾದ ವಂದನೆಗಳನ್ನ ಅರ್ಪಿಸ್ತಾ ಇದ್ದೇವೆ. ಕಾರ್ಯಕ್ರಮ ಮುಗಿಯಿತು. ತಮ್ಮೆಲ್ಲರೂ ಶುಭರಾತ್ರಿ, ಪ್ರಸಾದ ಸೇವಿಸಿಕೊಂಡು ಹೋಗ್ಬೇಕು ಅಂತ ಹೇಳಿ ವಿನಂತಿ ಮಾಡ್ತಾ ಇದ್ದೇವೆ. ಹಾಗೆ ನಮ್ಮ ಈ ಕಾರ್ಯಕ್ರಮವನ್ನು ಅತ್ಯಂತ ಉತ್ತಮವಾಗಿ ಬಿತ್ತರಿಸಿದಂತ ಈ ಛಾಯಾಗ್ರಾಹಕರಿಗೆ ಕೂಡ ಅದು ಹೃದಯಪೂರ್ವಕವಾದಂತಹ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಶುಭರಾತ್ರಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.